ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತು ನಾನು 2014ರ KAS ಕ್ವಶನ್ ಪೇಪರಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಅತಿ ಸರಳವಾಗಿ ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಹೋಗ್ತೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ KAS ಎಕ್ಸಾಮ್ ಕೂಡ ಸಮೀಪಿಸ್ತಾ ಇದೆ. ತುಂಬ ಜನ ಸ್ಪರ್ಧಾರ್ಥಿಗಳು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ನಡೆಸಿದ್ರ. ಆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ನಾನು 2014ರ ಪ್ರಶ್ನೆ ಪತ್ರಿಕೆಯಲ್ಲಿನ ತುಂಬ ಪ್ರಮುಖವಾಗಿರ್ತಕ್ಕಂಥ 20 ಮೆಂಟಲ್ ಕ್ವಶನ್ಗಳನ್ನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ. ಈಗಾಗಲೇ ನಾನು 2ರಿಂದ 3 ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಸಾಲ್ವ್ ಮಾಡಿದ್ದೀನಿ. ಯಾರು ನೋಡಿಲ್ಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವುಗಳ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಹೋಗಿ ನೀವು ಪ್ರೀವಿಯಸ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನೋಡ್ಕೊಳ್ಬೋದು. ಇವತ್ತಿನ ಈ ತರಗತಿಯಲ್ಲಿ ಬರ್ತಕ್ಕಂಥ 20 ಕ್ವಶನ್ಗಳನ್ನು ಸಾಲ್ವ್ ಮಾಡುವಾಗ ಯಾವುದೇ ಕಾರಣಕ್ಕೂ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇವು. ಇನ್ನೂ ತಮ್ಮಲ್ಲಿ ಒಂದು ವಿನಂತಿ ಅನ್ಕೊಳ್ಬೋದು. ಯಾಕೆ ಅಂತ ಹೇಳಿದ್ರೆ, ವಿಡಿಯೋನ ನೋಡ್ತಕ್ಕಂಥ ಎಲ್ಲ KAS ಸ್ಪರ್ಧಾರ್ಥಿಗಳು ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಅಥವಾ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ನೀವು ಪ್ರಿಪರೇಷನ್ ಮಾಡಿದ್ರೆ ತುಂಬ ಫೋಕಸ್ ಮಾಡಬೇಕಾಗಿರ್ತಕ್ಕಂಥ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಗ್ರಾಫ್ ಮೇಲಿನೇ ಸುಮಾರು 6ರಿಂದ 10 ಕ್ವಶನ್ಗಳನ್ನು ಕೇಳ್ತಾನೆ. ಒಂದು ಟೈಪ್ ಕೊಟ್ಟ 2 ಕ್ವಶನ್ ಕೇಳ್ತಾನೆ, ಮತ್ತೊಂದು ಟೈಪ್ ಕೊಟ್ಟ 2 ಕ್ವಶನ್ ಕೇಳ್ತಾನೆ. ಈ 2014ರ ಕ್ವಶನ್ ಪೇಪರಲ್ಲಿ 4 ಟೈಪ್ ಗ್ರಾಫ್ ಕೇಳಿ 6 ಕ್ವಶನ್ಗಳನ್ನು ಕೇಳಿದ್ದಾನೆ. ಒಂದು ಪೇಜ್ ಚಾರ್ಟ್ ಕೊಟ್ಟಿದ್ದಾನೆ, 2 ಕ್ವಶನ್ ಕೇಳಿದ್ದಾನೆ. ಆಮೇಲೆ ಲೈನ್ ಗ್ರಾಫ್ ಕೊಟ್ಟಿದ್ದಾನೆ, 2 ಕ್ವಶನ್ ಕೇಳಿದ್ದಾನೆ. ಆಮೇಲೆ ಬಾಕ್ಸ್ ಗ್ರಾಫ್ ಕೇಳಿದ್ದಾನೆ, 1 ಕ್ವಶನ್ ಕೇಳಿದ್ದಾನೆ. ಆಮೇಲೆ ಟೇಬಲ್ ಗ್ರಾಫ್ ಕೇಳಿದ್ದಾನೆ, 1 ಕ್ವಶನ್ ಕೇಳಿದ್ದಾನೆ. ಈ ರೀತಿ ಸುಮಾರು 6 ಮಿನಿಮಮ್ 6ರಿಂದ ಮ್ಯಾಕ್ಸಿಮಮ್ 10 ಕ್ವಶನ್ಗಳವರೆಗೂ ಗ್ರಾಫ್ ಮೇಲೆ ಕೇಳೋದ್ರಿಂದ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರ್ತಕ್ಕಂಥದ್ದು ಯಾವ ಟಾಪಿಕ್ ಮೇಲೆ? ಗ್ರಾಫ್. ಆಮೇಲೆ ಉಳಿದಿರ್ತಕ್ಕಂಥ ಟೈಪ್ಸು ಮೆಂಟಲ್ ಬಿಟ್ ಕ್ವಶನ್ಗಳು ಜಾಸ್ತಿ ನೀವು ಚಿಕ್ಕದಾಗಿರ್ತಕ್ಕಂಥ ಕ್ವಶನ್ಗಳನ್ನು ನೋಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆಂದರೆ KAS ಎಕ್ಸಾಮ್ ಆಗಿರೋದ್ರಿಂದ ಲೆವೆಲ್ 5 ಲೆವೆಲ್ 6 ಸ್ವಲ್ಪ ಟಫ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ. ಯಾಕಂತಂದರೆ ಅಧಿಕ ಅಂಕಗಳನ್ನು ಗಳಿಸ್ಕೊಳ್ಬೇಕಾದ್ರೆ ಮೆಂಟಲ್ ಬಿಟ್ಟಿಯಲ್ಲಿ ತುಂಬ ಚೆನ್ನಾಗಿ ಅಂಕಗಳನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಕ್ವಶನ್ ನಂಬರ್ 1. ಒಂದು ಘನಾಕೃತಿಯನ್ನು ತೆಗೆದುಕೊಂಡು ಅದರ 6 ಮುಖಗಳಿಗೆ ಬಣ್ಣವನ್ನು ಲೇಪಿಸಲಾಗಿದೆ. ನಂತರ ಈ ಘನಾಕೃತಿಯನ್ನು ಗರಿಷ್ಠ ಸಂಖ್ಯೆಯ ಚಿಕ್ಕ ಘನಾಕೃತಿಗಳನ್ನು ಕೊಡುವಂತೆ 6 ಸಮತಲದಲ್ಲಿ ಕತ್ತರಿಸಲಾಗಿದೆ. ಮೂಲ ಘನಾಕೃತಿಗೆ ಬಣ್ಣ ಲೇಪಿಸಲು 3.5 ಲೀಟರ್ನಷ್ಟು ಬಣ್ಣ ಬೇಕಾಗಿದ್ದರೆ ಈ ಎಲ್ಲಾ ಚಿಕ್ಕ ಘನಾಕೃತಿಗಳ ಬಣ್ಣ ಲೇಪನವಿಲ್ಲದ ಎಲ್ಲಾ ಮುಖಗಳಿಗೂ ಬಣ್ಣ ಲೇಪಿಸಬೇಕಾದರೆ ಹೆಚ್ಚುವರಿ ಎಷ್ಟು ಬಣ್ಣ ಬೇಕಾಗುತ್ತದೆ? ಕ್ವಶನ್ ಅರ್ಥ ಆಯ್ತಾ? ಎಸ್, ಅರ್ಥ ಆಗಿರುತ್ತೆ, ಈಸಿಯಾಗಿ ಬಿಡಿಸ್ತೀರಾ. ಏನಂತ ಕ್ವಶನ್ ಕೇಳಿದ್ದಾನೆ? ಇದೊಂದು ಮೂಲ ಘನಾಕೃತಿ, ಡೈಸ್, ದಾಳ ಅಂತ ಕರಿತೀವಲ್ಲ. ಎಸ್, ಅದೇ ರೀತಿಯಲ್ಲಿರ್ತಕ್ಕಂಥದ್ದು ಇದು ಘನಾಕೃತಿಗೆ 6 ಮುಖಗಳು ಇರ್ತವೆ. ಒಂದು ಡೈಸ್ಗೆ 6 ಮುಖ ಇರ್ತದೆ, ದಾಳಕ್ಕೆ ಅದೇ ರೀತಿಯಾಗಿ ಘನ ಅಂದ್ರೂ ಅಷ್ಟೇ, ದಾಳ ಅಂದ್ರೂ ಅಷ್ಟೇ. ಈ ಒಂದು ಘನಾಕೃತಿಗೆ 6 ಮುಖಗಳು ಇರ್ತವೆ. 6 ಮುಖಗಳಲ್ಲಿ ಈ 3D ಆಕಾರದಲ್ಲಿರೋದು ನಮಗೆ 3 ಮುಖಗಳು ಮಾತ್ರ ಕಾಣ್ತವೆ. ಇದಕ್ಕೆ ಅಪೋಸಿಟ್ ಫೇಸ್ ಇಲ್ಲಿರುತ್ತೆ, ಇದಕ್ಕೆ ಅಪೋಸಿಟ್ ಫೇಸ್ ಎರಡಗಡೆ ಇರುತ್ತೆ, ಮೇಲೆ ಇದಕ್ಕೆ ಕೆಳಗಡೆ ಇರುತ್ತೆ. ಟೋಟಲ್ 6 ಫೇಸ್ಗಳು ಇರ್ತವೆ. ಈ ಮೂಲ ಘನಾಕೃತಿಯ 6 ಫೇಸ್ಗಳಿಗೆ ಬಣ್ಣ ಹಚ್ಚಲಿಕ್ಕೆ 3.5 ಲೀಟರ್ ಬಣ್ಣ ಬೇಕು. 3.5 ಲೀಟರ್ ಬಣ್ಣ ಬೇಕು. ಕ್ವಶನ್ ಏನ್ ಕೇಳಿದರೆ, ಹಾಗಾದ್ರೆ ಬಣ್ಣ ಹಚ್ಚದೇ ಇರ್ತಕ್ಕಂಥ ಮುಖಗಳಿಗೆ ಏನಾದ್ರೂ ಬಣ್ಣ ಹಚ್ಚಿದ್ರೆ ಇನ್ನೂ ಹೆಚ್ಚಿಗೆ ಎಷ್ಟು ಬಣ್ಣ ಬೇಕು ಅಂತ ಕ್ವಶನ್ ಕೇಳಿದರೆ, ಹಾಗಾದ್ರೆ ಬಣ್ಣ ಹಚ್ಚದೇ ಇರ್ತಕ್ಕಂಥ ಫೇಸ್ ಯಾವುದ್ರಲ್ಲಿ? ಎಲ್ಲ 6 ಮುಖಗಳಿಗೆ ಬಣ್ಣ ಹಚ್ಚಿಬಿಟ್ಟಿದೀವಲ್ಲ, ಹಾಗಾದ್ರೆ ಬಣ್ಣ ಹಚ್ಚದೇ ಇರ್ತಕ್ಕಂಥ ಫೇಸ್ಗಳು ಯಾವ್ಯಾವು ಅಂತ ಹೇಳಿದ್ರೆ, ಇವುಗಳನ್ನ 6 ಮುಖಗಳನ್ನ ಸಮನಾಗಿ ಕಟ್ ಮಾಡಿದ್ದಾರೆ. 3 ಕಟ್ ಮಾಡಿದ್ದಾರೆ, 3 ಭಾಗ ಮಾಡಿದ್ದಾರೆ. ಎಸ್, ನೋಡ್ರಿ, ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ, ಎತ್ತರದಲ್ಲಿ, ಅಗಲದಲ್ಲಿ ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ, ಉದ್ದದಲ್ಲಿ ಇದೊಂದು ಭಾಗ, ಇದೊಂದು ಭಾಗ, ಇದೊಂದು ಭಾಗ. ಅಂದ್ರೆ 3 ಸಮನಾಗಿರ್ತಕ್ಕಂಥ ಭಾಗಗಳನ್ನಾಗಿ ಕಟ್ ಮಾಡಿದ್ದಾರೆ. ಯಾವಾಗ 3 ಸಮನಾಗಿರ್ತಕ್ಕಂಥ ಭಾಗಗಳನ್ನು ಕಟ್ ಮಾಡಿದಾಗ ಚಿಕ್ಕ ಚಿಕ್ಕ ಘನಗಳಾಗಿ ಏರ್ಪಡ್ತವೆ. ಒಂದೊಂದು ಘನಗಳು ಇಲ್ಲಿ ನೋಡ್ರಿ, ಇದೊಂದು ಘನ ಆಗಿ ಏರ್ಪಡುತ್ತೆ, ಆಮೇಲೆ ಇದೊಂದು ಘನ ಆಗುತ್ತೆ, ಆಮೇಲೆ ಇದೊಂದು ಘನ ಆಗುತ್ತೆ, ಆಮೇಲೆ ಇದೊಂದು ಘನ, ಇದೊಂದು ಘನ, ಇದೊಂದು ಘನ, ಆಮೇಲೆ ಈ ಕಾರ್ನರ್ ಇದೊಂದು ಘನ, ಇದೊಂದು ಘನ, ಇದೊಂದು ಘನ. ಈ ಮುಂದಿನ ಫೇಸಲ್ಲಿ 9 ಘನಗಳಾಗ್ತವೆ, ಚಿಕ್ಕ ಚಿಕ್ಕ ಘನಗಳು. ಹೌದು ತಾನೆ? ಆಮೇಲೆ ಇವು 9 ಆದ್ರೆ ಈ ಲೈನ್ ಅಲ್ಲಿ ಬರ್ತಕ್ಕಂಥ, ಈ ರೋ ಅಲ್ಲಿ ಬರ್ತಕ್ಕಂಥ ಇಲ್ಲಿ ಕೂಡ 9 ಘನಗಳಾಗ್ತವೆ. ಅದೇ ರೀತಿ ಹಿಂದೆಗಡೆ ಬರ್ತಕ್ಕಂಥ ಅವು ಕೂಡ 9 ಘನಗಳಾಗ್ತವೆ. 9 ಮೂರಲೆ ಎಷ್ಟು ಘನಗಳಾಗ್ತವೆ? 27 ಘನಗಳಾಗ್ತವೆ. ಕ್ಲಿಯರ್ ತಾನೆ? ನೋಡ್ರಿ,
ಘನದ ಘನಫಲ ಇದು. ಘನದ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಏನು? ತಮಗೆ ಈಗಾಗಲೇ ಗೊತ್ತು, ಅವುಗಳ ಬಗ್ಗೆ ಹೇಳಿದ್ದೀನಿ. ಘನದ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಎ ಕ್ಯೂಬ್. ಹೌದು ತಾನೆ? ಎ ಕ್ಯೂಬ್. ಎ ಅಂತಂದ್ರೆ ಒಂದು ಭುಜ, ಹೌದಾ? ಯಾವುದಾದ್ರೂ ಒಂದು ಭುಜ, ಎಲ್ಲವೂ ಸೇಮ್ ಇರ್ತವೆ. ಇಲ್ಲಿ 3 ಚಿಕ್ಕ ಭಾಗಗಳನ್ನು ಮಾಡಿ 1 2 3, ಹಂಗಂದ್ರೆ 3 ಕ್ಯೂಬ್. 3 ಕ್ಯೂಬ್. 3 ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ? 3ಅನ್ನ 3 ಸಾರಿ ಗುಣಾಕಾರ ಮಾಡಿದ್ರೆ 3 ಕ್ಯೂಬ್ ಅಂದ್ರೆ ಎಷ್ಟಾಗುತ್ತೆ? 3ಅನ್ನ 3 ಸಾರಿ ಗುಣಾಕಾರ ಮಾಡಿದ್ರೆ 3 × 3 × 3 ಎಷ್ಟಾಗುತ್ತೆ? 3 3 9, 9 3 ಎಷ್ಟಾಗುತ್ತೆ? 27 ಚಿಕ್ಕ ಚಿಕ್ಕ ಗಣಗಳಾಗ್ತವೆ. ಹೌದು ತಾನೆ? ಕ್ಲಿಯರ್ ಆಯ್ತದೆ ನಿಮಗೆ? 27 ಚಿಕ್ಕ ಚಿಕ್ಕ ಘನಗಳಾಗ್ತವೆ. ಹಾಗಾದ್ರೆ 27 ಚಿಕ್ಕ ಚಿಕ್ಕ ಘನಗಳಾದ್ರೆ 27 ಚಿಕ್ಕ ಚಿಕ್ಕ ಘನಗಳಾದ್ರೆ ಎಷ್ಟು ಮುಖಗಳಾಗ್ತವೆ? ಎಷ್ಟು ಮುಖಗಳಾಗ್ತವೆ? 27 ಘನಗಳಾದವು. ಮುಖಗಳು ಎಷ್ಟಾಗ್ತವೆ? ಒಂದೊಂದು ಘನಕ್ಕೆ 6 ಮುಖಗಳಿರ್ತವೆ. ಹಾಗಾದ್ರೆ 27 ಘನಗಳಿಗೆ ಎಷ್ಟು ಮುಖಗಳಾಗ್ತವೆ? × 6. ಒಂದೊಂದು ಘನಕ್ಕೆ 6 ಮುಖಗಳಿರ್ತವೆ. ಅಂಥವು 27 ಚಿಕ್ಕ ಚಿಕ್ಕ ಘನಗಳಾದವು, ಡೈಸ್ಗಳಾದವು. ಹಾಗಾದ್ರೆ ಮುಖಗಳು ಎಷ್ಟಾಗ್ತವೆ? ಒಂದೊಂದು ಘನಕ್ಕೆ 6 ಮುಖಗಳಾಗಿರೋದ್ರಿಂದ 27 ಘನಕ್ಕೆ ಎಷ್ಟು ಮುಖಗಳಾಗ್ತವೆ ನೋಡ್ರಿ? 6 7 42ಕ್ಕೆ 2, ಕೈಲ ಬಂತು 4. ಕಾಣ್ತಾ ಇದ್ದೀನದು? ಎಸ್. 6 2 12 4, 12 4 14, 12 4 16, 162 ಮುಖಗಳಾದವು. ಕ್ಲಿಯರ್ ಆಯ್ತು? ಗೊತ್ತಾಯ್ತದು? ಒಟ್ಟು 27 ಘನಗಳಾಗ್ತವೆ. ಒಂದು ಘನ 6 ಮುಖ ಇರ್ತವೆ. ಹಾಗಾದ್ರೆ ಟೋಟಲ್ ಫೇಸ್ಗಳು ಎಷ್ಟಾಗ್ತವೆ? 162 ಫೇಸ್ಗಳಾಗ್ತವೆ. ಇದು ಕ್ಲಿಯರ್ ಆಗಿ ಗೊತ್ತಾಯ್ತು ಇಲ್ಲಿವರೆಗೂ? 6 42ಕ್ಕೆ 2, ಕೈಲ ಬಂತು 4, 6 2 12 1 4 16 ಆಯ್ತು. 162 ಫೇಸ್ಗೆ ಬಣ್ಣ ಹಚ್ಚಬೇಕು ನಾವು. ಇವಾಗ 162 ಫೇಸ್ಗಳಲ್ಲಿ ಈಗಾಗಲೇ ಬಣ್ಣ ಹಚ್ಚಿದ್ದಾರೆ. ಎಷ್ಟು ಫೇಸಿಗೆ ಬಣ್ಣ ಹಚ್ಚಿದ್ದಾರೆ ನೋಡ್ರಿ? ಎಷ್ಟು ಫೇಸ್ಗೆ? ಈ ಫೇಸಿಗೆ ಬಣ್ಣ 6 ಫೇಸಿಗೆ ಬಣ್ಣ ಹಚ್ಚಿದ್ದಾರೆ. ಈ ಫೇಸಲ್ಲಿ ಎಷ್ಟು ಬರ್ತವೆ ನೋಡ್ರಿ? 1 2 3 4 5 6 7 8 9 ಬರ್ತವೆ. 9 ಫೇಸ್ ಈ ಕಡೆ ಬರ್ತವೆ ಬಣ್ಣ ಹಚ್ಚಿರ್ತಕ್ಕಂಥದ್ದು. ಹೌದಾ? 9 ಇಂಟು ಅಂತವ್ ಎಷ್ಟು ಫೇಸ್ ಇರ್ತವೆ? ಅಂತವ್ ಎಷ್ಟು ಇದಾವೆ? ಈ ಕಡೆ 9, ಈ ಕಡೆ 9, ಈ ಕಡೆ 9, 6 ಫೇಸ್ ಇರ್ತವೆ. ಹಾಗಾದ್ರೆ 9 54 ಫೇಸ್ಗೆ ಬಣ್ಣ ಹಚ್ಚಿದ್ದಾರೆ. ಕ್ಲಿಯರ್ ಇದು? 54 ಫೇಸ್ಗೆ ಏನು ಹಚ್ಚಿದ್ರೆ? ಬಣ್ಣ ಹಚ್ಚಿದ್ದಾರೆ. ಟೋಟಲ್ ಫೇಸ್ ಎಷ್ಟು? 162. 162ರಲ್ಲಿ 54 ಫೇಸ್ಗಳಿಗೆ, ಮುಖಗಳಿಗೆ ಬಣ್ಣ ಹಚ್ಚಿದ್ದಾರೆ. ಹಾಗಾದ್ರೆ ಉಳಿದಿರ್ತಕ್ಕಂಥ ಫೇಸ್ಗಳು ಯಾವ? ಇಲ್ಲಿ ಸಿಕ್ಬಿಟ್ಟು ನಮಗೆ ನೋಡ್ರಿ. 54 ಫೇಸ್ಗಳಿಗೆ ಈಗಾಗಲೇ ಬಣ್ಣ ಹಚ್ಚಿದ್ದಾರೆ. ಹಾಗಾದ್ರೆ ಉಳಿದಿರ್ತಕ್ಕಂಥ ಎಷ್ಟು? 12ರಲ್ಲಿ 4 ಹೋದ್ರೆ 8, ಕೈಲ ಬಂತು 1, 6ರಲ್ಲಿ 6 ಹೋದ್ರೆ 0, 1ಕ್ಕೆ 1, 108 ಫೇಸ್ಗಳು ಉಳಿದವು. ಈಗ 108 ಫೇಸಿಗೆ ಬಣ್ಣ ಹಚ್ಬೇಕು ನಾವು. ಉಳಿದಿರ್ತಕ್ಕಂಥ ಯಾವ ಗೊತ್ತಾಯ್ತು? 108 ಫೇಸ್. ಹಚ್ಚಿರ್ತಕ್ಕಂಥ ಯಾವುದು? 54 ಫೇಸ್. ಹಚ್ಚಬೇಕಾಗಿರ್ತಕ್ಕಂಥದ್ದು ಎಷ್ಟು? 108 ಫೇಸ್. ಸಿಕ್ತಿಲ್ಲ ಈಗ? 54 ಫೇಸ್ಗೆ ಬಣ್ಣ ಹಚ್ಬೇಕಾದ್ರೆ 3.5 ಲೀಟರ್ ಬಣ್ಣ ಬೇಕು. ಹಾಗಾದ್ರೆ 108 ಫೇಸ್ಗೆ ಹಚ್ಬೇಕಾದ್ರೆ ಎಷ್ಟು ಬೇಕು? ಸಿಂಪಲ್ ಮುಗಿತಿಲ್ಲ? ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನೋಡ್ರಿ. ನೋಡ್ರಿ, 54 ಫೇಸ್ಗೆ ಬಣ್ಣ ಹಚ್ಬೇಕಾದ್ರೆ ಎಷ್ಟು ಲೀಟರ್ ಬೇಕು? 3.5 ಲೀಟರ್ ಬಣ್ಣ ಬೇಕು. ಹಚ್ಕೊಂಡು ಕ್ಲಿಯರ್ ಆಗಿ ಗೊತ್ತಾಯ್ತದು? 54 ಫೇಸಿಗೆ ಹಚ್ಚಿದ್ವಿ ನಾವು. ಹೌದಾ? 9 6 54, 9 ಇಂತ 6 ಫೇಸ್, 54 ಫೇಸಿಗೆ ಬಣ್ಣ ಹಚ್ಚಿದೀವಿ. 54 ಫೇಸ್ಗೆ 3.5 ಲೀಟರ್ ಬಣ್ಣ ಬೇಕು. ಹಾಗಾದ್ರೆ ಎಷ್ಟಕ್ಕ? 108 ಫೇಸಿಗೆ ಎಷ್ಟು ಬೇಕಾಗುತ್ತೆ ನೋಡ್ರಿ. ಎಷ್ಟು ಕ್ಲಿಯರ್ ಆಗಿ ಮಾಡಿದ್ವಿ ನಾವಿಲ್ಲಿ. ಈಗ ನೋಡ್ರಿ, 54 ಒಂದಲೆ 54 ಎರಡಲೆ ಹೋಗುತ್ತಲ್ಲ ಇದು. 54 ಒಂದಲೆ 54 ಎರಡಲೆ 108 ಕ್ಲಿಯರ್ ಆಗಿ ಹೋಯ್ತು. ಈಗ 32 35 3.5 × 2, 2 5 10, ಕೈಲ ಬಂತು 1, 2 3 6 1 7 ಆಯ್ತು. ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದೆ, ದಶಮಾಂಶ ನೋಡ್ರಿ. 1 ಬಿಟ್ಟು ಪಾಯಿಂಟ್ ಇದ್ರೆ ಇಲ್ಲಿ 1 ಬಿಟ್ಟು ಪಾಯಿಂಟ್ ಕೊಟ್ವಿ. 7.0 ಅಂದ್ರೆ ಎಷ್ಟು ಲೀಟರು? 7 ಲೀಟರ್ ಬೇಕಾಯ್ತು ನೋಡ್ರಿ. ಎಷ್ಟು ಸಿಂಪಲ್ ಆಗಿ ನಾವು ಮಾಡಿದ್ವಿ. ಎಷ್ಟು ಬೇಕು? 7 ಲೀಟರ್ ಬಣ್ಣ ಬೇಕು ಹೆಚ್ಚುವರಿಯಾಗಿ. ಕ್ಲಿಯರ್ ಆಗಿ ಗೊತ್ತಾಯ್ತಿದು? ಇನ್ನೊಂದ್ಸರಿ ಹೇಳಿ. ಎಸ್. ಎ ಕ್ಯೂಬ್ ಅಂದ್ರೆ ಈ ಒಂದು ಮೂಲಘನ. ಈ ಮೂಲಘನವನ್ನ ಸಮನಾಗಿ 3 ಭಾಗಗಳನ್ನ ಮಾಡಿದಾಗ ಚಿಕ್ಕ ಚಿಕ್ಕ ಘನಗಳು 27 ಆಗ್ತವೆ. ಇಲ್ಲಿ 9, ಇದರಲ್ಲಿ 9, ಇದರಲ್ಲಿ 9 ಹಂಗಾದ್ರೆ ಅನ್ಕೊಳ್ರಿ. ಅಥವಾ ಘನದ ಘನಫಲ 3 ಕ್ಯೂಬ್ ಆಗುತ್ತೆ. 3 3 9, 9 3 27 ಚಿಕ್ಕ ಘನಗಳಾಗ್ತವೆ. ಘನಗಳು 27 ಆಯ್ತಂದ್ರೆ ಪ್ರತಿಯೊಂದು ಘನಕ್ಕೆ 6 ಮುಖಗಳಿರ್ತವೆ. ಒಟ್ಟು 162 ಫೇಸ್ಗಳಾಗ್ತವೆ. 162 ಫೇಸ್ಗಳಲ್ಲಿ ಬಣ್ಣ ಹಚ್ಚಿರ್ತಕ್ಕಂಥ ಫೇಸ್ಗಳೆಷ್ಟು? ಇಲ್ಲಿ 6 9, ಈ ಕಡೆ 9, ಈ ಕಡೆ 9 ಅಂದ್ರೆ 6 ಮುಖಗಳು 9 ಆಗ್ತವೆ. 9 6 54 ಫೇಸಿಗೆ ಬಣ್ಣ ಹಚ್ಚಿದೀವಿ. ಹಾಗಾದ್ರೆ ಉಳಿದಿರ್ತಕ್ಕಂಥ ಫೇಸ್ಗಳು 108. 54 ಫೇಸ್ಗೆ ಬಣ್ಣ ಹಚ್ಚಕ್ಕೆ 3.5 ಲೀಟರ್ ಬೇಕಾದ್ರೆ
108 ಫೇಸಿಗೆ ಎಷ್ಟು ಬೇಕಾಗುತ್ತೆ? 54 ಒಂದಲೇ 54 ಎರಡಲೇ 35 ಎರಡಲೇ 70 ಆಗುತ್ತೆ. ಇಲ್ಲಿ ಒಂದು ಬಿಟ್ಟು ಪಾಯಿಂಟ್ ಕೊಡೋದ್ರಿಂದ ಒಂದು ಬಿಟ್ಟು ಪಾಯಿಂಟ್ ಕೊಟ್ಟಿವಿ 7.0 ಆಗುತ್ತೆ. 7.0 ಅಂತಂದರೆ ಇನ್ನೂ 7 ಲೀಟರ್ ಹೆಚ್ಚುವರಿಯಾಗಿ ಬಣ್ಣ ಬೇಕಾಗುತ್ತೆ. 1 ನಿಮಿಷದಲ್ಲೇ ಲೆಕ್ಕ ಮಾಡ್ಬೋದು ಇದನ್ನು. ಅರ್ಥ ಆಯ್ತು? ಎಸ್, ಅರ್ಥ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 2. 583 ಜನರು 385 ದಿನಗಳಲ್ಲಿ 385 ಬುಟ್ಟಿಗಳನ್ನು ತಯಾರಿಸಬಲ್ಲರು. ನೋಡ್ರಿ, ಪರ್ಸನ್ಸ್ 583 ಜನರು 385 ಡೇಸ್ ಅಲ್ಲಿ 385 ವರ್ಕ್ ಇದು ಬುಟ್ಟಿಗಳನ್ನು ತಯಾರಿಸಬಲ್ಲರು. ಇದು ಸ್ಟೇಟ್ಮೆಂಟ್ 1. ಆಮೇಲೆ ಕ್ವಶನ್ ಏನು ಕೇಳಿದಾರೆ ನೋಡ್ರಿ, ಒಂದೇ ರೀತಿಯ ವೇಗದಲ್ಲಿ ಎಲ್ಲರೂ ಕೆಲಸ ಮಾಡುತ್ತಾರೆ ಮತ್ತು ಎಲ್ಲಾ ಬುಟ್ಟಿಗಳಿಗೂ ಒಂದೇ ರೀತಿಯ ಪ್ರಯತ್ನ ಬೇಕಾಗಿರುತ್ತದೆ. ಇಂತಹ 2 ಬುಟ್ಟಿಗಳನ್ನು ತಯಾರಿಸಲು ಒಬ್ಬ ವ್ಯಕ್ತಿಗೆ ಎಷ್ಟು ಸಮಯ ಬೇಕಾಗುತ್ತದೆ? ನೋಡ್ರಿ, ಇಂತಹ 2 ಬುಟ್ಟಿ ವರ್ಕ್ 2 ಇದೆ, 2 ಬುಟ್ಟಿಗಳನ್ನು ತಯಾರಿಸಲು ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಬೇಕಾಗುತ್ತದೆ? ಇದು ಸ್ಟೇಟ್ಮೆಂಟ್ 2. ಕ್ವಶನ್ ಕೇಳಿದರೆ ಮಾಡ್ತೀರಾ? ನೋಡ್ರಿ, ಟೈಮ್ ಅಂಡ್ ವರ್ಕಲ್ಲಿ ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇದು. ಈ ರೀತಿ ಬಂದಾಗ ನಿಮ್ಗೆ ಹೇಳಿದ್ದೀನಿ, ತುಂಬ ಹೇಳಿದ್ದೀನಿ, PhD ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ ನಾನು. PhD ಸೆಕೆಂಡ್ ಸ್ಟೇಟ್ಮೆಂಟ್ಲಿ PhD ವರ್ಕ್ ಕೊಟ್ಟಿಲ್ಲ ಅಂದರೆ PhD PhD ಅಂತ ಹಚ್ಕೊಳ್ಬೋದು. ಇಲ್ಲಿ ವರ್ಕ್ ಕೊಟ್ಟಿರೋದ್ರಿಂದ PhD/PhD ಇಲ್ಲಿ ವರ್ಕ್, ಇಲ್ಲಿ ಕೆಳಗಡೆ ಬರೋದು ಇದು ವರ್ಕ್ 1, ಇದು ವರ್ಕ್ 2. ಅಂದರೆ ಈ ಒಂದು ಸ್ಟೇಟ್ಮೆಂಟ್ಗೆ ವರ್ಕ್ ಇಲ್ಲಿ ಹೆಚ್ಕೊಳ್ಬೇಕು, ಇವ್ರದ್ದು ವರ್ಕ್ ಇಲ್ಲಿ ಹೆಚ್ಕೊಳ್ಬೇಕು. ಇದು ವರ್ಕ್ 1, ವರ್ಕ್ 2. ತುಂಬ ಸಿಂಪಲ್ ಆಗಿರ್ತಕ್ಕಂಥ PhD ಅಂತಕ್ಕಂಥ ಫಾರ್ಮುಲಾದಿಂದ ನೀವು ಈಸಿಯಾಗಿ ಲೆಕ್ಕಗಳನ್ನು ಬಿಡಿಸ್ಬೋದು. P ಅಂದರೆ ಪರ್ಸನ್ಸ್, H ಅಂದರೆ ಅವರ್ಸ್, D ಅಂದರೆ ಡೇಸ್. ಇದು ವರ್ಕು, ಇವರ ವರ್ಕು, ಇಲ್ಲಿ ಇವರ ವರ್ಕು. ಎಷ್ಟು ಸಿಂಪಲ್ ಆಗಿ ಮಾಡ್ತೀವಿ ನೋಡಿ ನಾವಿಲ್ಲಿ. ಪರ್ಸನ್ಸ್ ಎಷ್ಟಿದ್ರೆ 583 ಜನರು, 583 ಜನರು. ಅವರ್ಸ್ ಕೊಟ್ಟಿಲ್ಲ, ಬಿಟ್ಟುಬಿಡಿ, ಹೆಚ್ಕೊಳಕ್ಕೆ ಹೋಗ್ಬೇಡಿ. ಅವರ್ಸ್ ಕೊಟ್ಟೇ ಇಲ್ಲ, ಬಿಟ್ಟುಬಿಡಿ. ಡೇಸ್ ಕೊಟ್ಟಿದ್ರೆ ಎಷ್ಟು? 385 ದಿನ, 385 ದಿನ. ವರ್ಕ್ ಎಷ್ಟಂತೆ? 385 ಬುಟ್ಟಿಗಳನ್ನು ತಯಾರು ಮಾಡ್ತಾರಂತೆ. ಹೌದಾ? ಅವ್ರು ಏನು ಕೊಟ್ಟಿದ್ರೆ ಅದನ್ನ ಹಚ್ಕೊಂಡಿದ್ರಿ. ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ರೆ ಅದನ್ನ ಹಚ್ಕೊಳ್ತೀನಿ ನಾನಿಲ್ಲಿ. ಒಬ್ಬ ವ್ಯಕ್ತಿ ನೋಡಿ, ಪರ್ಸನ್ಸ್ ಒಬ್ಬ, ಅವರ್ಸ್ ಕೊಟ್ಟಿಲ್ಲ, ಡೇಸ್ ಕೊಟ್ಟಿಲ್ಲ, ಕಂಡುಹಿಡಿಬೇಕು ನಾವು. ಅದನ್ನೇ ಕಂಡುಹಿಡಿಬೇಕು. ಡೇಸ್ ಎಷ್ಟು ಬುಟ್ಟಿ ತಯಾರು ಮಾಡಲು? 2 ಬುಟ್ಟಿ ತಯಾರು ಮಾಡಲು. ನೋಡ್ರಿ, ಅವ್ರು ಏನು ಕೊಟ್ಟಿದ್ರೆ ಅದೇ ಒಂದು ಫಾರ್ಮುಲಾ, PhD ಅಂತಕ್ಕಂಥ ಫಾರ್ಮುಲಾದ ಪ್ರಕಾರ ಹಚ್ಕೊಂಡಿದ್ರೆ ಅಷ್ಟೇ. ಕ್ಲಿಯರ್ ಆಯ್ತು? ಇದು ಇಷ್ಟು ಕೊಟ್ಟ ಮೇಲೆ ಸರಳೀಕರಿಸಿಬಿಟ್ರೆ ಆಯ್ತಲ್ಲ, ಕ್ಯಾನ್ಸಲ್ ಮಾಡಿಬಿಟ್ರೆ ಆಯ್ತಲ್ಲ. ನೀವು ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡ್ರಿ. ನಾವು ಈ ಕಡೆ 385 ಅದ, ಈ ಕಡೆ ಈ ಕಡೆ ಇದ್ದಾಗ ಅಂಶಕ್ಕೆ ಕ್ಯಾನ್ಸಲ್ ಮಾಡ್ಬೋದು, ಛೇದಕ್ಕೆ ಕ್ಯಾನ್ಸಲ್ ಮಾಡ್ಬೋದು. ಯಾವಾಗ ಆ ಕಡೆ ಈ ಕಡೆ ಇದ್ದಾಗ. ಇವು ಬೇಸಿಕ್ ಆಗಿ ತಿಳ್ಕೊಳ್ಬೇಕು ನೀವು ಇಷ್ಟೇ. ಈ ಕಡೆ ಅಷ್ಟೇ ಇದ್ರೆ ಅಂಶ ಛೇದಕ್ಕೆ ಕ್ಯಾನ್ಸಲ್ ಮಾಡೋದು. ಬಟ್ ಆ ಕಡೆ ಈ ಕಡೆ ಇದ್ದಾಗ 385 ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರುತ್ತೆ. ಕ್ಲಿಯರ್? ಇದು ಮುಗೀತು. ಮತ್ತೆ ನೋಡ್ರಿ, 2ಕ್ಕೆ 1ಕ್ಕೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿ ಏನಿಲ್ಲ, 1 ಅದ, ಇಲ್ಲಿ 583 ಅದ. ಮುಗಿದೋಯ್ತು, ಇಷ್ಟು ಕೆಲಸ ಮುಗಿದೋಯ್ತು. ಉತ್ತರ ಬಂತು. ಉತ್ತರ ಹೀಗೆ ಮಾಡಬೇಕು ನಾವು. ಕಂಡುಹಿಡ್ಬೇಕಾದ್ರೆ ಡೇ ತಾನೆ. 1 × D × 1 ಇಲ್ಲಿ ಕ್ರಾಸ್ ಮಲ್ಟಿಪಲ್ ಮಾಡಬೇಕು. ಇದಕ್ಕಿದು ಗುಣಾಕಾರ ಮಾಡಬೇಕು, ಇದಕ್ಕಿದು ಗುಣಾಕಾರ ಮಾಡಬೇಕು. D × 1 ಅದೇ D ಆಗುತ್ತೆ. ಈ 2ಕ್ಕೆ 583ಕ್ಕೆ ಗುಣಾಕಾರ ಮಾಡಬೇಕು. 2 3 6 ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ ಇದಕ್ಕೆ, ಯಾಕಂತಂದ್ರೆ ಇದು 2 ಅಂಶನೇ ಇವು. ಹೌದಾ? 2 3 6, 2 8 16 6 ಕೈಲ ಬಂತು 1, 2 ಇಲ್ಲಿ 10 1 11. ಹಾಗಾದ್ರೆ ಎಷ್ಟು ದಿನಗಳು ಬೇಕು? 1166 ದಿನಗಳು ಬೇಕಾಗ್ತವೆ. ಆಯ್ಕೆಯಲ್ಲಿದೆನಾ? ಇರುತ್ತೆ. 1100. ಎಸ್, ಆಯ್ಕೆ ಸಿ ಇಸ್ ರೈಟ್ ಆನ್ಸರ್. ಎಷ್ಟು ಸಿಂಪಲ್ ಮಾಡ್ಬೋದು ನಾವಿಲ್ಲಿ. ಹೌದಾ? ಇಲ್ಲಾಂದ್ರೆ ನೀವು ಇನ್ನೊಂದು PhD ಹಚ್ಕೊಳ್ಳೋದ್ರ ಬದಲಾಗಿ PhD ಈ ಕಡೆ PhD ಹಚ್ಕೊಂಡು PhD ಕೆಳಗಡೆ ವರ್ಕ್ ಅನ್ನು ಹಚ್ಕೊಳ್ಬೋದು. ತುಂಬಾ ಸಿಂಪಲ್ ಆಗಿ ಇದು ಮಾಡಿಬಿಟ್ರಪ್ಪ ಅಂದ್ರೆ ಸಾಕು, ನಿಮಗೆ ಕನ್ಫ್ಯೂಷನ್ ಬೇಡ. ಸಿಂಪಲ್ ಆಗಿ ಮಾಡ್ತಾರೆ ನೀವು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 3, 10, 101 ಈ ಸರಣಿಯಲ್ಲಿ ನಂತರದಲ್ಲಿ ಬರಬೇಕಾದ ಸಂಖ್ಯೆ ಯಾವುದು? ನೋಡ್ರಿ, ನಂಬರ್ ಸೀರೀಸ್ 3 ಕೊಟ್ಟಿದ್ರೆ, 10 ಕೊಟ್ಟಿದ್ರೆ, 101 ಕೊಟ್ಟಿದ್ರೆ ಇಲ್ಲಿ ಯಾವುದು ಬರುತ್ತೆ? ಇವಾಗ ನೋಡಿದಾಗ ಒಂದಕ್ಕೊಂದು ಯಾವ ರೀತಿ ಸಂಬಂಧದಲ್ಲಿದೆ ನೋಡ್ಕೊಳ್ಬೇಕು. ತುಂಬ ಈಸಿಯಾಗಿ ನೋಡ್ಕೊಳ್ಬೋದು. ನಾವಿಲ್ಲಿ 3 ಇದ್ದದ್ದು 10 ಆಗಿದ ಮೇಲೆ ನೋಡ್ರಿ, 3 ಇದ್ದದ್ದು 10 ಆಗಿದ ಮೇಲೆ 3 ಸ್ಕ್ವೇರ್ ಎಷ್ಟಾಗುತ್ತೆ? 9 ಆಗುತ್ತೆ. 9ಕ್ಕೆ 1 ಸೇರಿದ್ರೆ ಎಷ್ಟಾಗುತ್ತೆ? 10 ಆಗುತ್ತೆ. 10 ಬಂತ? ಕ್ಲಿಯರ್ ಆಯ್ತಾ ಇದು? ಎಸ್. ನೆಕ್ಸ್ಟ್ 10 ಇದೆಯಲ್ಲ,
ಎಸ್ 10 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 100 ಆಗುತ್ತೆ. ಇಲ್ಲಿ ಪ್ಲಸ್ 1 ಮಾಡಿವಲ್ಲ, ಇಲ್ಲಿ ಕೂಡ ಪ್ಲಸ್ 1 ಮಾಡಿದ್ರೆ ಎಷ್ಟಾಯ್ತು 101 ಆಯ್ತು. ಬಂತ 101 ಸ್ಕ್ವೇರ್ ಮಾಡಿ ಪ್ಲಸ್ 1 ಆ ಒಂದು ಮೆಥಡಲ್ಲಿ ಇರ್ತಕ್ಕಂಥದ್ದು. ಈಗ 101 ಇದೆಲ್ಲ 101 ಸ್ಕ್ವೇರ್ ಮಾಡಿ ಎಷ್ಟಾಗುತ್ತೆ 101 ಸ್ಕ್ವೇರ್ ಆದರೆ 10201 ನೋಡ್ರಿ. 101 ಸ್ಕ್ವೇರ್ ಮಾಡಿದ್ರೆ 10,201 ಆಗುತ್ತೆ. ಪ್ಲಸ್ 1 ಮಾಡಿದ್ರೆ ಎಷ್ಟಾಗುತ್ತೆ 10,202 ಈಸ್ ಕರೆಕ್ಟ್ ಆನ್ಸರ್. ಎಷ್ಟು ಸಿಂಪಲ್ ಮಾಡ್ಬೋದು ನೋಡಿ. ಇದು ಗೊತ್ತಾಗಬೇಕು ನಮಗೆ ಯಾವ ರೀತಿ ಬಿಡಿಸ್ಬೇಕು. ಇದು ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಡೈಲಿ ನಂಬರ್ ಸೀರೀಸ್ಗಳನ್ನು ನೀವು ಮಾಡ್ತಾ ಹೋಗ್ಬೇಕು. ಪಿ ಸಿಗಳಲ್ಲಿ ಸುಮಾರು 2 ಕ್ವಶನ್ ಇರ್ತವೆ, ಪಿ ಎಸ್ ಅಲ್ಲಿ 2-3 ಕ್ವಶನ್ ಇದೆ, ಎಸ್ ಡಿ ಎ ಎಫ್ ಡಿ ಎಗಳಲ್ಲಿ, ಗ್ರೂಪ್ ಸಿ ಅಲ್ಲಿ, ವಿ ಎದಲ್ಲಿ ಎಲ್ಲರಲ್ಲಿ ಸುಮಾರು 2 ಕ್ವಶನ್ಗಳು ಇರ್ತವೆ. ಹೌದಾ? ಇವುಗಳನ್ನು ಬಿಡಿಸ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ತಕ್ಕಂಥ ತುಂಬ ಅವಶ್ಯಕ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 4. 300 ರೂಪಾಯಿಗಳ ಒಂದು ಛತ್ರಿಯನ್ನ ಮಾರುವ ಮೂಲಕ ಒಬ್ಬ ಅಂಗಡಿಯಾತ 20% ಲಾಭವನ್ನ ಗಳಿಸುತ್ತಾನೆ. ನೋಡ್ರಿ, 300 ರೂಪಾಯಿಗಳ ಒಂದು ಛತ್ರಿ ಅಂದ್ರೆ ಆ ಛತ್ರಿಯ ನಮೂದಿತ ಬೆಲೆ 300 ರೂಪಾಯಿ, ಆ ಛತ್ರಿಯ MRP ರೇಟ್ 300 ರೂಪಾಯಿ. ಆ 300 ರೂಪಾಯಿದ್ದು MRP ಇದೆಲ್ಲ ಅದೇ ರೇಟ್ಗೆ ಮಾರ್ತಾ 300 ರೂಪಾಯಿಗೆ ಮಾರಿದ್ರೆ ಅವನಿಗೆ 20% ಲಾಭ ಆಗುತ್ತೆ. ಅವ್ರು ಹೇಳ್ಬಿಟ್ಟಿದ್ದಾರೆ 20% ಲಾಭ ಆಗುತ್ತೆ. 20% ಲಾಭ ಅಂತಂದ್ರೆ 100 ರೂಪಾಯಿಗೆ ತೆಗೆದುಕೊಂಡ್ರೆ ಆ ವಸ್ತುವನ್ನು ಎಷ್ಟಕ್ಕೆ ಮಾರಾಟ ಮಾಡಬೇಕು 120 ರೂಪಾಯಿಗೆ ಮಾರಾಟ ಮಾಡಬೇಕು. ಅಥವಾ 100 ರೂಪಾಯಿಗೆ ತೆಗೆದುಕೊಂಡ್ರೆ ಆ ವಸ್ತುವಿನ MRP ರೇಟ್ ಎಷ್ಟಿರುತ್ತೆ 120 ಇರುತ್ತೆ. ಯಾಕಂದ್ರೆ 300 ರೂಪಾಯಿಗೆ ಅದ್ರ ಮೇಲೆ MRP ರೇಟ್ ಇದೆ, 300 ರೂಪಾಯಿಗೆ ಮಾರಿದ್ದಾನೆ. ಇಲ್ಲಿ MRP ರೇಟು ಮತ್ತು ನಮ್ಮ ಮಾರಿದ ಬೆಲೆ ಎರಡು ಸೇಮ್ ಇದೆ. ಕ್ಲಿಯರಾ? ಎಸ್, ಇಲ್ಲ 120 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಹಾಗಾದ್ರೆ ಆ ವಸ್ತುವಿನ ನಮೂದಿತ ಬೆಲೆ ಎಷ್ಟಿದೆ ಅದ್ರ ಮೇಲೆ 300 ರೂಪಾಯಿ. ಛತ್ರಿಯ ನಮೂದಿತ ಬೆಲೆ MRP ಎಷ್ಟಿದೆ 300 ರೂಪಾಯಿ ಇದೆ. ಇಲ್ಲಿ ನೋಡ್ರಿ, 100 ರೂಪಾಯಿಗೆ ತೆಗೆದುಕೊಂಡ್ರೆ 120 ರೂಪಾಯಿಗೆ ಮಾರಾಟ ಮಾಡಬೇಕು. ಹಾಗಾದ್ರೆ 300 ರೂಪಾಯಿಗೆ ಮಾರಾಟ ಮಾಡಿದಾನೆ ಅಂದ್ರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟೈತೆ ಕಂಡು ಹಿಡ್ಕೊಳ್ಬೇಕು ನಾವು. ಇದು ಇಂಪಾರ್ಟೆಂಟ್. ಆ ಛತ್ರಿಯ ಕೊಂಡ ಬೆಲೆ ಎಷ್ಟು? MRP ರೇಟ್ಗೆ ತೆಗೆದುಕೊಂಡಿಲ್ಲ ಅವನು, MRP ರೇಟ್ಗೆ ಮಾರಿದ ಮೇಲೆ ಅವನಿಗೆ 20% ಲಾಭ ಆಗಿದೆ ಅವನಿಗೆ. ಹಾಗಾದ್ರೆ MRP ರೇಟ್ಗೆ ತೆಗೆದುಕೊಂಡಿಲ್ಲ, MRP ರೇಟ್ಗಿಂತ ಕಡಿಮೆ ತೆಗೆದುಕೊಂಡಿದ್ದಾನೆ. ಹಾಗಾದ್ರೆ 100 ರೂಪಾಯಿ ಕೊಂಡ ಬೆಲೆ ಇದ್ದಾಗ ಮಾರಿದ ಬೆಲೆ 120 ಇರುತ್ತೆ. ಹಾಗಾದ್ರೆ ಕೊಂಡ ಬೆಲೆ ಎಷ್ಟಿರುತ್ತೆ ಇಲ್ಲಿ ನೋಡಿ, 300 ರೂಪಾಯಿ ಮಾರಿದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟಿರುತ್ತೆ? ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ನಮಗೆ ಆ ವಸ್ತುವಿನ ಕೊಂಡ ಬೆಲೆ ಸಿಗುತ್ತೆ. ಕ್ಲಿಯರಾ? ಇದು ಎಷ್ಟಾಗುತ್ತೆ ನೋಡ್ರಿ ಆ ವಸ್ತುವಿನ ಕೊಂಡ ಬೆಲೆ? ಕ್ರಾಸ್ ಮಲ್ಟಿಪಲ್ ಮಾಡ್ರಿ, 100 ಇಂಟು ಈ ಕಡೆ ಮಾಡ್ತೀನಿ ನಾನು, 100 ಇಂಟು 300 ಆ ವಸ್ತುವಿನ ಕೊಂಡ ಬೆಲೆ ಸಿಗುತ್ತೆ ನೋಡ್ರಿ. ಹೆಂಗೆ? 100 ರೂಪಾಯಿ ಕಾಸ್ಟ್ ಪ್ರೈಸ್ ಇದ್ದಾಗ 120 ರೂಪಾಯಿಗೆ ಮಾರ್ತೀವಿ. ಹಾಗಾದ್ರೆ ಆ ವಸ್ತು ಎಷ್ಟು ಕೊಂಡ ಬೆಲೆ ಇದ್ದಾಗ ನಾವು 300 ರೂಪಾಯಿಗೆ ಮಾರ್ತೀವಿ. ಕ್ರಾಸ್ ಮಲ್ಟಿಪಲ್ ಮಾಡ್ಕೊಳ್ಬೇಕು, ಗುಣಾಕಾರ ಮಾಡಬೇಕು. ಡಿವೈಡೆಡ್ ಬೈ 120. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 6 2 12, 6 5 30, 2 1 2 50, 55 ಎಷ್ಟಾಗುತ್ತೆ 250 ನೋಡ್ರಿ. ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು? 250. ಇದು ಇಂಪಾರ್ಟೆಂಟ್ ನಮಗೆ. ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು? 250. ಆ ವಸ್ತುವಿನ ಮಾರಿದ ಬೆಲೆ ಎಷ್ಟು? 300. 250 ರೂಪಾಯಿದ್ದು 300 ರೂಪಾಯಿಗೆ ಮಾರಾಟ ಮಾಡಿದಾಗ ನಮಗೆ 20% ಲಾಭ ಆಯಿತು. ಎಷ್ಟು? 20% ಲಾಭ ಆಯಿತು. ಇಲ್ಲಿ ತನಕ ಮುಗೀತು. ಇದು ಕ್ಲಿಯರ್ ಆಗಿ ಗೊತ್ತಾಯ್ತು ಈ ಸ್ಟೆಪ್ಪು? ನೋಡ್ರಿ, ಒಂದು ವಸ್ತುವಿನ ನಮೂದಿತ ಬೆಲೆ ಮೇಲೆ 20% ಲಾಭದೊಂದಿಗೆ ಮಾರಾಟ ಮಾಡ್ತಾನೆ. ಅಂದ್ರೆ 20% ಅಂತಂದ್ರೆ 100ಕ್ಕೆ 120. ಹಾಗಾದ್ರೆ 300 ರೂಪಾಯಿಗೆ ಮಾರಾಟ ಮಾಡಿದ್ರೆ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟಿರುತ್ತೆ? ಈ ಒಂದು ಕ್ರಾಸ್ ಮಲ್ಟಿಪಲ್ ಮುಖಾಂತರ ನಾವು ಲೆಕ್ಕ ಮಾಡಿದಾಗ ಆ ವಸ್ತುವಿನ ಕೊಂಡ ಬೆಲೆ ಸಿಕ್ತು 250. ಅಂದ್ರೆ 250 ರೂಪಾಯಿ ಛತ್ರಿನ 300 ರೂಪಾಯಿಗೆ ಮಾರಾಟ ಮಾಡಿದ. ಕ್ಲಿಯರಾ ಇದು? ಎಸ್. ಈಗ ನೋಡ್ರಿ, ತಿರುವಳಿ ಮಾರಾಟದ ಸಂದರ್ಭದಲ್ಲಿ ಅಂಗಡಿಯವನು ನಮೂದಿತ ಬೆಲೆ ಮೇಲೆ 10% ರಿಯಾಯಿತಿಯನ್ನು ನೀಡುತ್ತಾನೆ. ನೋಡ್ರಿ, ವಾಪಸ್ ಮಾರ್ತಾನೆ ಅಂಗಡಿಯವನು. ವಾಪಸ್ ಮಾರುವಾಗ ನಮೂದಿತ ಬೆಲೆಯ ಮೇಲೆ 10% ಡಿಸ್ಕೌಂಟ್ ಕೊಡ್ತಾನೆ. 10% ಅಂತಂದ್ರೆ 300ಕ್ಕೆ ಎಷ್ಟಾಗುತ್ತೆ? 30 ರೂಪಾಯಿ ಆಗುತ್ತೆ. ನೋಡ್ರಿ, 10% ಡಿಸ್ಕೌಂಟ್ ಅಂದ್ರೆ ನಾನು ಅದೇನು ಲೆಕ್ಕ ಮಾಡಿ ಬಿಡಿಸ್ತಲ್ಲ, ಡೈರೆಕ್ಟ್ ಆಗಿ ಹೇಳ್ತೇನೆ. ಯಾಕಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. 100ಕ್ಕೆ 10 ರೂಪಾಯಿ ಬಿಟ್ರೆ 300 ರೂಪಾಯಿಗೆ ಎಷ್ಟು ಬಿಡ್ತಾರೆ? 30 ರೂಪಾಯಿ ಬಿಡ್ತಾರೆ. ಇದು ಕ್ಲಿಯರ್ ಆಗಿ ಗೊತ್ತಿಲ್ಲ, ಲೆಕ್ಕ ಮಾಡಿಲ್ಲ ನಾನು, ಸುಮ್ಮನೆ ಬಾಯಿ ಲೆಕ್ಕ ಅಂತ ಹೇಳ್ತೀವಲ್ಲ ಅದೇ ರೀತಿ ಮಾಡಿಸ್ತಾ ಇದ್ದೀನಿ. 100ಕ್ಕೆ 10 ರೂಪಾಯಿ ಡಿಸ್ಕೌಂಟ್ ಬಿಟ್ರೆ 300ಕ್ಕೆ 30 ರೂಪಾಯಿ ಡಿಸ್ಕೌಂಟ್ ಬಿಟ್ರು. ಹಾಗಾದ್ರೆ ಎಷ್ಟಕ್ಕೆ ಮಾರಾಟ ಮಾಡಿದ್ರು? 270 ರೂಪಾಯಿಗೆ ಮಾರಾಟ ಮಾಡಿದ. ಕ್ಲಿಯರ್ ಆಯ್ತಾ ಇದು ಇಲ್ಲಿಗೆ? ನೋಡ್ರಿ, 10% ಡಿಸ್ಕೌಂಟ್ ಬಿಟ್ಟರು, 300 ರೂಪಾಯಿ 10% ಡಿಸ್ಕೌಂಟ್ ಬಿಟ್ರೆ 30 ರೂಪಾಯಿ ಬಿಟ್ಟ. ಹಾಗಾದ್ರೆ 300 ರೂಪಾಯಿ ಇರ್ತಕ್ಕಂಥದ್ರೆ 270 ರೂಪಾಯಿಗೆ ಮಾರಾಟ ಮಾಡಿದ ತಿರುವಳಿ ಎರಡನೇ ಸಂದರ್ಭದಲ್ಲಿ. ಈಗ ನೋಡ್ರಿ, ಆ ವಸ್ತುವಿನ ಕೊಂಡ ಬೆಲೆ ಎಷ್ಟು? 250. ಆ ವಸ್ತುವಿನ ಮಾರಿದ ಬೆಲೆ ಎಷ್ಟು? 270.
ಲಾಭ ಆಯ್ತು ನಷ್ಟ ಆಯಿತು, ಲಾಭ ಆಯಿತು. ನೋಡ್ರಿ, ಸೆಲ್ಲಿಂಗ್ ಪ್ರೈಸ್ ಎಷ್ಟು? 270. ಕಾಸ್ಟ್ ಪ್ರೈಸ್ ಎಷ್ಟು? ಅದು ಕೊಂಡ ಬೆಲೆ ಎಷ್ಟು? 250. ನಮ್ಗೆ ಎಷ್ಟು ಏನಾಯ್ತು ಈಗ? 20 ರೂಪಾಯಿ ಲಾಭ ಆಯಿತು. ಅಂದರೆ 270ರಲ್ಲಿ 250 ಅಂತಂದರೆ 20 ರೂಪಾಯಿ. ಈಗ ಇಲ್ಲಿದು 20 ರೂಪಾಯಿ ಲಾಭ ಆಯ್ತಲ್ಲ, ಶೇಕಡ ಎಷ್ಟು ಲಾಭ ಆಯಿತು? ನಿಮಗೆ ಈ 20 ರೂಪಾಯಿ ಲಾಭ ಆಗಿದ್ದು 270ಕ್ಕೆ 20 ರೂಪಾಯಿ ಲಾಭ ಆಯಿತು, 250ಕ್ಕೆ 20 ರೂಪಾಯಿ ಲಾಭ ಆಯಿತು. ನಾವು ಕೊಂಡಿರ್ತಕ್ಕಂಥ ಬೆಲೆಯ ಮೇಲೆ ಆಧಾರ ಮಾಡ್ಬೇಕು. ಯಾವಾಗ ನಾವು 250 ರೂಪಾಯಿಗೆ ತೆಗೆದುಕೊಂಡಿನಿ, ನಾನು 270 ರೂಪಾಯಿಗೆ ಮಾರಾಟ ಮಾಡಿ ನನ್ನ ಮೇಲೆ 20 ರೂಪಾಯಿ ಲಾಭ ಆಗಿರ್ತಕ್ಕಂಥದ್ದು 250ಕ್ಕೆ 20 ರೂಪಾಯಿ ಲಾಭ ಆಯ್ತು. ನಮಗೆ 250 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಕೊಂಡಿದ್ದೀನಿ, ಹೌದು ತಾನೆ? 250 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಆ ವಸ್ತು ಮೇಲೆ. 250 ರೂಪಾಯಿ ಖರ್ಚು ಮಾಡಿದ ಮೇಲೆ 20 ರೂಪಾಯಿ ಲಾಭ ಆಗ್ಯದ. ನೋಡ್ರಿ, 250 ರೂಪಾಯಿಗೆ ನಮಗೆ ಲಾಭ ಆಗಿರ್ತಕ್ಕಂಥದ್ದು 20 ರೂಪಾಯಿ, ಹೌದಾ? ಹಾಗಾದ್ರೆ ನಾವು ಕಂಡುಹಿಡಬೇಕಾಗಿದ್ದು ಶೇಕಡ ತಾನೆ. 100ಕ್ಕೆ ಎಷ್ಟು ಅಂತ ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಒಂದೊಂದೇ ನೋಡ್ರಿ. ಇದು ಲಾಭ ಕಂಡುಹಿಡಿದೀವಿ, ಇಲ್ಲೇ ಡಿಸ್ಕೌಂಟ್ ಕಂಡುಹಿಡಿದಿದ್ದೀವಿ, ಇಲ್ಲೇ ಕೊಂಡ ಬೆಲೆ ಕಂಡುಹಿಡಿದಿದ್ದೀವಿ. ಈಗ ಶೇಕಡ ಕಂಡುಹಿಡಿತಿದ್ದೀವಿ. ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 25 ಒಂದಲೇ 25 ನಾಲ್ಕಲೆ, ಇಲ್ಲಿ 2 ಉಳಿತು, ಇಲ್ಲಿ 4 ಉಳಿತು, 2 ನಾಲ್ಕಲೆ ಎಷ್ಟು? 8% ಲಾಭ ಆಯಿತು. ನೋಡ್ರಿ, ಎಷ್ಟು ಸಿಂಪಲ್ ಮಾಡ್ಬೋದು ನಾವು. ಶೇಕಡ 8 ರೂಪಾಯಿ ಏನಾಯಿತು? ನಮಗೆ 100ಕ್ಕೆ 8 ರೂಪಾಯಿ ಲಾಭ ಆದಂಗೆ. ಕ್ಲಿಯರ್ ಆಯ್ತು ಇದು? ಇಲ್ಲಿ ನೋಡ್ರಿ, 100 ರೂಪಾಯಿ ವಸ್ತುವನ್ನ 120 ರೂಪಾಯಿಗೆ ಮಾರಾಟ ಮಾಡ್ತೀವಿ, ಶೇಕಡ 20ರಷ್ಟು ಲಾಭ. ಹಾಗಾದ್ರೆ 300 ರೂಪಾಯಿಗೆ ಮಾರಾಟ ಮಾಡಿದಾಗ ಆ ವಸ್ತುವಿನ ಬೆಲೆ 250 ರೂಪಾಯಿ ಆಗುತ್ತೆ. ನಮೂದಿತ ಮೇಲೆ ಶೇಕಡ 10ರಷ್ಟು ಡಿಸ್ಕೌಂಟ್ ಅಂದಾಗ 30 ರೂಪಾಯಿ ಡಿಸ್ಕೌಂಟ್ ಬಿಟ್ಟು ನಾವು 270 ರೂಪಾಯಿಗೆ ಮಾರಾಟ ಮಾಡ್ತೀವಿ. 250 ರೂಪಾಯಿ ಅದನ್ನ 270 ರೂಪಾಯಿಗೆ ಮಾರಾಟ ಮಾಡಿದ್ರೆ ನಮಗೆ 20 ರೂಪಾಯಿ ಲಾಭ ಆಗುತ್ತೆ. 250 ರೂಪಾಯಿಗೆ 20 ರೂಪಾಯಿ ಲಾಭ ಆದರೆ 250 ರೂಪಾಯಿಗೆ 20 ರೂಪಾಯಿ ಲಾಭ ಆದರೆ 100ಕ್ಕೆ ಎಷ್ಟಾಗುತ್ತೆ ಅಂತ ನಾವು ಲೆಕ್ಕ ಮಾಡಬೇಕಾದ್ರೆ ಈ 0 ಕ್ಯಾನ್ಸಲ್, 25 ಅಂದರೆ 24 100, 4 8% ನಮಗೇನಾಗುತ್ತೆ? ಲಾಭ ಆಗುತ್ತೆ. ಕರೆಕ್ಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 5. ಈ ಕೆಳಗಿನ ಚಿತ್ರವನ್ನು ಪರಿಶೀಲಿಸಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನೋಡ್ರಿ, ಈ ಒಂದು ತ್ರಿಕೋನದಲ್ಲಿ ಶಾಲಾ ಶಿಕ್ಷಕರನ್ನ ಪ್ರತಿನಿಧಿಸುತ್ತೆ. ಆಮೇಲೆ ಇಲ್ಲೊಂದು ಆಯತ ಇದೆ. ಈ ಆಯತದಲ್ಲಿ ಬರ್ತಕ್ಕಂಥ ಅಕ್ಷರಗಳು ಮದುವೆಯಾದ ಜನರನ್ನ ಪ್ರತಿನಿಧಿಸುತ್ತೆ. ಈ ವೃತ್ತದಲ್ಲಿ ಬರ್ತಕ್ಕಂಥ ಅಕ್ಷರಗಳು ಅಥವಾ ಈ ವೃತ್ತದಲ್ಲಿ ಬರ್ತಕ್ಕಂಥ ಅಕ್ಷರಗಳು ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಕ್ಕಂಥ ಜನರನ್ನ ಪ್ರತಿನಿಧಿಸುತ್ತೆ. ಅದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಸ್, ಕ್ವಶನ್ ಏನು ಕೇಳಿದರೆ, ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವ ಆದರೆ ಶಾಲಾ ಶಿಕ್ಷಕರಾಗಿಲ್ಲದ ಜನರನ್ನ ಯಾವ ಅಕ್ಷರವು ಪ್ರತಿನಿಧಿಸುತ್ತದೆ? ನೋಡ್ರಿ, ಎಷ್ಟು ಸಿಂಪಲ್ ಮಾಡ್ಬೇಕು ನೋಡಿ ನಾವು ಇಲ್ಲಿ. ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವ ಒಂದು ಸ್ಟೆಪ್ ತೆಗೆದುಕೊಳ್ಳೋಣ. ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವಂತಂದಾಗ ಈ ಸರ್ಕಲ್ ಒಳಗಡೆ ಏನು ಬರ್ತಾವ ಅವು ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಕ್ಕಂಥವ್ರು. ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಕ್ಕಂಥವ್ರು TSQ. ನೋಡ್ರಿ, ಟಿ ಅಂತಕ್ಕಂಥ ವ್ಯಕ್ತಿ, ಆಮೇಲೆ ಎಸ್ ಅಂತಕ್ಕಂಥ ವ್ಯಕ್ತಿ, ಕ್ಯೂ ಅಂತಕ್ಕಂಥ ವ್ಯಕ್ತಿ, ಇವರು ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಕ್ಕಂಥ ಜನರು. ಎಸ್. ಮುಂದೆ ಏನು ಹೇಳಿದ್ರೆ, ಆದರೆ ಶಾಲಾ ಶಿಕ್ಷಕರಾಗಿಲ್ಲದ, ಇದರಲ್ಲಿ 3 ಯಾರಾದರೂ ಶಾಲಾ ಶಿಕ್ಷಕರಿದ್ರೆ ಅದು ತೆಗಿಬೇಕು ನಾವು. ಶಾಲಾ ಶಿಕ್ಷಕರಂದ್ರೆ ಈ ಟ್ರಯಾಂಗಲ್ ನೋಡ್ರಿ, ಟ್ರಯಾಂಗಲ್ ಒಳಗಡೆ ನೋಡ್ರಿ ಯಾರು ಬಂದ್ರು? ಕ್ಯೂ ಬಂದ. ಶಾಲಾ ಶಿಕ್ಷಕರಾಗಿಲ್ಲದ ಅಂದ್ರೆ ಶಾಲಾ ಶಿಕ್ಷಕರಲ್ಲ, ಅವ್ರನ್ನ ತೆಗಿಬೇಕು. ಶಾಲಾ ಶಿಕ್ಷಕರಾಗಿಲ್ಲದ ಅಂದ್ರೆ ಶಾಲಾ ಶಿಕ್ಷಕರನ್ನ ತೆಗಿಬೇಕು ನಾವು. ಇವನು ಕ್ಯೂ ಹೊರಗಡೆ ಹೋದ. ಶಾಲಾ ಶಿಕ್ಷಕರಾಗಿಲ್ಲದ ಅಂದ್ರೆ ಇವರು ಶಾಲಾ ಶಿಕ್ಷಕ, ಇವನು ಅವನು ತೆಗೆದ್ವಿ. ಉಳಿದಿರ್ತಕ್ಕಂಥ ಟಿ ಮತ್ತು ಎಸ್ ಉಳಿದ್ರು. ಕ್ಲಿಯರಾ ಇದು? ಎಸ್. ಶಾಲಾ ಶಿಕ್ಷಕರಾಗಿಲ್ಲದ ಜನರನ್ನ ಯಾವ ಅಕ್ಷರವು ಪ್ರತಿನಿಧಿಸುತ್ತೆ? ನೋಡ್ರಿ, ಈಗ ನಮಗೆ ಮುಗಿದೋಯ್ತು. ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಕ್ಕಂಥ ಇವ್ರು 3 ಶಾಲಾ ಶಿಕ್ಷಕರಾಗಿಲ್ಲದಂದಾಗ ಇವನು ಶಾಲಾ ಶಿಕ್ಷಕ, ಇವನು ತೆಗೆದ್ವಿ. ಉಳಿದಿರ್ತಕ್ಕಂಥವ್ರು ಟಿ ಮತ್ತು ಎಸ್ ಉಳಿದ್ರು. ಆಯ್ಕೆಯಲ್ಲಿ ಟಿ ಇಲ್ಲ, ಎಸ್ ಇಲ್ಲ. ಶಾಲಾ ಶಿಕ್ಷಕರಾಗಿಲ್ಲದ ಜನರನ್ನ ಯಾವುದು ಪ್ರತಿನಿಧಿಸುತ್ತೆ ಅಂತ ಕೇಳಿದರೆ, ಇದ್ರಲ್ಲಿ ನಾವು ಪ್ಯೂರ್ ಅವ್ರು ಏನು ಹೇಳಿದ್ರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ತೆಗೆದುಕೊಳ್ಬೇಕು ನಾವಿಲ್ಲಿ. ಈಗಿಲ್ಲೇ ಟಿ ಮತ್ತು ಎಸ್ ಇದ್ದಾರೆ, ಇಬ್ಬರೇ ಉಳಿದ್ರಿ, ಟಿ ಮತ್ತು ಎಸ್. ಎಸ್ ನೋಡ್ರಿ ಮದುವೆಯಾದ ಜನ ಇದ್ದಾರೆ ಇದರಲ್ಲಿ, ಬಟ್ ಟಿ ಮದುವೆ ಆಗಿಲ್ಲ. ಅವ್ರು ಕೇಳಿರ್ತಕ್ಕಂಥದ್ದು ಕರೆಕ್ಟಾಗಿ ಇದನ್ನು ಪ್ರತಿನಿಧಿಸುತ್ತೆ. ಹೆಂಗೆ? ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಾನೆ, ಶಾಲಾ ಶಿಕ್ಷಕರನ್ನು ಆಗಿಲ್ಲ ಅವನು,
ಮದುವೆಯಾದ ಜನರನ್ನಾಗಿಲ್ಲ, ಅವರು ಕ್ವಶನ್ ಅಲ್ಲೇ ಕೊಟ್ಟಿಲ್ಲ, ಆದರೂ ಕೂಡ ನಾವು ಪ್ಯೂರ್ ಆಗಿ ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ಇವನು ಯಾವುದಕ್ಕಾಗಿರ್ಬಾರ್ದು. ಬಟ್ ಇಲ್ಲಿ ಎಸ್ ಮದುವೆಯಾದ ಜನರಲ್ಲೇ ಬರೋದ್ರಿಂದ ನಾವು ಎಸ್ ಅನ್ನು ಕೂಡ ತೆಗೆದಾಕ್ತೀವಿ. ಉಳಿದಿರ್ತಕ್ಕಂಥವನು ಪ್ಯೂರ್ ಆಗಿ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಟಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ರಿ, ಅವಿಭಕ್ತ ಕುಟುಂಬದಲ್ಲಿ ವಾಸಿಸ್ತಾ ಇಲ್ಲ, ಶಾಲಾ ಶಿಕ್ಷಕರನ್ನಲ್ಲ. ಶಾಲಾ ಶಿಕ್ಷಕರನ್ನ ಅಲ್ಲ ಅಂದಾಗ ಎಸ್ನು ಬರ್ತಾನೆ. ಆದರೆ ಎಸ್ ಮದುವೆಯಾದ ಜನರಲ್ಲೇ ಬರೋದ್ರಿಂದ ನಾವು ಒಬ್ಬರಾಗಿರೋದ್ರಿಂದ ಟಿ ಅನ್ನು ತೆಗೆದಾಕ್ತೀವಿ. ಆ್ಯಕ್ಚುಲಿ ಇದ್ರ ಉತ್ತರ ಬರ್ತಕ್ಕಂಥದ್ದು ಎಸ್ ಮತ್ತು ಟಿ ಮತ್ತು ಎಸ್ ಎರಡೂ ಬರ್ತವೆ. ಆಯ್ಕೆಯಲ್ಲಿ ಎಸ್ ಮತ್ತು ಟಿ ಇದ್ರೆ ಎರಡು ಆಗ್ತಿದ್ವಿ. ಯಾಕಂತಂದ್ರೆ ಮದುವೆಯಾದ ಜನರಲ್ಲ ಅಂತಂದ್ರೆ ನಾವು ತೆಗಿತಿದ್ವಿ. ಕ್ವಶನ್ ಅಲ್ಲಿ ಮದುವೆಯಾದ ಜನರಲ್ಲದ ಮದುವೆ ಆಗದೇ ಇರ್ತಕ್ಕಂಥವ್ರು ಅಂತಂದ್ರೆ ನಾವು ತೆಗಿತಿದ್ವಿ. ಕ್ವಶನ್ ಅಲ್ಲಿ ಕೊಟ್ಟೇ ಇಲ್ಲ ಆ ಥರನಾಗಿ, ಹೌದಾ? ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಒಂದೇ ಆಯ್ಕೆಯಲ್ಲಿ ಒಂದೇ ಅಕ್ಷರ ಇರೋದ್ರಿಂದ ನಾವು ಎಸ್ನ್ನು ಕೂಡ ಮದುವೆ ಆಗಿರ್ತಕ್ಕಂಥವ್ನು ತೆಗೆದಾಕಿ ಪ್ಯೂರ್ ಆಗಿರ್ತಕ್ಕಂಥವ್ನು ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಅವಿಭಕ್ತ ಕುಟುಂಬದಲ್ಲಿ ಇರಬೇಕು, ಶಾಲಾ ಶಿಕ್ಷಕರ ಆಗಿಲ್ಲದನ್ನ ಇರಬೇಕು ಅಂತ ವ್ಯಕ್ತಿನ ನಾವು ಟಿ ಅಂತೇಳಿ ಪ್ರತಿನಿಧಿಸ್ತೀವಿ. ಎಸ್ನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ ನಾವು? ಅವನು ಮದುವೆ ಆಗಿರ್ತಕ್ಕಂಥ ಜನ. ಕ್ಲಿಯರು? ಎಸ್, ಅರ್ಥ ಆಗ್ತಾ ಇದಾವ? ಎಸ್, ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಎಷ್ಟು ಸಾಧ್ಯ ಅಷ್ಟು ಜನರಿಗೆ ಹಂಚ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 6. ಒಂದು ಎಕ್ಸ್ಪ್ರೆಸ್ ರೈಲು 10 ಕಿಲೋಮೀಟರ್ ಪರ್ ಗಂಟೆ ಸರಾಸರಿ ವೇಗದಲ್ಲಿ ಚಲಿಸುತ್ತಿದ್ದು ಪ್ರತಿ 75 ಕಿಲೋಮೀಟರ್ಗಳ ನಂತರ 3 ನಿಮಿಷಗಳವರೆಗೆ ನಿಲ್ಲುತ್ತೆ. 600 ಕಿಲೋಮೀಟರ್ ಅಂತರದಲ್ಲಿರುವ 2 ಸ್ಥಳಗಳ ನಡುವೆ ಸಂಚರಿಸಲು ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನೋಡ್ರಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಎ ಮತ್ತು ಬಿ ಅಂತಕ್ಕಂಥ 2 ಸ್ಥಳಗಳ ನಡುವಿನ ವ್ಯತ್ಯಾಸ ಎಷ್ಟದ? 600 ಕಿಲೋಮೀಟರ್ ಅದ. 600 ಕಿಲೋಮೀಟರ್ ಅದ ಟೋಟಲ್ ಡಿಸ್ಟೆನ್ಸ್ ಇದು, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಆ ಟ್ರೈನ್ ಎವರೇಜ್ ಸ್ಪೀಡಲ್ಲಿ ಹೋಗುತ್ತಂತೆ. ಆ ಟ್ರೈನಿನ ಸ್ಪೀಡ್ ಎಷ್ಟಂತೆ? ಸ್ಪೀಡು 100 ಕಿಲೋಮೀಟರ್ ಪರ್ ಅವರ್. 100 ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ನಾವು ಮೊದಲು ಏನು ಕಂಡು ಹಿಡ್ಕೊಳ್ಬೇಕು? ಹಾಗಾದ್ರೆ ಇದು 600 ಕಿಲೋಮೀಟರ್ ಹೋಗುತ್ತೆ ಟ್ರೈನ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಹೋಗಬೇಕು. ಹಾಗಾದ್ರೆ 600 ಕಿಲೋಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ? ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡ್ರಿ, 1 ಗಂಟೆಗೆ 100 ಕಿಲೋಮೀಟರ್, 600 ಕಿಲೋಮೀಟರ್ ಹೋಗ್ಬೇಕಾದ್ರೆ 6 ಗಂಟೆ ತಾನೇ ತೆಗೆದುಕೊಳ್ಳುತ್ತೆ. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್. ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ 600, ಸ್ಪೀಡ್ 100. ಹಾಗಾದ್ರೆ ಟೈಮ್ ಎಷ್ಟು ತೆಗೆದುಕೊಳ್ಳುತ್ತೆ? 6 ಗಂಟೆ ಟೈಮನ್ನು ತೆಗೆದುಕೊಳ್ಳುತ್ತೆ. ನೋಡ್ರಿ, ಟೈಮ್ ಎಷ್ಟು ಬಂತು? ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟದ? 600 ಕಿಲೋಮೀಟರ್. 600 ಕಿಲೋಮೀಟರ್. ಸ್ಪೀಡ್ ಎಷ್ಟದ? 100 ಕಿಲೋಮೀಟರ್. ಇಲ್ಲಿದ್ದಿಗಂತ ಹೋಗ್ಲೇಬೇಕಲ್ಲ, ನಾವು ನಿಲುಗಡೆ ಆಗ್ತಕ್ಕಂಥದ್ದು ಆಮೇಲೆ ಲೆಕ್ಕ ಹಾಕೋಣ. ಸ್ಟಾಪ್ ಆಗುತ್ತಲ್ಲ 75 ಕಿಲೋಮೀಟರ್ಗೊಮ್ಮೆ, ಅದನ್ನ ಆಮೇಲೆ ಲೆಕ್ಕ ಹಾಕೋಣ. ಮೊದಲು ಇಲ್ಲಿದ್ದಿಗಂತ ಹೋಗ್ಲೇಬೇಕು ಟ್ರೈನ್, 600 ಕಿಲೋಮೀಟರ್ ಹೋಗ್ಲೇಬೇಕು. 100 ಸ್ಪೀಡಲ್ಲಿ ಹೋಗ್ಬೇಕಾದ್ರೆ 600 ಕಿಲೋಮೀಟರ್ ಹೋಗ್ಲಿಕ್ಕೆ 6 ಗಂಟೆ ಟೈಮನ್ನು ತೆಗೆದುಕೊಳ್ಳುತ್ತೆ. ಕಿಲೋಮೀಟರ್ ಪರ್ ಅವರ್, ಈ 2 0 ಕ್ಯಾನ್ಸಲ್, ಈ 2 ಕಿಲೋಮೀಟರ್ 6 ಗಂಟೆ ಟೈಮನ್ನು ತೆಗೆದುಕೊಳ್ಳುತ್ತು. 6 ಗಂಟೆ. ಆಯ್ಕೆಯಲ್ಲಿ 6 ಗಂಟೆ ಯಾವುದೋ ಅವನಷ್ಟೇ ಉಟ್ಕೊಳ್ಳಿ. 6 ಗಂಟೆ ಬಿಟ್ಟು 7 ಗಂಟೆ ಯಾವುದಾದ್ರೆ ತೆಗೆದಾಕ್ಬಿಡಿ, ಹೌದಾ? 6 ಗಂಟೆ ಮೇಲೆ ಟೈಮ್ ಬರ್ತೀಗ. ಈಗ ನೋಡ್ರಿ, ಈಗ ಬಂದಿರತಕ್ಕಂಥದ್ದು 75 ಕಿಲೋಮೀಟರ್ ಹೋಗುತ್ತೆ 3 ನಿಮಿಷ ನಿಲ್ಲುತ್ತೆ, ಮತ್ತೆ 75 ಕಿಲೋಮೀಟರ್ ಹೋಗುತ್ತೆ ಮತ್ತೆ 3 ನಿಮಿಷ ನಿಲ್ಲುತ್ತೆ, ಮತ್ತೆ 75 ಕಿಲೋಮೀಟರ್ ಹೋಗುತ್ತೆ 3 ನಿಮಿಷ ನಿಲ್ಲುತ್ತೆ. ಹಾಗಾದ್ರೆ 600 ಕಿಲೋಮೀಟರ್ ಹೋಗ್ಲಿಕ್ಕೆ ಎಷ್ಟು ಸ್ಟಾಪ್ ಬರ್ತವೆ? 75 ಕಿಲೋಮೀಟರ್ ಅಂತಂದಾಗ 600 ಡಿವೈಡೆಡ್ ಬೈ 75 ಎಷ್ಟು ಸ್ಟಾಪ್ ಬರ್ತವೆ? ನೋಡ್ರಿ, 5 ಮೆಗ್ಗೆಲ್ ಹೊಡೆಯೋಣ. 5 1 5, 2 ಉಳಿತು 25 ಆಗುತ್ತೆ. 5 5 25. ನೆಕ್ಸ್ಟ್ ಇದು 5 1 5, 1 ಉಳಿತೆ 10 ಆಗುತ್ತೆ. 5 10, ಮುಂದೆ 0, ಕ್ಲಿಯರ್. ನೆಕ್ಸ್ಟ್ 15 1 15, 8 120 ಆಗುತ್ತೆ. 8 ಸ್ಟಾಪ್ ಬರ್ತವೆ. ಎಲ್ಲಿಂದ ಹಿಡಿದು ಇಲ್ಲಿಂದ ಇಲ್ಲಿವರೆಗೆ 8 ಬರ್ತವೆ. 8 ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ. 8 ಈ ಪ್ಲೇಸ್ ಇನ್ಕ್ಲೂಡ್ ಆಗುತ್ತೆ 8 ಆಗಬೇಕಾದ್ರೆ. ಇದು ಇನ್ಕ್ಲೂಡ್ ಆಯ್ತು ಅಂತ ಇಲ್ಲಿ ಬಂದ ಮೇಲೆ ಅದು ವಿಶ್ರಾಂತಿ ಮಾಡಲ್ಲ, ರೆಸ್ಟ್ ತೆಗೆದುಕೊಳ್ಳಲ್ಲ. ಯಾಕಂದ್ರೆ ಇದು ರೀಚ್ ಆದ್ಮೇಲೆ ವಿಶ್ರಾಂತಿ ಬರಲ್ಲ. ಅದಕ್ಕಾಗಿ ಈ ಪ್ಲೇಸ್ ಅನ್ನ ಒಂದು ಪ್ಲೇಸ್ ಅನ್ನ ಮೈನಸ್ ಮಾಡಿದಾಗ 7 ಸ್ಟಾಪ್ಗಳು ಬರ್ತಾವೆ. ಟೋಟಲ್ ಸ್ಟಾಪ್ ಬರ್ತಕ್ಕಂಥವು ಎಷ್ಟು? 7. ಅವು 7 ಯಾವ್ಯಾವ ಅಂತ ಹೇಳ್ತೀನಿ ನೋಡ್ರಿ. ಇವಾಗ ಈಗಿದು ಇಲ್ಲಿದ್ದಿಲ್ಲಿಗೆ 600, ಇವು 300 ಇರ್ತಾವೆ. ಎಸ್, 300 ಅಂತ ನೋಡ್ರಿ. 75 ಪ್ರತಿ 75 ಕಿಲೋಮೀಟರ್ಗೆ ಒಂದೊಂದು ರೆಸ್ಟ್ 3 ನಿಮಿಷ ರೆಸ್ಟು. ನೋಡ್ರಿ, ಇಲ್ಲಿಗೆ ಬಂತು 75 ನಿಮಿಷ, ಇಲ್ಲಿ 75 ಕಿಲೋಮೀಟರ್, ಇಲ್ಲಿಗೆ ಬಂತು 75 ಕಿಲೋಮೀಟರ್.
150 ಆಯಿತು. ನೆಕ್ಸ್ಟು ಇದು 75, ಇದು 75, 150, ಇದು 100 300 ಆಯ್ತಾ? ಇದರ ಅರ್ಧ 300 ಆಯ್ತಾ? 1 2 3 4 ಅದು ಅದೇ ಥರ ಈ ಕಡೆ ಹಾಕಿ, ಯಾಕಂದ್ರೆ ಈ ಕಡೆ 300 ಈ ಕಡೆ 300. 1 2 3 4 ನೋಡ್ರಿ, ಇಲ್ಲಿ 75, ಇಲ್ಲಿ 75, ಇಲ್ಲಿ 75, ಇಲ್ಲಿ 75 ರೀಚ್ ಆಯ್ತು. ಹಾಗಾದ್ರೆ ಎಷ್ಟು ಸ್ಟಾಪ್ಗಳಾದ ನೋಡ್ರಿ. ಈಗ ನೋಡ್ರಿ ಆದ್ವಲ್ಲ, 75 75 150 150 150 300 ಆಯ್ತು. ಈ ಕಡೆ 300, 1 2 3 4 ಈ ಕಡೆ 300 ಕರೆಕ್ಟ್ ಆಯ್ತು. ಈಗ ಸ್ಟಾಪ್ಗಳು ಎಷ್ಟು ನೋಡ್ರಿ, ಇಲ್ಲೇ ಒಂದು ಸ್ಟಾಪು, ಇಲ್ಲೇ ಒಂದು ಸ್ಟಾಪು, ಇಲ್ಲೇ ಒಂದು ಸ್ಟಾಪು, ಇಲ್ಲೇ ಒಂದು ಸ್ಟಾಪ್, ಇಲ್ಲಿ ಒಂದು ಸ್ಟಾಪ್, ಇಲ್ಲಿ ಒಂದು ಸ್ಟಾಪ್, ಇಲ್ಲಿ ಒಂದು ಸ್ಟಾಪ್. ಇದು ಸ್ಟಾಪ್ ಅಲ್ಲ, ಇದು ರೀಚ್ ಮುಗೀತು. ಹಾಗಾದ್ರೆ ಎಷ್ಟಾದ್ ನೋಡ್ರಿ, 1 2 3 4 5 6 7 ಆದ್ವಲ್ಲ, ಅದೇ 7 ಬಂತು. ಒಂದು ಮೈನಸ್ ಯಾಕೆ ಮಾಡಿದ್ವಿ, ಇದನ್ನ ಕೂಡಿಸ್ಕೊಂಡಿರ್ತೀವಲ್ಲ ತೆಗಿಬೇಕಾದ ಒಂದನ್ನ, ಯಾಕಂದ್ರೆ ಇದು ರೀಚಿಂಗ್ ಟೈಮ್, ಇದು ರೀಚಿಂಗ್ ಪ್ಲೇಸ್, ರೆಸ್ಟ್ ಪ್ಲೇಸ್ ಅಲ್ಲ. ಅದು ರೀಚ್ ಆದ್ಮೇಲೆ ರೆಸ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಕಂಟಿನ್ಯೂ ರೆಸ್ಟ್ ಮಾಡಿಬಿಡ್ಲಿ ಅವನು. ಇವಾಗ 7 ಉಳಿದವು ಹೌದಾ, 1 2 3 4 5 6 7 ಆಯ್ತು, 7. ಹಾಗಾದ್ರೆ ಒಂದೊಂದು ಪ್ಲೇಸಲ್ಲಿ ಎಷ್ಟೆಷ್ಟು ನಿಮಿಷ ರೆಸ್ಟ್ ಮಾಡ್ತಾನಂತೆ, 3 ನಿಮಿಷ. ಹಾಗಾದ್ರೆ 7 3 ಎಷ್ಟು ನಿಮಿಷ, 21 ನಿಮಿಷ. ಹಾಗಾದ್ರೆ 6 ಗಂಟೆ ಇಲ್ಲಿಗೆ ಹೋಗ್ಲಿಕ್ಕೆ ತೆಗೆದುಕೊಳ್ತಾನೆ, ರೆಸ್ಟ್ ಮಾಡ್ಲಿಕ್ಕೆ 21 ನಿಮಿಷ. ಹಾಗಾದ್ರೆ ಟೋಟಲ್ ಅವನು ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು, 6 ಗಂಟೆ 21 ನಿಮಿಷ ಈಸ್ ರೈಟ್ ಆನ್ಸರ್. ಆಯ್ಕೆಲಿದ್ರೆ ಇದೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ರಿ ಎಷ್ಟು ಸಿಂಪಲ್, ಕೆಲವು ಸೆಕೆಂಡ್ಗಳ ಒಳಗಾಗಿ ಬಿಡಿಸ್ತಕ್ಕಂಥ ಲೆಕ್ಕಗಳಿವು. ಇವು ಗೊತ್ತಾಗಬೇಕು ನಿಮ್ಗೆ ಯಾವ ರೀತಿ ಬಿಟ್ಟು. ನಾನು ಇದ್ರ ಏನೇನೂ ಬೆಳೆಸಿಲ್ಲ, ಯಾವ ಸೂತ್ರನೂ ಬೆಳೆಸಿಲ್ಲ, ಇದೇನು ದೊಡ್ಡ ಸೂತ್ರ ಅಂತಕ್ಕಂಥದ್ದಲ್ಲ. ನಿಮ್ಗೆ ಗೊತ್ತಾಗಲ್ಲ ಅಂತ ಇದು ಬಿಡಿಸಿದ್ದೀನಿ ಅಷ್ಟೇ ನಾನು. ಇಲ್ಲೇ ಗೊತ್ತಾಗ್ಬಿಡ್ತು ನಿಮಗೆ, 600 ಕಿಲೋಮೀಟರ್ ಅದ, 1 ಗಂಟೆಗೆ 100 ಕಿಲೋಮೀಟರ್ ಹೋದ್ರೆ 600 ಕಿಲೋಮೀಟರ್ ಹೋಗಕ್ಕೆ 6 ಗಂಟೆ ಬೇಕಾಯ್ತು. ಹೌದಾ, 6 ಗಂಟೆ ಬೇಕಾಯ್ತು. ಹಾಗಾದ್ರೆ ಸ್ಟಾಪ್ ಬಂತು. ಈಗ 75 1 ಕಿಲೋಮೀಟರ್, 75ಗೆ 3 ನಿಮಿಷ, 75 ಕಿಲೋಮೀಟರ್ಗೆ 3 ನಿಮಿಷ ಅಂತದ್ದು 600 ಕಿಲೋಮೀಟರ್ ಹೋಗೋಕ್ಕೆ 7 ಸ್ಟಾಪ್ ಬರ್ತವೆ. ಹಾಗಾದ್ರೆ 7 ಸ್ಟಾಪ್ ಅಂತಂದ್ರೆ ಒಂದು ಸ್ಟಾಪ್ಗೆ 3 ನಿಮಿಷ ಆದರೆ 7 ಸ್ಟಾಪ್ಗೆ 21 ನಿಮಿಷ. ಹಾಗಾದ್ರೆ ಟೋಟಲ್ ತೆಗೆದುಕೊಳ್ತಕ್ಕಂಥ ಸಮಯ 6 ಗಂಟೆ 21 ನಿಮಿಷ ಇಸ್ ರೈಟ್ ಆನ್ಸರ್. ಎಷ್ಟೊತ್ತು ಬೇಕಿರೋದು ಲೆಕ್ಕ ಮಾಡಲಿಕ್ಕೆ, ಇಷ್ಟು ಸಿಂಪಲ್ ಆಗಿ ನಾವು ಲೆಕ್ಕಗಳನ್ನ ಬಿಡಿಸ್ಕೊಳ್ಬೋದು. ಅರ್ಥ ಆಗ್ತಾ ಇದ್ದಾವ? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. ಒಂದು ಗುಲಾಬಿ ತೋಟದಲ್ಲಿ ನಿರ್ದಿಷ್ಟ ವಿಧದ ಗುಲಾಬಿ ಗಿಡದ ಬೀಜವು ಪುನರುತ್ಪತ್ತಿಯಿಂದಾಗಿ ಪ್ರತಿದಿನ 2ರಿಂದ ಗುಣಾಕಾರಗೊಳ್ಳುತ್ತಾ ಹೋಗುತ್ತವೆ. 2ರಿಂದ ಗುಣಾಕಾರ ಅಂದ್ರೆ ಡಬಲ್ ಆಗ್ತಾ ಹೋಗಿದ್ದಾವೆ. ಮೊದಲ ದಿನದಂದು ಒಂದೇ ಬೀಜವಿದ್ರೆ 2ನೇ ದಿನ ಅದೇನಾಗುತ್ತೆ 2 ಆಗುತ್ತೆ, 3ನೇ ದಿನ 4 ಆಗುತ್ತೆ, 8 ಆಗುತ್ತೆ. ಹೀಗೆ ಬೀಜದಿಂದ ಆರಂಭಿಸಿ ಅದು 200 ಚದರ ಮೀಟರ್ಗಳಷ್ಟು ಜಾಗವನ್ನ ವ್ಯಾಪಿಸಿಕೊಳ್ಳಲು 30 ದಿನ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ನೋಡ್ರಿ ಎಷ್ಟು ದಿನ ಟೈಮ್ ತೆಗೆದುಕೊಳ್ಳುತ್ತೆ, 30 ದಿನ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ಯಾವಾಗ 1ನೇ ಬೀಜ ಹಾಕಿದಾಗ, 1 ಬೀಜ ಹಾಕಿದಾಗ ನೆಕ್ಸ್ಟ್ ದಿನ 2ನೇ ಬೀಜ, ನೆಕ್ಸ್ಟ್ ದಿನ 4ನೇ ಬೀಜ, 1ನೇ ಬೀಜದಿಂದ ಪ್ರಾರಂಭ ಮಾಡಿದಾಗ. ಕ್ಲಿಯರಾ? ಇದು ಅವ್ರು ಹೇಳಿದ್ರೆ ಮೊದಲ ದಿನದಂದು ಒಂದೇ ಬೀಜವಿದ್ದರೆ 2ನೇ ದಿನ ಅದು 2 ಆಗುತ್ತೆ, 3ನೇ ದಿನ ಅದು 4 ಆಗುತ್ತೆ, ನೆಕ್ಸ್ಟ್ ಏನಾಗುತ್ತೆ 8, ಈ ರೀತಿ ಡಬಲ್ ಆಗ್ತಾ ಹೋಗಿದ್ದಾರೆ. ಹೀಗೆ ಬೀಜದಿಂದ ಆರಂಭಿಸಿ 200 ಚದರ, ಅದು ಸಂಬಂಧ ಇಲ್ಲ 200 ಚದರ ಮೀಟರ್ ಅಲ್ಲಿ ಎಷ್ಟಲ್ಲ, ಅದು ಬೇಕಾಗಿಲ್ಲ. ಸುಮ್ಮನೆ ನಿಮ್ಗೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಈ ರೀತಿ ಕ್ವಶನ್ ಕೊಟ್ಟಿದ್ದಾನೆ, ಹೌದಾ? ಅದರ ಎಷ್ಟು ವಿಸ್ತಾರ ಅಂತೇಳಿ. ಎಸ್, 30 ದಿನ ಬೇಕಾಗುತ್ತದೆ. ಹಾಗಾದ್ರೆ 2 ಬೀಜದಿಂದ ಆರಂಭಿಸಿ ಅಷ್ಟೇ ವ್ಯಾಪ್ತಿಯ ಜಾಗದಲ್ಲಿ ವ್ಯಾಪಿಸಲು ಅದು ಎಷ್ಟು ದಿನ ಬೇಕಾಗುತ್ತೆ? 1 ಬೀಜದಿಂದ ಸ್ಟಾರ್ಟ್ ಆದ್ರೆ 30 ದಿನ ಟೈಮ್ ತೆಗೆದುಕೊಳ್ಳಿತ್ತು. ಹಾಗಾದ್ರೆ 2 ಬೀಜದಿಂದ ಆರಂಭಿಸ್ತಾರೆ, ಮೊದಲನೇ ದಿನನೇ 2 ಹಾಕಿಬಿಡ್ತಾರೆ. ಹಾಗಾದ್ರೆ ಎಷ್ಟು ಚದರ ಮೀಟರ್ ಕೊಡ್ರಲ್ಲ ಅಷ್ಟು ಪ್ಲೇಸ್ ಅಲ್ಲಿ ಆವರಿಸಬೇಕಾದ್ರೆ ಎಷ್ಟು ದಿನ ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟು ತಗೊಳ್ಬಹುದು? ಇಲ್ಲಿ ನೋಡ್ರಿ, ಸಿಂಪಲ್ ಒಂದು ಲಾಜಿಕ್ ಹೇಳ್ಕೊಡ್ತೀನಿ ನಿಮಗೆ. ಮೊದಲನೇ ದಿನ 1 ಹಾಕಿದ್ವಿ, 1 ಬೀಜ ಹಾಕಿದ್ವಿ, ಯಾವುದು 1ನೇ ದಿನ. ಅದು 2ನೇ ದಿನಕ್ಕೆ ಏನಾಗುತ್ತೆ, 1 ಇದ್ದದ್ದು 2 ಆಯಿತು, ಹೌದಾ? ನೆಕ್ಸ್ಟ್ 3ನೇ ದಿನಕ್ಕೆ ಏನಾಯಿತು, 2 ಇದ್ದದ್ದು 4 ಆಯಿತು. ಕ್ಲಿಯರ್ ಆಯಿತು? ನೆಕ್ಸ್ಟು 4ನೇ ದಿನಕ್ಕೆ ಏನಾಯಿತು, 4 ಇದ್ದದ್ದು 8 ಆಯಿತು. ಯಾವುದಿದ್ದು 1ನೇ ಬೀಜದಿಂದ ಪ್ರಾರಂಭಿಸಿದಾಗ. ನೆಕ್ಸ್ಟ್ 5ನೇ ದಿನಕ್ಕೆ ಏನಾಯಿತು, 8 ಇದ್ದದ್ದು 16 ಆಯಿತು. ಹಿಂಗೆ ಡಬಲ್ ಆಗ್ತಾ ಹೋಗುತ್ತೆ. ಅದು ಎಲ್ಲಿವರೆಗೂ ಅವ್ರು ಎಷ್ಟು 1000 ಚದರ ಸೆಂಟಿಮೀಟರ್ ಅಥವಾ ವಿಸ್ತಾರ ಕೊಡಲ್ಲ, ಆ ವಿಸ್ತಾರ ಆಗುವವರೆಗೂ ಕೂಡ ಹಿಂಗೆ ಡಬಲ್ ಆಗ್ತಾ ಹೋಗುತ್ತೆ. 6ನೇ ದಿನಕ್ಕೆ ಎಷ್ಟಾಗುತ್ತೆ, 16 ಇದ್ದದ್ದು 32 ಆಯಿತು. ನಾ ಇದಕ್ಕೆ ಲಾಸ್ಟ್ ತರ್ತೇನೆ ನಾನೀಗ, ಮುಂದೆ ಬೇಡ. 32 ಚದರ ಮೀಟರ್ ಅಂತಾನೆ ಇಟ್ಕೊಳ್ರಿ, ಅದೆಷ್ಟಾದ್ರೂ ಅನ್ಕೊಳ್ರಿ. 32 ಚದರ ಮೀಟರ್ ಆಗಲಿಕ್ಕೆ 1 ಬೀಜದಿಂದ ಪ್ರಾರಂಭಿಸಿದಾಗ 6 ದಿನ ಟೈಮ್ ತೆಗೆದುಕೊಳ್ಳಿತ್ತು. ಎಷ್ಟು ದಿನ? 6 ದಿನ. ಎಷ್ಟು? 32 ಚದರ ಮೀಟರ್ ಆಗ್ಬೇಕಾರೆ ನಾವೀಗ 1 ಬೀಜ ಹಾಕಲ್ಲ, 2 ಬೀಜ ಹಾಕ್ತೀವಿ ಅಂತಂದ್ರೆ ಅವರು
2 ಬೀಜ ಹಾಕಿದಾಗ ಇದೇ ವಿಸ್ತಾರವನ್ನ ತುಂಬಿಸ್ಲಿಕ್ಕೆ ವ್ಯಾಪಿಸ್ಲಿಕ್ಕೆ ಎಷ್ಟು ದಿನ ಟೈಮ್ ತೆಗೆದುಕೊಳ್ತಂದ್ರ 2 ಬೀಜ ಹಾಕಿದೀವಿ, ನೆಕ್ಸ್ಟ್ ದಿನ ಎಷ್ಟಾಗುತ್ತೆ 4 ಆಗುತ್ತೆ, 2ನೇ ದಿನಕ್ಕೆ 3ನೇ ದಿನಕ್ಕೆ 4 ಇದ್ದದ್ದು 8 ಆಗುತ್ತೆ, 4ನೇ ದಿನಕ್ಕೆ 8 ಇದ್ದದ್ದು 16 ಆಗುತ್ತೆ, 5ನೇ ದಿನಕ್ಕೆ 16 ಇದ್ದದ್ದು 32 ಆಗುತ್ತೆ. ನೋಡ್ರಿ, 1 ಬೀಜ ಆರಂಭಿಸಿದಾಗ 6 ದಿನ ಇತ್ತು, 2 ಬೀಜದಿಂದ ಆರಂಭಿಸಿದಾಗ ಅದು ಎಷ್ಟು ದಿನಕ್ಕೆ ಬಂತು 5 ದಿನಕ್ಕೆ ಬಂತು. ಹಂಗಾದ್ರೆ 6 ಇದ್ದದ್ದು 5 ಆಯ್ತು, -1 ಆಯ್ತು. ಹಾಗಾದ್ರೆ 30 ಇರ್ತಕ್ಕಂಥದ್ದು 2ನೇ ಬೀಜದಿಂದ ಆರಂಭಿಸಿದಾಗ -1 ಆಗುತ್ತೆ, 29 ದಿನದಲ್ಲಿ ಅದು ವ್ಯಾಪಿಸುತ್ತೆ. ಅದು ಒಂದೇ ಇಲ್ಲ ಮೈನಸ್ ಆಗೋದು, ಅದು ಒಂದೇ ಮೈನಸ್ ಆಗುತ್ತೆ. ಹೌದಾ? ಎಸ್, ನೋಡ್ರಿ, ಇದು ದ್ವಿಗುಣ ಆಗ್ತಕ್ಕಂಥದ್ದು. ಇನ್ನೊಂದು ಕ್ವಶನ್ ಕೇಳ್ತಾನೆ ಈ ರೀತಿ. ಇನ್ನೊಂದು ಕ್ವಶನ್ ಏನಪ್ಪ, ಒಂದು ಬುಟ್ಟಿಯಲ್ಲಿ ಒಂದಿಷ್ಟು ಬೀಜಗಳನ್ನು ಹಾಕಿರ್ತಾನೆ. ಇವು ಪ್ರತಿನಿತ್ಯ ಇದೇ ರೀತಿ ಡಬಲ್ ಆಗ್ತಾ ಹೋಗ್ತಾನೆ. ಈ ಬೀಜ ತುಂಬಲಿಕ್ಕೆ, ಬುಟ್ಟಿ ತುಂಬಲಿಕ್ಕೆ 30 ದಿನ ಟೈಮನ್ನು ತೆಗೆದುಕೊಳ್ಳುತ್ತೆ. ನಾನು ಇದೇ ಲೆಕ್ಕಕ್ಕೆ ಬರ್ತೀನಿ. ಹೌದಾ? ಇದು ಸಪ್ರೇಟ್ ಇದು. ಹೌದಾ? 30 ಮತ್ತೆ ಈ ಲೆಕ್ಕದಾಗಿಲ್ಲ ಇದು. ಈ ಲೆಕ್ಕದ ಗೊತ್ತಾಯ್ತು ನಿಮಗೆ 29 ದಿನ ಅಂತೇಳಿ. ಯಾವಾಗ 2ನೇ ಬೀಜದಿಂದ ಆರಂಭಿಸಿದಾಗ 32 ಚದರ ಮೀಟರ್ ವ್ಯಾಪಿಸ್ಲಿಕ್ಕೆ 5 ದಿನ ತೆಗೆದುಕೊಳ್ತಾ, 1 ಬೀಜ ಆರಂಭಿಸಿದಾಗ 6 ದಿನ ತೆಗೆದುಕೊಂಡಿತ್ತು, 2 ಬೀಜದಿಂದ ಆರಂಭಿಸಿದಾಗ 5 ದಿನ ತೆಗೆದುಕೊಂಡ್ರೆ 1 ದಿನ ಲೆಸ್ ಆಯ್ತು. ಅದೇ ರೀತಿಯಾಗಿ 30 ದಿನ ಇದ್ರೆ 1 ದಿನ ಲೆಸ್ ಮಾಡಿ 29 ದಿನ ಆಯ್ತು. ಇದು ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನ್ ಕಂಡಿಡಿದ್ವಿ. ಬೇರೆ ವಿಧಾನದಲ್ಲಿ ಯಾವ ರೀತಿ ಕೊಡ್ತಾರೆ ಅಂತಂದ್ರೆ, ಈ ಒಂದು ಅದೇ ರೀತಿಯಾಗಿ 1 ಬೀಜ 2 ಬೀಜ 4 ಬೀಜ 4 ಬೀಜ 6 8 ಬೀಜ 8 16 16 32 30 64 ಆಗುತ್ತೆ. ಈ ರೀತಿಯಾಗಿ ಈ ಬುಟ್ಟಿ ತುಂಬಲು 30 ದಿನ ಆಗುತ್ತೆ. ಹಾಗಾದ್ರೆ ಆ ಬುಟ್ಟಿ ಅರ್ಧ ತುಂಬಲಿಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಎಷ್ಟು ದಿನದಲ್ಲಿ ಅರ್ಧ ತುಂಬುತ್ತೆ? 15 ದಿನ ಅಂತ ಹಾಕ್ಬಿಟ್ರೆ ಉತ್ತರ ನಮ್ಮದು ಪಂಗನಾಮ. ಯಾಕಂದ್ರೆ ಇದು ಪೂರ್ತಿ ತುಂಬಲಿಕ್ಕಾದ್ರೆ 30 ದಿನ, ಅದ್ರ ಅರ್ಧ ತುಂಬಕ್ಕೆ 15 ದಿನ. ಹಿಂಗೆ ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕ್ಬಿಟ್ರೆ ಉತ್ತರ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತಾ? ಅದು ಅರ್ಧ ಇರ್ತಕ್ಕಂಥದ್ದು ನೆಕ್ಸ್ಟ್ ಡೇನೇ ಫುಲ್ ಆಗುತ್ತೆ. ಯಾಕಂದ್ರೆ 2 ಪಟ್ಟು ತಾನೆ, ಡಬಲ್ ಆಗ್ತಾ ಹೋಗಿದೆ ಅಂತ ಹೇಳಿರ್ತಾನೆ. ಹಾಗಾದ್ರೆ ಇವತ್ತು ಅರ್ಧ ಆಯ್ತಂತಂದ್ರೆ, ಇವತ್ತಿನ ದಿನ ಅರ್ಧ ಆಯ್ತಂತಂದ್ರೆ ನೆಕ್ಸ್ಟ್ ಡೇ ಏನಾಗಿರುತ್ತೆ? ಫುಲ್ ಆಗಿರುತ್ತೆ. ಹಾಗಾದ್ರೆ 30ನೇ ದಿನಕ್ಕೆ ಫುಲ್ ಆಗಿತ್ತಂತಂದ್ರೆ ಅದು ಅರ್ಧ ಆಗಿರ್ತಕ್ಕಂಥ ದಿನ ಎಷ್ಟಾಗುತ್ತೆ? 29ನೇ ದಿನಕ್ಕೆ ಅದು ಅರ್ಧ ತುಂಬಿರುತ್ತೆ. ಪುಟ್ಟಿ ಅಥವಾ ಬುಟ್ಟಿ ಅರ್ಧ ತುಂಬಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ಳುತ್ತೆ? 29 ದಿನ ತೆಗೆದುಕೊಳ್ಳುತ್ತೆ. ಪೂರ್ತಿ ತುಂಬಲಿಕ್ಕೆ ಅದೆಷ್ಟು ದಿನ ತೆಗೆದುಕೊಳ್ಳುತ್ತೆ? 30 ದಿನ ತೆಗೆದುಕೊಳ್ಳುತ್ತೆ. ಅದೇ ಮಾದರಿಯಲ್ಲಿ 2 ಬೀಜದಿಂದ ಆರಂಭಿಸಿದಾಗ ಅಷ್ಟೇ ವ್ಯಾಪ್ತಿ ಪ್ರದೇಶದಲ್ಲಿ ವಿಸ್ತಾರ ಆಗ್ಬೇಕಾದ್ರೆ ಅದು 1 ದಿನ ಮೈನಸ್ ಆಗಿ 30 ಅಂದ್ರೆ 1 ದಿನ ಮೈನಸ್ ಆಗುತ್ತೆ. 30ರಲ್ಲಿ 1 ಅಂದ್ರೆ 29 ದಿನದಲ್ಲಿ ಆ ಒಂದು ವಿಸ್ತಾರವಾದ ಪ್ರದೇಶ ಕಂಪ್ಲೀಟ್ ಆಗಿ ತುಂಬುತ್ತೆ. ಕ್ಲಿಯರ್? ಅರ್ಥ ಆಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 8. ಎ ಇಂದ ಬಿ ಎಂಬ ಸ್ಥಳಕ್ಕೆ ಹೋಗುತ್ತಿರುವ ಬಸ್ ಮಾರ್ಗದಲ್ಲಿ ಪ್ರತಿ ಪ್ರಯಾಣಿಕರಿಗೆ ನಿಗದಿಪಡಿಸಿದ ಟಿಕೆಟ್ ಬೆಲೆ ₹X ಆಗಿದೆ. ನೋಡ್ರಿ, ಟಿಕೆಟಿನ ಬೆಲೆ ಎಷ್ಟಂತೆ? ₹X ಆಗಿದೆ. ಒಂದು ಟಿಕೆಟ್ ಬೆಲೆ ಎಷ್ಟು? X. 50 ಮೈನಸ್ X ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದಾರೆ. ಪ್ಯಾಸೆಂಜರ್ಸ್ ಎಷ್ಟಿದಾರಂತೆ? 50 ಮೈನಸ್ X ಜನ ಪ್ಯಾಸೆಂಜರ್ ಇದ್ದಾರೆ. ಒಂದು ಟಿಕೆಟ್ X. ಪ್ರಯಾಣಿಸಿದರೆ ಎಂದು ನಿರೀಕ್ಷಿಸಲಾಗಿದೆ. ರೆವಿನ್ಯೂವನ್ನು ಗರಿಷ್ಠಗೊಳಿಸಬೇಕಾದ್ರೆ ಟಿಕೆಟಿನ ಬೆಲೆ ಎಷ್ಟಿಡಬೇಕು? 4 ಆಯ್ಕೆಗಳು ಕೊಟ್ಟಿದ್ದಾರೆ. ಆ 4 ಆಯ್ಕೆಗಳಲ್ಲಿ ಯಾವುದು ಗರಿಷ್ಠ ನಮಗೆ ಇನ್ಕಮ್ ಬರುತ್ತೆ, ಜಾಸ್ತಿ ದುಡ್ಡು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. 4 ಆಯ್ಕೆಗಳಲ್ಲಿ ಯಾವುದು ದುಡ್ಡು ಜಾಸ್ತಿ ಬರುತ್ತೆ ಅಂತ ಕ್ವಶನ್ ಕೇಳಿದರೆ, ಇಲ್ಲಿ ನೋಡ್ರಿ, ಇಷ್ಟು ಪ್ರಯಾಣಿಕರಿದ್ದಾರೆ, ಒಂದು ಟಿಕೆಟ್ ಬೆಲೆ X. ಇವೆರಡು ಗುಣಾಕಾರ ಮಾಡಿದ್ರೆ ಯಾವುದು ಜಾಸ್ತಿ ಬರುತ್ತಾ ಅದು ನಮಗೆ ಜಾಸ್ತಿ ರೆವಿನ್ಯೂವನ್ನು ತಂದು ಕೊಡ್ತಕ್ಕಂಥ ಟಿಕೆಟ್ನ ಬೆಲೆ. ಈಗ ಒಂದು ಟಿಕೆಟ್ನ ಬೆಲೆ ₹30 ಇದ್ರೆ ಅಂತ ಇಟ್ಕೊಳ್ರಿ. ಪ್ಯಾಸೆಂಜರ್ ಎಷ್ಟು? ಒಂದು 40 ಜನ ಪ್ಯಾಸೆಂಜರ್ ಇದ್ದಾರೆ. ಹಾಗಾದ್ರೆ ಇವೆರಡು ಏನು ಮಾಡ್ತೀವಿ? ಗುಣಾಕಾರ ಮಾಡಿದ್ಮೇಲೆ ಬರ್ತಕ್ಕಂಥದ್ದು ರೆವಿನ್ಯೂ ಆಗುತ್ತೆ ನಮಗೆ. ಹೌದಾ? ಒಂದು ಟಿಕೆಟ್ನ ಬೆಲೆ ₹30 ಇದ್ರೆ 40 ಜನ ಪ್ಯಾಸೆಂಜರ್ ಇದ್ರೆ 4 3 12 ₹1200 ಅನ್ನೋದು ರೆವಿನ್ಯೂ. ಹೌದು ತಾನೆ? ಎಸ್. ಈ ರೀತಿ ಇಲ್ಲಿ ಬರ್ತಕ್ಕಂಥ ಅಮೌಂಟು ಯಾವುದು ಜಾಸ್ತಿ ಆಗುತ್ತಾ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಈಗ ನೋಡ್ರಿ, ಇವೆರಡಕ್ಕೆ ಏನ್ ಮಾಡ್ಬೇಕು? ನಾವು ಗುಣಾಕಾರ ಮಾಡಬೇಕು. ಪ್ಯಾಸೆಂಜರ್ 40 ಜನ, ಟಿಕೆಟ್ ಬೆಲೆ ₹30, ಇವೆರಡಕ್ಕೂ ನಾವು ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಉತ್ತರ ಕಂಡುಹಿಡ್ಕೊಳ್ಬೇಕು ನಾವು. ಈಗ ಇಲ್ಲೇ ಆಯ್ಕೆ 1 ತೆಗೆದುಕೊಳ್ತೀನಿ ನಾನು. ಆಯ್ಕೆ 1ರಲ್ಲಿ X = ಟಿಕೆಟಿನ ಬೆಲೆ ಎಷ್ಟದ? ₹15 ಅದ. ಹೌದು ತಾನೆ? ನಾನು ಇಲ್ಲಿ ಮೇಲೆ ಹಚ್ಕೊಳ್ತೀನಿ. ಟಿಕೆಟ್ ಬೆಲೆ ಎಷ್ಟದ? ಒಂದೇ ಆಯ್ಕೆದಲ್ಲಿ ₹15 ಅದ. ಟಿಕೆಟ್ ಬೆಲೆ ಎಷ್ಟದ? 15 ಅದ. ಹಾಗಾದ್ರೆ ಪ್ರಯಾಣಿಕರು ಎಷ್ಟಿದ್ದಾರೆ? 50ರಲ್ಲಿ 15 ಹೋದ್ರೆ 35 ಜನ ಪ್ರಯಾಣಿಕರು ಇದ್ದಾರೆ. ನೋಡ್ರಿ,
ಇದು ಗೊತ್ತಾಯ್ತಾ? 35 ಹೆಂಗೆ ಹಚ್ಚಿದ್ದೆ? 50ರಲ್ಲಿ 15 ಕಳಿಬೇಕು, ಎಕ್ಸ್ ತಾನೆ ಇದು. 50ರಲ್ಲಿ 15 ಕಳೆದ್ರೆ ಎಷ್ಟು? 35 ತಾನೆ. ಆ 35 ಇಲ್ಲಿ ಹಚ್ಕೊಂಡಿವಿ. ಈಗ 15ಕ್ಕೆ 35ಕ್ಕೆ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 15 5 75ಕ್ಕೆ 5 ಕೈಲ ಬಂತು 7. 15 3 45 1 7 52 ಆಯಿತು. ನೋಡ್ರಿ, ಟಿಕೆಟ್ ಬೆಲೆ 15 ರೂಪಾಯಿ ಇದ್ದಾಗ ರೆವೆನ್ಯೂ ಎಷ್ಟು ಬಂತು? 525 ಬಂತು. ಎಸ್, ಇದು ಒಂದನೇ ಆಯ್ಕೆಯಿಂದ ಬಂತು. ಎರಡನೇ ಆಯ್ಕೆಯಿಂದ ನೋಡ್ರಿ, 20 ರೂಪಾಯಿ ಮಾಡಿದರೆ ಟಿಕೆಟ್ ಬೆಲೆ 20 ರೂಪಾಯಿ. 20 ರೂಪಾಯಿ ಟಿಕೆಟ್ ಬೆಲೆ. ಪ್ಯಾಸೆಂಜರ್ ಎಷ್ಟಾರೆ? 50ರಲ್ಲಿ 20 ಮೈನಸ್ ಮಾಡಿದ್ರೆ 30 ರೂಪಾಯಿ. 30 ಪ್ಯಾಸೆಂಜರ್ ಇದ್ದಾರೆ. ಹಾಗಾದ್ರೆ 2 3 6 600 ರೂಪಾಯಿ ಆಯ್ತು. ಇದು ರೆವೆನ್ಯೂ ನೋಡ್ರಿ. ಇದ್ರದ್ದು ರೆವೆನ್ಯೂ 525, ಇದ್ರದ್ದು ರೆವೆನ್ಯೂ 600 ರೂಪಾಯಿ ಆಯ್ತು. ಅದ್ರದ್ದು ಕಡಿಮೆ ಆಯ್ತಾನೆ, ಅದ್ರದ್ದು ಬಿಟ್ಟು ಬಿಡ್ರಿ. ಆಯ್ಕೆ ಇದು ಅಲ್ಲ, 15 ಅಲ್ಲ. ಯಾಕಂದ್ರೆ ಇದು ರೆವೆನ್ಯೂ ಕಡಿಮೆ ಆಯ್ತು, ಇದು ಜಾಸ್ತಿ ಆಯ್ತು. ಇದು ನೋಡ್ಕೊಳ್ರಿ. ಈಗ ನೆಕ್ಸ್ಟ್ ಮುಂದುವರೆದು 25 ಅದ. ಸಿ ಆಯ್ಕೆ ಎಷ್ಟದ? 3. 25 ಅದ. 25 ಎಕ್ಸ್ ಅಂದ್ರೆ ಪ್ರಯಾಣಿಕರು 25. ಹಾಗಾದ್ರೆ ಸಾರಿ, ಟಿಕೆಟ್ ಬೆಲೆ 25, ಎಕ್ಸ್ ಇಸ್ ಈಕ್ವಲ್ ಟು 25. ಹಾಗಾದ್ರೆ ಪ್ರಯಾಣಿಕರು ಎಷ್ಟದ ನೋಡ್ರಿ? 50 ಮೈನಸ್ 25. 50ರಲ್ಲಿ 25 25. 25 ಎಷ್ಟಾಗುತ್ತೆ? 625 ಆಯ್ತು ನೋಡ್ರಿ. ಹಾಗಾದ್ರೆ ಈಗ 625 ದೊಡ್ಡದು, 600 ದೊಡ್ಡದು, 625 ದೊಡ್ಡದು. ಹಾಗಾದ್ರೆ ಇದು ಕೂಡ ಕ್ಯಾನ್ಸಲ್ ಆಯ್ತು, ಇದು ಬೇಕಾಗಿಲ್ಲ ನಮಗೆ. ಇದಕ್ಕಿಂತ ಜಾಸ್ತಿ ರೆವೆನ್ಯೂ ಇಲ್ಲಿ ಬಂತು 25 ರೂಪಾಯಿ ಇದ್ದಾಗ. ನೆಕ್ಸ್ಟ್ 30 ರೂಪಾಯಿ ಐತೆ. ಎಸ್, 15 ರೂಪಾಯಿ ಇದ್ದಾಗ ಕಡಿಮೆ ಇತ್ತು, 60 ರೂಪಾಯಿ ಇದಕ್ಕಿಂತ ಜಾಸ್ತಿ ಆಯ್ತು, 25 ರೂಪಾಯಿ ಇದಕ್ಕಿಂತ ಜಾಸ್ತಿ ಆಯ್ತು. 30 ರೂಪಾಯಿ ಇದ್ದಾಗ ಆಟೋಮೆಟಿಕ್ ಆಗಿ 30 ರೈಟ್ ಆನ್ಸರ್ ಅಂದ್ರೆ ಹಾಕ್ಬಿಟ್ರಪ್ಪ ಅಂದ್ರೆ ಉತ್ತರ ತಪ್ಪು. ಲೆಕ್ಕ ಮಾಡ್ಲಾರ್ದು ಉತ್ತರ ಹಾಕ್ಬಿಟ್ರೆ ತಪ್ಪು ನಮ್ದು. ನೋಡ್ರಿ, 30 ಪ್ರಯಾಣಿಕರಿದ್ದಾಗ ನಮ್ಗೆ ಜಾಸ್ತಿ ಆಗುತ್ತೆ ಟಿಕೆಟ್ ಬೆಲೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಎಷ್ಟಾಗುತ್ತೆ ನೋಡ್ರಿ? ಟಿಕೆಟ್ ಬೆಲೆ 4ನೇ ಆಯ್ಕೆದಲ್ಲಿ 30 ರೂಪಾಯಿ ಇದೆ. ಹಾಗಾದ್ರೆ ಪ್ರಯಾಣಿಕರು ಎಷ್ಟು ಇರ್ತಾರೆ ನೋಡ್ರಿ? 50ರಲ್ಲಿ 30 ಮೈನಸ್ ಮಾಡಿದ್ರೆ 20 ಪ್ರಯಾಣಿಕರಿದ್ದಾರೆ. ಹಾಗಾದ್ರೆ 30 20 ಎಷ್ಟಾಗುತ್ತೆ? 30 3 6 600 ರೂಪಾಯಿ ಆಯ್ತು ನೋಡ್ರಿ. ನಾವೇನಾದ್ರೂ ಗೆಸ್ ಮಾಡಕ್ಕಿರೋ ತಪ್ಪಾಗ್ಬಿಡುತ್ತೆ. ಹಾಗಾದ್ರೆ ಈ 4 ಆಯ್ಕೆಗಳಲ್ಲಿ ಯಾವ ಟಿಕೆಟ್ ಬೆಲೆಯಿಂದ ಅಧಿಕ ರೆವಿನ್ಯೂವನ್ನು ಗಳಿಸಬಹುದು? ನಾವು 625 ಗಳಿಸಬಹುದು. ಅದು ಯಾವಾಗ? 25 ರೂಪಾಯಿ ಟಿಕೆಟ್ನ ಬೆಲೆ ಇದ್ದಾಗ. ನಾವೇನಾದ್ರೂ 30 ರೂಪಾಯಿ ಟಿಕೆಟ್ನ ಬೆಲೆ ಇದ್ದಾಗ ಮಾಡ್ಕೊಂಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ. 30 ರೂಪಾಯಿ ಟಿಕೆಟ್ ಬೆಲೆ ಮಾಡಿದಾಗ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ಬಿಡುತ್ತೆ. 25 ರೂಪಾಯಿ ಇದ್ದಾಗ 25 ಆಗ್ತದೆ. ಯಾಕಂದ್ರೆ ಪ್ರಯಾಣಿಕರ ಎಷ್ಟರಲ್ಲಿ 50 ಮೈನಸ್ ಎಕ್ಸ್ ಅಂತ ಅವ್ರು ಕೊಟ್ಟಿದ್ರಲ್ಲ, ಇದರ ಆಧಾರದ ಮೇಲೆ ನಾವು ಪ್ರಯಾಣಿಕರ ಸಂಖ್ಯೆನ ಕಂಡುಹಿಡ್ಕೊಳ್ಬೇಕು. ಕ್ಲಿಯರ್? ಈಗ ಯಾವ್ದು ಉತ್ತರ? ಇದಕ್ಕೆ ಅಧಿಕ ರೆವಿನ್ಯೂ ಗಳಿಸ್ತಕ್ಕಂಥದ್ದು 625. ಆಯ್ಕೆ ಸಿ ಇಸ್ ರೈಟ್ ಆನ್ಸರ್ ಆಯ್ತು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 9. EFGHIJKL ಎಂಬ 8 ಮಂದಿ ಸ್ನೇಹಿತರು ಪ್ರತಿ ಬದಿಗೂ ಇಬ್ಬರು ಇರುವಂತೆ ಒಂದು ಚೌಕಾಕಾರದ ಮೇಜಿನ ಸುತ್ತ ಕುಳಿತಿದ್ದಾರೆ. ನೋಡ್ರಿ, 1 2 3 4 5 6 7 8 ಜನ ಇವ್ರು ಏನ್ ಮಾಡಿದರೆ, ಒಂದು ಚೌಕಾಕಾರದ ಮೇಜಿನ ಸುತ್ತ ಪ್ರತಿ ಬದಿಗೂ ಇಬ್ಬರು ಇರುವಂತೆ. ನೋಡ್ರಿ, ಚೌಕಾಕಾರದ ಮೇಜ್ ತಾನೆ, ಪ್ರತಿ ಬದಿಗೂ ಇಬ್ರು, ಈ ಕಡೆ ಇಬ್ರು, ಈ ಕಡೆ ಇಬ್ರು, ಈ ಕಡೆ ಇಬ್ರು, ಈ ಕಡೆ ಇಬ್ರು, 8 ಜನ ಕುಂತ್ಕೊಂಡಿದ್ದಾರೆ. ಹೌದಾನೆ? 2 4 6 8 ಈ ರೀತಿಯಾಗಿ ಕುತ್ಕೊಂಡಿದ್ದಾರಂತೆ. ಎಸ್, ಕುಂತ್ಕೊಳ್ಳೋರು. ಇಲ್ಲಿ 3 ಹುಡುಗಿಯರಿದ್ದು ಅವರು ಪರಸ್ಪರ ಅಕ್ಕಪಕ್ಕದಲ್ಲಿ ಕುಳಿತಿಲ್ಲ. ನೋಡ್ರಿ, ಈ 8 ಜನದಲ್ಲಿ 3 ಹುಡುಗಿಯರು ಇದ್ದಾರಂತೆ. ಯಾರಂತ ಗೊತ್ತಿಲ್ಲ ನಮಗೆ. ಆ 3 ಹುಡುಗಿಯರು ಅಕ್ಕಪಕ್ಕದಲ್ಲಿ ಕುಳಿತಿಲ್ಲ, ಇಲ್ಲಿ ಕುಂತ್ಕೊಂಡಿಲ್ಲ. ಯಾರೋ 2 ಹುಡುಗಿಯರು ಇಲ್ಲಿ ಕೂತ್ಕೊಳ್ಳಿಲ್ಲ, ಅಥವಾ ಇಲ್ಲಿಬ್ರು ಅಂದ್ರೆ ಅಕ್ಕಪಕ್ಕ ಹುಡುಗಿಯರಿಲ್ಲ. ಕ್ಲಿಯರಾ ಇದು? ಎಸ್. ಈಗ ಅವ್ರು ಏನು ಕೊಟ್ರ ಅದ್ರ ಪ್ರಕಾರ ನೋಡ್ತಾ ಹೋಗೋಣ. ಇನ್ನು ನಾವು ಇಲ್ಲಿ ಹಾಕೊಳ್ಬೇಡ, ಒಂದು ಉದ್ದ ಹಾಕೊಳ್ಬೇಡ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ಜಿಯು ಎಲ್ ಮತ್ತು ಎಫ್ ನಡುವೆ ಇದ್ದಾರೆ. ನೋಡ್ರಿ, ಜಿ ಅಲ್ಲ ಜೆ, ಜೆಯು ಜೆ ಅಂತಕ್ಕಂಥವ್ರು ಎಲ್ ಮತ್ತು ಎಫ್ ನಡುವೆ ಇದ್ದಾರೆ. ಜೆ ಅಂತಕ್ಕಂಥವನು ಕರೆಕ್ಟ್ ಆಗಿರ್ತಕ್ಕಂಥ ಪ್ಲೇಸ್ ಇದು ಮಾಡ್ಕೊಂಡ್ರೆ, ಈ ಜೆ ಅಂತಕ್ಕಂಥವನು ಎಲ್ ಮತ್ತು ಎಫ್ ನಡುವೆ ಇದ್ದಾರೆ. ಎಲ್ ಮತ್ತು ಎಫ್ ನಡುವೆ ಬಂದಾಗ ಎಲ್ ಈ ಕಡೆ ಬರ್ಬೋದು ಅಥವಾ ಈ ಕಡೆ ಆದ್ರೂ ಬರ್ಬೋದು. ಎಫ್ ಈ ಕಡೆ ಆದ್ರೂ ಬರ್ಬೋದು, ಎಫ್ ಈ ಕಡೆ ಆದ್ರೂ ಬರ್ಬೋದು. ಟೋಟಲ್ ಆಗಿ ಈ ಜೆ ಅಂತಕ್ಕಂಥವನು ಎಲ್ ಮತ್ತು ಎಫ್ ನಡುವೆ ಕುಳಿತಿದ್ದಾನೆ. ಇದು ಕ್ಲಿಯರಾ? ಇದು ನಿಮಗೆ ಇದು ಸಂಭವ. ಇದು ಎಲ್ ಈ ಕಡೆ ಬರ್ಬೋದು, ಈ ಕಡೆ ಬರ್ಬೋದು, ಎಫ್ ಈ ಕಡೆ ಬರ್ಬೋದು, ಈ ಕಡೆ. ಒಂದು ಕ್ಲಿಯರ್ ಮಾಡ್ಕೊಳ್ಳೋಣ, ಆಮೇಲೆ ಸೆಕೆಂಡ್ ಸ್ಟೇಟ್ಮೆಂಟ್ ಹೋದಾಗ ಸಿಗುತ್ತೆ ಅದು. ಜೆಯು ಐ ಮತ್ತು ಎಫ್ ನಡುವೆ ಇದ್ದಾರೆ. ನೋಡ್ರಿ, ಜಿಯು ಐ ಮತ್ತು ಎಫ್ ನಡುವೆ. ನೋಡ್ರಿ, ಎಫ್ ಈ ಕಡೆ ತೆಗೆದುಕೊಂಡೆ ಅಂತ ಇಟ್ಕೊಳ್ರಿ, ಎಫ್ ಈ ಕಡೆ ಇದ್ದಾನೆ ಅಂತ ಇಟ್ಕೊಳ್ರಿ. ಹಾಗಾದ್ರೆ ಇಲ್ಲಿ ಜಿ ಬರ್ತಾನೆ, ಇವನು ನೋಡ್ರಿ ಜೆಯು ಎಫ್ ಮತ್ತು ಐ ನಡುವೆ ಇದ್ದಾನೆ. ಯಾವಾಗ? ಎಫ್ ಈ ಕಡೆ ಅಂತ ತೆಗೆದುಕೊಂಡಾಗ. ಹೌದಾ? ಜಿಯು
ಐ ಮತ್ತು ಎಫ್ ನಡುವೆ. ಅಥವಾ ಎಫ್ ಇದನ್ನು ತೆಗೆದುಕೊಂಡ್ರೆ ಇಲ್ಲಿ ಜಿ ಬರ್ತಾನೆ, ಇಲ್ಲಿ ಯಾರು ಬರ್ತಾರೆ, ಐ ಬರ್ತಾನೆ. ಜಿ ಎಫ್ ಮತ್ತು ಐ ನಡುವೆ ಇದ್ದಾನೆ. ನೋಡ್ರಿ, ಎಫ್ ಈ ಕಡೆ ಎರಡೂ ಕಡೆ ಬರಬಹುದಾಗಿರುವುದರಿಂದ ನಾವು ಜಿನ ಎರಡು ಕಡೆ ಹಾಕೊಂಡಿವಿ. ಈಗ ಇವೆರಡು ನೋಡ್ರಿ, ಈ ಕಡೆ ಬರ್ಬೋದು, ಈ ಕಡೆ ಬರೋದ್ರಿಂದ ಜಿನು ಈ ಕಡೆ ಆಯ್ತು, ಈ ಕಡೆ ಆಯ್ತು. ಹೌದಾ? ಎಸ್. ನೆಕ್ಸ್ಟ್ ಥರ್ಡ್ ಬರ್ತೇನೆ ನಾನೀಗ. ಎಚ್ ಒಬ್ಬ ಹುಡುಗಿಯಾಗಿದ್ದು. ಇಲ್ಲಿ ನಮಗೆ ಗೊತ್ತಾಯ್ತು, ಎಚ್ ಒಬ್ಬ ಹುಡುಗಿಯಾಗಿದ್ದು. ಇದು ಕ್ಲಿಯರ್ ಆಗಿ ಗೊತ್ತಾಯ್ತು. ನಾನು ಮೈನಸ್ ಹಾಕಿದ್ರೆ ಎಚ್ ಹುಡುಗಿ, ಕನ್ಫರ್ಮ್ಡ್, ಏನು ಚೇಂಜಸ್ ಇಲ್ಲ. ಎಚ್ ಒಬ್ಬ ಹುಡುಗಿಯಾಗಿದ್ದು ಜೆಯ ಎಡಕ್ಕೆ ಎರಡನೇವರಾಗಿ ಕುಳಿತಿದ್ದಾರೆ. ಎಚ್ ಎಲ್ಲಿ ಕುಳಿತಿದಾರಂತೆ? ಜೆಯ ನೋಡ್ರಿ, ಈ ಕಡೆ ಮುಖ ಮಾಡಿ ಕೂತ್ಕೊಳ್ಳಿ. ಎಲ್ಲರೂ ಮುಖ ಮಾಡಿ ಒಳಗಡೆ ಅಂದ್ರೆ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತುಕೊಂಡಿರ್ತಾರೆ. ಈ ಕಡೆ ಮುಖ ಮಾಡಿ ಕುಳಿತುಕೊಂಡಾಗ ಜೆಯ ಎಡಕ್ಕೆ ಅಂತಂದ್ರೆ ಈ ಕಡೆ ಬಂದ್ ನೋಡ್ರಿ, ಎಡಕ್ಕೆ ಈ ಕಡೆ ಮುಖ ಮಾಡಿ ಅಂತ ಇಟ್ಕೊಳ್ರಿ. ಜೆಯ ಎಡಕ್ಕೆ ಯಾವ ಕಡೆ ಬರ್ತಾನೆ? ಈ ಕಡೆ ಬರ್ತಾನೆ. ಹೌದಾ? ಅಥವಾ ಎಡದಿಂದ ಬಲಕ್ಕೆ ಅಂತ ಈ ಕಡೆ ಬರ್ತೀವಲ್ಲ, ಈ ಕಡೆ ಮುಖ ಮಾಡಿ ಕುಂತ್ರೆ ಈ ಕಡೆ ಆಗ್ತೆ. ನಾವಿಲ್ಲಿ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿರ್ತಾರೆ. ಎಲ್ಲರೂ ಕೇಂದ್ರಕ್ಕೆ ಮುಖ ಮಾಡಿ ಕುಳಿತಿರೋದ್ರಿಂದ ನಾವು ಈ ಕಡೆ ಫೇಸ್ಗೆ ಉತ್ತರಕ್ಕೆ ಫೇಸ್ ಮಾಡಿ ಕೂತ್ಕೊಂಡಿರ್ತಾರೆ ಅಂತ ಅನ್ಕೊಳ್ತೀವಿ. ನಾವು ಇಲ್ಲಿ ಉತ್ತರಕ್ಕೆ ಫೇಸ್ ಮಾಡಿ ಕುಳಿತುಕೊಂಡಿರೋದ್ರಿಂದ ಎಡ ಯಾವ ಕಡೆ ಆಗುತ್ತೆ ನೋಡ್ರಿ, ಈ ಕಡೆ ಬಲ ಇರುತ್ತೆ, ಈ ಕಡೆ ಎಡ ಇರುತ್ತೆ. ಹಾಗಾದ್ರೆ ಎಡಕ್ಕೆ ಎರಡನೆಯವರಾಗಿ ಎಚ್ ಕುಳಿತಿರುತ್ತೆ. ಎಚ್ ಒಬ್ಬ ಹುಡುಗಿಯಾಗಿದ್ದು ಜೆಯ ಎಡಕ್ಕೆ ಎರಡನೆಯವರಾಗಿ, ಜೆಯ ಎಡಕ್ಕೆ ಎರಡನೆಯವರಾಗಿ ಎಚ್ ಇಲ್ಲಿ ಕುಳಿತ ಅಂದ್ರೆ ಜಿ ಅಲ್ಲ, ಅಂದ್ರೆ ಜಿ ಪ್ಲೇಸ್ ಯಾವ್ದು ಬಂತು? ಇದು ಬಂತು. ಹಾಗಾದ್ರೆ ಎಚ್ ಪ್ಲೇಸ್ ಇಲ್ಲಿ ಬಂತು. ಕರೆಕ್ಟ್ ಆಗಿರ್ತಕ್ಕಂಥ ಫೇಸ್ ಯಾವುದು? ಎಚ್ ಇದ್ದು. 5 ಇಲ್ಲಿ ಹೋಯ್ತು, 5 ಫೇಸ್ ಅಲ್ಲಿ ಬಂತು. ಹಾಗಾದ್ರೆ ಇಲ್ಲಿ ಎಫ್ ಮತ್ತು ಜಿ ನಡುವೆ ಕೂತ್ರಲ್ಲ, ಹಾಗಾದ್ರೆ ಎಫ್ ಕರೆಕ್ಟ್ ಆಗಿರ್ತಕ್ಕಂಥ ಪ್ಲೇಸ್ ಇದಾಯ್ತು, ಎಲ್ಲದು ಇದಲ್ಲ. ಹಾಗಾದ್ರೆ ಎಲ್ಲದು ಪ್ಲೇಸು ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೋಡ್ರಿ, ಎಲ್ಲೋ ಸಿಕ್ಕು ನೋಡ್ರಿ. ಫಸ್ಟ್ ಸ್ಟೇಟ್ಮೆಂಟ್ ಏನು? ಜಿ ಯು ಎಫ್ ಮತ್ತು ಎಲ್ ನಡುವೆ ಇದ್ದಾನೆ. ಹೌದು ತಾನೆ? ಎಲ್ ಮತ್ತು ಎಫ್ ನಡುವೆ ಇದ್ದಾನೆ. ಸ್ಟೇಟ್ಮೆಂಟ್ ಫಸ್ಟ್ ನೋಡ್ರಿ, ಜೆ ಯು ಎಲ್ ಮತ್ತು ಎಫ್ ನಡುವೆ, ಕರೆಕ್ಟ್ ಆಯ್ತಾ? ಎರಡನೇದ್ದು ಜಿ ಯು ಐ ಮತ್ತು ಎಫ್ ನಡುವೆ ಇದ್ದಾನೆ. ಜಿ ಯು ಐ ಮತ್ತು ಎಫ್ ನಡುವೆ ಇದ್ದಾನೆ. ಥರ್ಡ್ ಸ್ಟೇಟ್ಮೆಂಟ್, ಎಚ್ ಒಬ್ಬ ಹುಡುಗಿಯಾಗಿದ್ದು ಜೆಯ ಎಡಕ್ಕೆ ಎರಡನೇವರಿದೆ. ಎಚ್ ಒಬ್ಬ ಹುಡುಗಿಯಾಗಿದ್ದು ಜೆಯ ಎಡಕ್ಕೆ ಎರಡನೇವಿದ್ದಾರೆ. ಎಚ್ ಅಂತಕ್ಕಂಥ ಹುಡುಗಿ ಕ್ಲಿಯರ್ ಆಗಿ ಕನ್ಫರ್ಮ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಎಫ್ ಒಬ್ಬ ಹುಡುಗನಾಗಿದ್ದು ಮಹಿಳಾ ಸದಸ್ಯೆಯಾಗಿರುವ ಈಯ ಎದುರುಗಡೆ ಕುಳಿತಿದ್ದಾನೆ. ನೋಡ್ರಿ, ಎಫ್ ಇಲ್ಲೆಲ್ಲಿ ಎಫ್ ಇಲ್ಲಿದ್ದಾನೆ. ಈ ಪ್ಲೇಸ್ ಅಲ್ಲಿ ನಮಗೆ ಎದುರುಗಡೆ ಗೊತ್ತಾಗುತ್ತೆ, ನಾವು ಇಲ್ಲಿ ಹಾಕೊಳ್ಳೋದು ಬೇಡ. ಇಲ್ಲಿ ಏನಂತಿದ್ರೆ ಎಫ್ ಒಬ್ಬ ಹುಡುಗನಾಗಿದ್ದು, ಎಫ್ ಹುಡುಗ ಕ್ಲಿಯರ್. ಮಹಿಳಾ ಸದಸ್ಯೆಯಾಗಿರುವ ಈಯ ಎದುರುಗಡೆ, ಮಹಿಳಾ ಸದಸ್ಯ ಯಾರಿಗ? ಈ ನೋಡ್ರಿ, ಇದು ಒಂದು ಏನಾಯ್ತು? ಹುಡುಗಿ ಅಂತ ಗೊತ್ತಾಯ್ತು. ಇವನು ಈ ಅಂತಕ್ಕಿಂತಕ್ಕೆ ಎಫ್ ಅಪೋಸಿಟ್ ಕೂತಂತ ಇಲ್ಲೆಲ್ಲ ಕುಂತ್ಕೊಂಡಿರ್ಬೋದು. ಹೌದಾ? ಎಫ್ ಅಪೋಸಿಟ್ ಕೂತ್ಕೊಂಡಿದ್ದಾರೆ. ಎಸ್, ಇರಲಿ. ನೆಕ್ಸ್ಟ್, ಎಫ್ ಮತ್ತು ಐ ನಡುವೆ ಒಬ್ಬ ಹುಡುಗಿ ಇದ್ದಾಳೆ. ಎಫ್ ಮತ್ತು ಐ ನಡುವೆ ಒಬ್ಬ ಹುಡುಗಿ ಇದ್ದಾಳೆ. ಯಾರು ಹುಡುಗಿ? ಜಿ. ಜಿ ಯಾರಿಲ್ಲೇ? ಹುಡುಗಿ ಇದ್ದಾಳೆ. ಎಫ್ ಮತ್ತು ಐ ನಡುವೆ ಒಬ್ಬ ಹುಡುಗಿ ಇದ್ದಾಳೆ. ಅವ್ರು ಯಾರಂತ ಗೊತ್ತಿಲ್ಲ ಅಂತ ಹೇಳಿದಾರೆ. ಅವ್ರು ಹೇಳಿಲ್ಲ. ಅದರಲ್ಲಿ ಹೇಳಿಲ್ಲ ಅಂತಂದ್ರೂ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಿದ್ದಾರೆ. ಜಿ ಐ ಮತ್ತು ಎಫ್ ನಡುವೆ ಅಂದಾಗ ಎಫ್ ಮತ್ತು ಐ ನಡುವೆ ಇರ್ತಕ್ಕಂಥವ್ರು ಜಿ ಆಗುತ್ತೆ. ಹಾಗಾದ್ರೆ ಜಿ ಹುಡುಗಿ, ಅವರೇ ಹೇಳ್ಬಿಟ್ಟಿದ್ದಾರೆ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ, ಎಫ್ ಮತ್ತು ಐ ನಡುವೆ ಒಬ್ಬ ಹುಡುಗಿ ಇದ್ದಾಳೆ. ಕ್ಲಿಯರ್ ಆಯ್ತು ಇಲ್ಲಿವರೆಗಾದ್ರೂ? ಎಸ್. ಈಗ ನಮಗೆ ಗೊಂದಲ ಬೇಡ, ಇವ್ರು ಎಲ್ಲೆಲ್ಲಿ ಕೂತ್ಕೊಂಡ್ರೆ ಗೊಂದಲ ಬೇಡ, ನಮಗೆ ಬಿಟ್ಟು ಬಿಡ್ರಿ ಅದನ್ನ. ಕ್ವಶನ್ ಏನು ಕೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದ್ ವೇಳೆ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲೆಲ್ಲಿ ಇತ್ತು ಅಂತ ನಮಗೆ ಕನ್ಫ್ಯೂಷನ್ ಆಗ್ತಿತ್ತು ಸ್ವಲ್ಪ, ಅದನ್ನ ಬಿಡಿಸ್ಬೋದು, ತೊಂದರೆ ಏನಿಲ್ಲ. ಬಟ್ ಕ್ವಶನ್ ಅಲ್ಲಿವರೆಗೂ ಹೋಗಿಲ್ಲ. ಏನು ಕೇಳಿದ್ರೆ ಕ್ವಶನ್ನು ಇಲ್ಲಿ ನೋಡ್ರಿ, ಹಾಗಾದ್ರೆ ಜೆ ಮತ್ತು ಕೆ ಕುರಿತಂತೆ ಯಾವುದು ಸರಿ? ಜೆ ಮತ್ತು ಕೆ ಇಲ್ಲಲ್ಲ? ಎಸ್. ಜೆ ಮತ್ತು ಕೆ ಕುರಿತಂತೆ ಯಾವುದು ಸರಿ? ಜೆ ಮತ್ತು ಕೆ ಕುರಿತ ಇವರಿಬ್ಬರಲ್ಲಿ ಏನು ಸರಿ? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 4 ಆಯ್ಕೆಗಳು ಜೆ ಹುಡುಗ, ಕೆ ಹುಡುಗಿ. ಜೆ ಹುಡುಗ, ಕೆ ಹುಡುಗಿ ಅಲ್ಲ, ಹುಡುಗಿಯರು 3 ಅದಾರ ಇಲ್ಲಿ. ಜಿ ಇ ಜಿ ಎಚ್ ಅವ್ರು ಆಗಾಗಲೇ ಹೇಳಿದ್ದಾರೆ. ಏನಂತಿದ್ರೆ ಇಲ್ಲಿ 3 ಹುಡುಗಿಯರು ಇದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ ಮೇಲೆ. ಆ 3 ಹುಡುಗಿಯರನ್ನ ಇ ಜಿ ಎಚ್. ಇಲ್ಲಿ ಜಿ ಮತ್ತು ಕೆ ಏನು ಹುಡುಗರು, 3 ಪರ್ಫೆಕ್ಟ್ ಹುಡುಗರು, ತೊಂದ್ರೆನೇ ಇಲ್ಲ. ಬಟ್ ಒಂದನೇ ಆಯ್ಕೆ ಹೋಯ್ತು. ಎರಡನೇದಕ್ಕೆ ಬರ್ತೀನಿ, ಜಿ ಹುಡುಗಿ ಕೆ ಹುಡುಗ ಅಲ್ಲ, ಅದನ್ನು ಅಲ್ಲ. ಇಬ್ಬರು ಹುಡುಗಿಯರು, ಅದು ಕೂಡ ಅಲ್ಲ. ಇಬ್ಬರು ಹುಡುಗರು ಕರೆಕ್ಟ್ ಆಗಿರ್ತಕ್ಕಂಥ 4ನೇ ಆಯ್ಕೆ ಏನಾಗುತ್ತೆ? ಇಬ್ಬರು ಹುಡುಗರು, ಇವರಿಬ್ಬರು ಜೆ ಮತ್ತು ಕೆ ಏನು ಇಬ್ಬರು ಹುಡುಗರು ಕರೆಕ್ಟ್ ಆಗಿರ್ತಕ್ಕಂಥದ್ದಾಗುತ್ತೆ. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ನಾವು ಲೆಕ್ಕಗಳನ್ನ ಬಿಡಿಸ್ಕೊಳ್ಳೋದು. ಗೊತ್ತಾಯ್ತು? ಎಸ್. ನೆಕ್ಸ್ಟ್ ಕ್ವಶನ್ 10. ಈ ಮುಂದಿನ 4 ಚಿತ್ರಗಳನ್ನ ಪರಿಗಣಿಸಿ ಮುಂದಿನ ಯಾವ ಚಿತ್ರವು 5ನೇ ಸ್ಥಾನಕ್ಕೆ ಹೊಂದಿಕೊಳ್ಳುತ್ತದೆ? ನೋಡ್ರಿ, ಇಲ್ಲಿ ಈ ರೀತಿ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಕ್ವಶನ್ ಕಾಣ್ತಾ ಇದೆ ಅಲ್ಲಿ.
ಈ ರೀತಿ 4 ಚಿತ್ರ ಕೊಟ್ಟು ಮುಂದಿನ ಚಿತ್ರ ಯಾವುದು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ನಾನು ಯಾವುದು ಬರುತ್ತೆ ಇದರಲ್ಲಿ ತೋರಿಸ್ತೀನಿ. ಈಗ ನೋಡ್ರಿ, 1ನೇ ಚಿತ್ರದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಒಂದೇ ಬಾಕ್ಸ್ ಬಂದದ. ಇದರಲ್ಲಿ 8 ಬಾಕ್ಸ್ಗಳಿದೆ. 1 2 3 4 5 6 7 8 ತರ ಬಾಕ್ಸ್ಗಳನ್ನು 8 ಭಾಗಗಳನ್ನು ಮಾಡಿದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಒಂದೇ ಬಾಕ್ಸ್ ಬಂದದ. ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ಯದ. ಇಲ್ಲಿಂದ ಸ್ಟಾರ್ಟ್ ಆಗಿ ಒಂದೇ ಬಾಕ್ಸ್ ಬಂದದ. ಒಂದೇ ಬಾಕ್ಸ್ ಇಲ್ಲಿ ಬಂತು. ನೆಕ್ಸ್ಟ್ 2ನೇದ್ರಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಯ್ತು 2ನೇ ಬಾಕ್ಸ್. ಇಲ್ಲಿಂದ ಸ್ಟಾರ್ಟ್ ಆಗಿ 2 ಬಾಕ್ಸ್ ಬಂದು. ಇದೊಂದು ಬಾಕ್ಸ್, ಇದೊಂದು ಬಾಕ್ಸ್, ಇದೊಂದು ಬಾಕ್ಸ್, ಇದೊಂದು ಬಾಕ್ಸ್. ಹೌದಾ? ಇಲ್ಲಿಂದ ಸ್ಟಾರ್ಟ್ ಆಯ್ತು. 1 ಬಾಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಯ್ತು. 2ನೇದು ಇಲ್ಲಿಂದ ಸ್ಟಾರ್ಟ್ ಆಯ್ತು. 3 ಇಲ್ಲಿಂದ ಸ್ಟಾರ್ಟ್ ಆಗಿ 3 ಬಾಕ್ಸ್. ಇಲ್ಲಿಂದ ಸ್ಟಾರ್ಟ್ ಆಗಿ 3 ಬಾಕ್ಸ್. 1 2 3 1 2 3 ಇದು 3 ಬಾಕ್ಸ್ ಆಯ್ತು. 4ನೇದ್ರಲ್ಲಿ ಈಗ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಅಂದ್ರೆ ಇಲ್ಲಿಂದ 4ನೇ ಸ್ಥಾನದಲ್ಲಿ ಸ್ಟಾರ್ಟ್ ಆಯ್ತು. ಎಷ್ಟು ಸ್ಥಾನ? 1 2 3 4 ಬಾಕ್ಸ್ ಕಂಪ್ಲೀಟ್ ಮಾಡಿದರೆ. 1 2 3 4 ಬಾಕ್ಸ್ ಕಂಪ್ಲೀಟ್ ಮಾಡಿದ್ದಾರೆ. 5ನೇ ಬಾಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಎಷ್ಟು ಬಾಕ್ಸ್ ಆಗಬೇಕು? ಇಲ್ಲಿ 1 1 ಆಯ್ತು, ಇಲ್ಲಿ 2 2 ಆಯ್ತು, ಇಲ್ಲಿ 3 3 ಆಯ್ತು, 4 4 ಆಯ್ತು. ಈಗ 5ನೇ ಬಾಕ್ಸ್ ಇಲ್ಲಿಂದ 5 ಆಗಬೇಕು. 1 2 3 4 5 ಇಲ್ಲಿಂದ ಬರ್ಬೇಕು ತಾನೆ, ಇಲ್ಲಿವರೆಗೆ ಬರ್ಬೇಕು ತಾನೆ. ಹಾಗಾದ್ರೆ ಇಲ್ಲಿಂದ ಸ್ಟಾರ್ಟ್ ಅಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಈ 5 ಬಾಕ್ಸ್ಗಳನ್ನು ತುಂಬತಕ್ಕಂಥದ್ದು ಯಾವುದಿದೆ ಅದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಯಾವುದಿದೆ ಆಯ್ಕೆಯಲ್ಲಿ ಗೊತ್ತಾಯ್ತು ನೋಡ್ರಿ. 1 2 3 4 5 ಆಗಬೇಕು. ಹಾಗಾದ್ರೆ ಆಯ್ಕೆಯಲ್ಲಿದೆನಾ? ಈ ರೀತಿಯಾಗಿರ್ತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಯಾವುದಿದೆ? ಎಸ್, ಆಯ್ಕೆ ಬಿ ಇಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ರಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ. 1 2 3 ಮಾತ್ರ ಬಿಡಬೇಕು, ಅದು ಕರೆಕ್ಟ್ ಆಗಿರುತ್ತೆ. ಅದು 3 ಹಂಗೆ ಬಿಡ್ಬೇಕಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿರಬೇಕು. ಮತ್ತೆ ಕೆಲವು ಆಯ್ಕೆ ಡಿ ಅಲ್ಲಿ ಕೂಡ 3 ಬಿಟ್ಟಿದೆ, ಅದನ್ನ ಹಾಕಿಬಿಟ್ರೆ ತಪ್ಪಾಗಿಬಿಡುತ್ತೆ. ಮತ್ತೆ ಕ್ಲಿಯರ್? ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಮುಗಿದಿರಬೇಕು. ಅದ್ರಲ್ಲಿ 5 ಬಾಕ್ಸ್ 1 2 3 4 5 ಆಗ್ತವೆ. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ಕೆ ಬಿ ಇಸ್ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 11. ರಾಮ ಮತ್ತು ಶ್ಯಾಮು ಅವರಿಬ್ಬರ ಆದಾಯದ ಒಟ್ಟು ಮೊತ್ತವು ಚಂದ್ರ ಮತ್ತು ದೀಪು ಅವರ ಆದಾಯದ ಒಟ್ಟು ಮೊತ್ತಕ್ಕಿಂತ ಹೆಚ್ಚಿದೆ. ನೋಡ್ರಿ, ಇಲ್ಲಿ 4 ಜನ ಇದ್ದಾರೆ. ಯಾರು? ರಾಮು ಮತ್ತು ಶ್ಯಾಮು ಇವರಿಬ್ಬರ ಆದಾಯದ ಒಟ್ಟು ಮೊತ್ತ ಪ್ಲಸ್ ಒಟ್ಟು ಮೊತ್ತ. ಇವರಿಬ್ಬರ ಆದಾಯದ ಒಟ್ಟು ಮೊತ್ತ. ಇನ್ನೊಬ್ಬರದು ಕೊಟ್ಟಿದ್ದಾರೆ. ಯಾರ್ದು? ಚಂದ್ರು ಮತ್ತು ದೀಪುವರ ಒಟ್ಟು ಆದಾಯದ ಮೊತ್ತಕ್ಕಿಂತ ಇವ್ರದ್ದು ಜಾಸ್ತಿ ಇರೋದ್ರಿಂದ ನಾನು ಹಿಂಗೆ ದೊಡ್ಡದು ಚಿಹ್ನೆ ಹಾಕಿದೆ. ಇದು ಸ್ಟೇಟ್ಮೆಂಟ್ 1. ಕ್ಲಿಯರ್ ಆಯ್ತಾ? ಇದು ರಾಮು ಮತ್ತು ಶ್ಯಾಮುವರ ಒಟ್ಟು ಆದಾಯವು ಚಂದ್ರ ಮತ್ತು ದೀಪವರ ಒಟ್ಟು ಆದಾಯಕ್ಕಿಂತ ಇವ್ರದ್ದು ಜಾಸ್ತಿ ಅದಂದ್ಮೇಲೆ ದೊಡ್ಡದು ಚಿಹ್ನೆ ಹಾಕಿದ್ದೀನಿ. ಇವ್ರದ್ದು ಹೆಚ್ಚಿಗಿದೆ ಇವ್ರಿಗಿಂತ ಅಂತ ಅರ್ಥ. ಕ್ಲಿಯರ್ ಆಯ್ತಾ ಇದು? ಎಸ್. ರಾಮ ಮತ್ತು ಚಂದ್ರವರ ಆದಾಯದ ಒಟ್ಟು ಮೊತ್ತವು ಈಗ ರಾಮು ಮತ್ತು ಚಂದ್ರು, ಇಲ್ಲಿ ನೋಡಿ, ರಾಮು ಮತ್ತು ಚಂದ್ರು ಇವರಿಬ್ಬರದು. ಈಗ ರಾಮು ಮತ್ತು ಚಂದ್ರು ಇವರಿಬ್ಬರ ಒಟ್ಟು ಆದಾಯವು ರಾಮು ಮತ್ತು ಚಂದ್ರ ಒಟ್ಟು ಮೊತ್ತವು ಶ್ಯಾಮ್ ಮತ್ತು ದೀಪವರ ಒಟ್ಟು ಮೊತ್ತಕ್ಕೆ ಸಮನಾಗಿದೆ. ನೋಡ್ರಿ, ಇವರಿಬ್ಬರ ಆದಾಯಕ್ಕೆ ಸಮ ಇದೆ ಅಂತೆ. ಯಾರ್ಯಾರ್ದು? ಶ್ಯಾಮು ಮತ್ತು ದೀಪು ಇವರಿಬ್ಬರ ಆದಾಯಕ್ಕೆ ಸಮ ಇದೆ. ನೋಡ್ರಿ, ಇವರಿಬ್ಬರ ಆದಾಯಕ್ಕಿಂತ ಹೆಚ್ಚಿದೆ ಅಂತೆ. ಬಟ್ ಇವರಿಬ್ಬರ ಆದಾಯ ಆರ್ ಮತ್ತು ಸಿ, ರಾಮು ಮತ್ತು ಚಂದ್ರು ಇವರಿಬ್ಬರ ಆದಾಯವು ಶ್ಯಾಮ್ ಮತ್ತು ದೀಪುರ ಒಟ್ಟು ಆದಾಯಕ್ಕೆ ಸಮ. ಇಬ್ಬರದು ಈಕ್ವಲ್ ಇದೆ ಅಂತ. ಈಗ ಇವ್ರದ್ದು ಎಷ್ಟಿದೆ? ಇವ್ರದ್ದು ಅಷ್ಟೇ ಇದೆ. ನೋಡ್ರಿ, ಎಷ್ಟು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಿಲ್ಲ ನಾವು. ರಾಮಂದು ಮತ್ತು ಚಂದ್ರಂದು ಎಷ್ಟಿದೆಯೋ ಶ್ಯಾಮಂದು ಮತ್ತು ದೀಪಂದು ಅಷ್ಟೇ ಇದೆ ಇನ್ಕಮ್. ಬಟ್ ರಾಮ ಮತ್ತು ಶ್ಯಾಮನ ಆದಾಯವು ಚಂದ್ರ ಮತ್ತು ದೀಪುರ ಆದಾಯಕ್ಕಿಂತ ಹೆಚ್ಚಿದೆ. ಎಷ್ಟು ಹೆಚ್ಚಿದೆ ಗೊತ್ತಿಲ್ಲ, ಅದು ಬೇಕಾಗಿಲ್ಲ ನಮಗೆ. ಹೌದಾ? ಇದು ಕ್ಲಿಯರ್ ಆಯ್ತಾ ಇದಿಲ್ಲಿಗೆ? ಎಸ್. ನೆಕ್ಸ್ಟ್ ಬರ್ತೀನಿ ನಾನು. ಅಲ್ಲದೆ ಮೊತ್ತಕ್ಕೆ ಸಮನಾಗಿದೆ. ಅಲ್ಲದೆ ಶ್ಯಾಮು ಮತ್ತು ದೀಪುವರ ಒಟ್ಟು ಆದಾಯದ ಮೊತ್ತವು ಅರ್ಧದಷ್ಟು ರಾಮು ಗಳಿಸುತ್ತಾನೆ. ಇದು ಇಂಪಾರ್ಟೆಂಟ್ ನಮಗಿಲ್ಲಿ. ಏನಿದೆ ಇಲ್ಲಿ? ಅಲ್ಲದೆ ಶ್ಯಾಮು ಮತ್ತು ದೀಪುವರ ಒಟ್ಟು ಆದಾಯ. ಯಾರು? ಶ್ಯಾಮು ಮತ್ತು ದೀಪು. ಶ್ಯಾಮು ಮತ್ತು ದೀಪುವರ ಒಟ್ಟು ಆದಾಯದ ಅರ್ಧದಷ್ಟು ಯಾರು ಗಳಿಸ್ತಾರಂತೆ? ರಾಮು ಗಳಿಸ್ತಾನೆ. ನೋಡ್ರಿ, ಅವ್ರು ಹೇಳಿದ್ದಾರೆ ಶ್ಯಾಮು ಮತ್ತು ದೀಪುವರ ಒಟ್ಟು ಆದಾಯದ ಮೊತ್ತದ ಅರ್ಧದಷ್ಟು ರಾಮು ಗಳಿಸುತ್ತಾನೆ. ನೋಡ್ರಿ, ಶ್ಯಾಮು ಮತ್ತು ದೀಪುವರ ಒಟ್ಟು ಆದಾಯದ ಅರ್ಧದಷ್ಟು ರಾಮು ಗಳಿಸ್ತಾನೆ. ಹಾಗಾದ್ರೆ ರಾಮು ಇವರಿಬ್ಬರ ಅರ್ಧದಷ್ಟಲ್ಲ, ಡಬಲ್ ಇರ್ತಾನೆ ಅಂತ. ಇವರಿಬ್ಬರ ಅರ್ಧ ಆರ್ ಇರ್ತಾನೆ, ರಾಮ್ ಇರ್ತಾನೆ. ಹಾಗಾದ್ರೆ ಇವರಿಬ್ಬರಿಗೆ ಎಷ್ಟಿರುತ್ತೆ? 2R. ಈ 2 ಏನಾಗುತ್ತೆ? ಈ ಕಡೆ ಗುಣಾಕಾರ ಆಗುತ್ತೆ. ಹಾಗಾದ್ರೆ ಶ್ಯಾಮು ಮತ್ತು ದೀಪು ಗಳಿಸುವುದರ 2 ಪಟ್ಟು ರಾಮು ಗಳಿಸ್ತಾನೆ. 2R. ಈ 2 ಏನತ್ತೆ? ಈ ಕಡೆ ಬಂದು ಗುಣಾಕಾರ ಆಗುತ್ತೆ.
ನೋಡ್ರಿ, ಇವರಿಬ್ಬರ ಅರ್ಧದಷ್ಟು ರಾಮು ಗಳಿಸ್ತಾನೆ, ರಾಮುವಿನ 2 ಪಟ್ಟು ಇವರಿಬ್ರು ಗಳಿಸಿರ್ತಾರೆ ಅಂತ ಅರ್ಥ. ರಾಮುವಿನ 2 ಪಟ್ಟು ಇವರಿಬ್ಬರ ಒಟ್ಟು ಆದಾಯ ಆಗುತ್ತೆ, ಇವರಿಬ್ಬರ ಒಟ್ಟಾಯದ ಅರ್ಧದಷ್ಟು 6 ಗಳಿಸ್ತಾನೆ ಅಂತ ಅರ್ಥ. ಇದು ಕ್ಲಿಯರ್ ಆಯ್ತು ಇಲ್ಲಿಗಿದು? ಈಗ ನೋಡ್ರಿ, ಇದು ಗೊತ್ತಾಯ್ತು ಇಲ್ಲಿವರೆಗೂ. ಶ್ಯಾಮು ಮತ್ತು ದೀಪುವಿನ ಅರ್ಧದಷ್ಟು ರಾಮು ಗಳಿಸ್ತಾನಂತಂದ್ರೆ ರಾಮು ಇವರಿಬ್ಬರ 2 ಪಟ್ಟು ಇರ್ತಾನೆ ಅಂತ ಅರ್ಥ. ಇವರಿಬ್ಬರ 2 ಪಟ್ಟು, ಈ 2 ಈ ಕಡೆ ಗುಣಕಾರ ಆಗುತ್ತೆ. ಇಲ್ಲಿ ಕ್ಲಿಯರ್ ಆಯ್ತು. ಈಗ ಇಲ್ಲಿ ನೋಡ್ರಿ, ಎಸ್ ಮತ್ತು ಡಿ ಅಂದ್ರೆ ಶ್ಯಾಮು ಮತ್ತು ದೀಪು, ಆರ್ ಮತ್ತು ದೀಪರ ಸೇಮ್ ಇರ್ತಂತ ಹೇಳಿದ್ರೆ, ಹಾಗಾದ್ರೆ ಇವ್ರು ಎಷ್ಟು ತೆಗೆದುಕೊಳ್ತಾರೆ, ಇವರು ಕೂಡ ಅಷ್ಟೇ ತೆಗೆದುಕೊಳ್ತಿರ್ತಾರೆ. ಹಾಗಾದ್ರೆ ಎಸ್ ಪ್ಲಸ್ ಡಿ ಇದೆಯಲ್ಲ, ಇಲ್ಲಿ 2R ಇದೆಯಲ್ಲ, ಹಾಗಾಗಿ ಎಸ್ ಪ್ಲಸ್ ಡಿ ದ ಬದಲಾಗಿ ಆರ್ ಪ್ಲಸ್ ಸಿ ಹಾಕ್ಬಿಡೋಣ. ಇಲ್ಲಿ ಎಸ್ ಪ್ಲಸ್ ಡಿ ಅಂದ್ರೆ ಇವ್ರ ಜಾಗದಲ್ಲಿ ಇವರಿಬ್ರು ಸೇಮ್ ತೆಗೆದುಕೊಳ್ತಾರೆ. ಹೌದಾ? ಇಲ್ಲಿ ಏನು ಡೌಟೇ ಇಲ್ಲ. ಎಸ್ ಮತ್ತು ಡಿ ಅಂದ್ರೆ ಶ್ಯಾಮು ಮತ್ತು ದೀಪ್ ಎಷ್ಟು ತೆಗೆದುಕೊಳ್ತಾರೋ, ರಾಮ್ ಮತ್ತು ಶ್ಯಾಮ್ ಇದು ಚಂದ್ರ ಅಷ್ಟೇ ತೆಗೆದುಕೊಳ್ತಾರೆ. ಅಂದಮೇಲೆ ಶ್ಯಾಮು ಮತ್ತು ಡಿ ದ ಜಾಗದಲ್ಲಿ ಆರ್ ಮತ್ತು ಸಿ ಹಾಕ್ಬಿಡಮ್. ಆರ್ ಪ್ಲಸ್ ಚಂದ್ರು ಇಸ್ ಈಕ್ವಲ್ ಟು 2R ಆಯ್ತು. ಹೌದಾ? ಈಗ ನಮಗೆ ಸಿ ಇಸ್ ಈಕ್ವಲ್ ಟು 2R. ಈ ಆರ್ ಈ ಕಡೆ ಬಂದ್ರೆ -R ಆಗುತ್ತೆ. ಸಿ ಇಸ್ ಈಕ್ವಲ್ ಟು 2Rದಲ್ಲಿ 6 ಹೋದ್ರೆ 6 ಉಳಿತೆ. ಹಾಗಾದ್ರೆ ಶ್ಯಾಮ್ ಇವನು ಚಂದ್ರ ಎಷ್ಟು ತೆಗೆದುಕೊಳ್ತಾನೆ, ರಾಮು ಕೂಡ ಅಷ್ಟೇ ತೆಗೆದುಕೊಳ್ತಾನೆ. ಇಲ್ಲಿ ಸಿಕ್ತು ನಮಗೆ. ಕ್ಲಿಯರ್ ಆಯ್ತು ಇಲ್ಲಿಗೆ? ಚಂದ್ರಂದು ಎಷ್ಟು ಅಮೌಂಟ್ ಇನ್ಕಮ್ ಇದೆಯೋ ರಾಮಂದು ಕೂಡ ಅಷ್ಟೇ ಇನ್ಕಮ್ ಇದೆ. ಇವರು ಒಟ್ಟು ಆದಾಯ ಇದೆ, ಎಸ್ ಇನ್ಕಮ್. ಕ್ಲಿಯರ್ ತಾನೆ ಅವ್ರು ಹೇಳಿದ್ದು? ಇವರಿಬ್ಬರಲ್ಲಿ ಯಾವುದು ಹೆಚ್ಚು ಕಡಿಮೆ ಇಲ್ಲ. ಎಸ್ ಮೊತ್ತದ ಅರ್ಧದಷ್ಟು ಎಸ್ ಆದಾಯ. ಶ್ಯಾಮಂದು ಎಷ್ಟಿದೆ, ರಾಮಂದು ಕೂಡ ಅಷ್ಟೇ ಇನ್ಕಮ್ ಇದೆ. ಇವರಿಬ್ಬರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಎಸ್ ಇವರಿಬ್ಬರು ಸೇಮ್ ತೆಗೆದುಕೊಳ್ತಾರೆ. ಸಿ ಮತ್ತು ಆರ್ ಇಲ್ಲಿದೆ ನೋಡ್ರಿ, ಸಿ ಮತ್ತು ಆರ್ ಇಲ್ಲಿದಾರ, ಇವರಿಬ್ಬರು ಸೇಮ್ ತೆಗೆದುಕೊಳ್ಳಿ. ಇದನ್ನ ತೆಗೆದು ಬಿಡೋಣ. ಈಗ ಉಳಿದಿರ್ತಕ್ಕಂಥವ್ರು ಎಸ್, ಇವರಿಬ್ಬರ ಆದಾಯಕ್ಕಿಂತ ಹೆಚ್ಚಿದೆ ಅಂದಮೇಲೆ ಇವರಿಬ್ಬರು ಸೇಮ್ ತೆಗೆದುಕೊಳ್ತಾರೆ ಅಂತ ಅಂದಮೇಲೆ ಎಸ್ ಡಿಗಿಂತ ಜಾಸ್ತಿ ತೆಗೆದುಕೊಳ್ತಾನೆ. ಈಗ ಯಾಕೆ? ಇವರಿಬ್ಬರಿಗಿಂತ ಇವರಿಬ್ಬರು ಜಾಸ್ತಿ ತೆಗೆದುಕೊಳ್ತಾರಂತೆ ಫಸ್ಟ್ನೇ ಸ್ಟೇಟ್ಮೆಂಟ್ ಅಲ್ಲಿ ಇದೆ. ಹೌದಾ? ಹಾಗಾದ್ರೆ ಆರ್ ಮತ್ತು ಎಸ್ ಸೇಮ್ ತೆಗೆದುಕೊಳ್ತಾರೆ. ಇವ್ರು 50 ರೂಪಾಯಿ 50 ರೂಪಾಯಿ 500 500 5,000 ಸೇಮ್ ತೆಗೆದುಕೊಳ್ತಾರೆ ಅಂದಮೇಲೆ ಇವರಿಬ್ಬರದು ಜಾಸ್ತಿ ಇದೆ ಅಂದಮೇಲೆ ಇಲ್ಲಿ ಎಸ್ ಜಾಸ್ತಿ ಆಯ್ತು. ಇವರಿಬ್ಬರಿಗೆ ಹೋಲಿಕೆ ಮಾಡಿದ್ರೆ ಇವರಿಬ್ಬರದು ಜಾಸ್ತಿ ಇತ್ತು. ಇವರಿಬ್ಬರನ್ನ ಮೈನಸ್ ಮಾಡಿದ್ಮೇಲೆ ಎಸ್ ಈಗ ಡಿಗಿಂತ ಜಾಸ್ತಿ ತೆಗೆದುಕೊಳ್ತಾನೆ ಸ್ಯಾಲ್ರಿ. ಎಸ್ ಜಾಸ್ತಿ ಇದೆ ಯಾರಿಗಿಂತ? ಡಿಗಿಂತ. ಹೌದಾ? ಇವರಿಬ್ಬರದ್ದು ಸೇಮ್ ಆಗಿರೋದ್ರಿಂದ ನಾವು ಸ್ಟೇಟ್ಮೆಂಟ್ ಅಲ್ಲಿ ತೆಗೆದಾಕ್ಬಿಟ್ಟಿವಿ. ಇವರಿಬ್ಬರದ್ದು ಸೇಮ್ ಇದೆ, ತೆಗೆದಾಕಿದಾಗ ಏನಾಯ್ತು? ಇವರಿಬ್ಬರ ಆದಾಯಕ್ಕಿಂತ ಜಾಸ್ತಿ ಇದೆ ಅಂದಮೇಲೆ ಎಸ್ ಜಾಸ್ತಿ ಇದೆ ಡಿಗಿಂತ. ಹಾಗಾದ್ರೆ ಎಸ್ ಜಾಸ್ತಿ ಇದೆ ಡಿಗಿಂತ. ಕ್ಲಿಯರ್ ಆಗಿದೆ ಇಲ್ಲಿಗೆ? ಎಸ್ ಸೆಕೆಂಡ್ ಬರ್ತೀನಿ. ಈಗ ನಾನು ಇದರಲ್ಲೇ ಬರ್ತೀನಿ. ಇಲ್ಲ ನೋಡ್ರಿ, ಡಿಗಿಂತ ನೋಡ್ರಿ ಇವರಿಬ್ಬರ ಆದಾಯ ಸೇಮ್ ಅಂತ ಹೇಳಿದ್ದಾರೆ. ಹೌದಾ? ಇವರಿಬ್ಬರ ಆದಾಯ ಸೇಮ್ ಅಂತ ಹೇಳಿದ್ರೆ, ಈಗಿಲ್ಲೇ ಎಸ್ ಡಿಗಿಂತ ಜಾಸ್ತಿ ತೆಗೆದುಕೊಳ್ತಾ ಇದ್ದಾನೆ. ಡಿಗಿಂತ ಜಾಸ್ತಿ. ಹೌದಾ? ಇಲ್ಲಿ ಹೇಳಿದ್ರೆ ಡಿಗಿಂತ ಎಸ್ ಜಾಸ್ತಿ ತೆಗೆದುಕೊಂಡ್ರೆ ಇವರಿಬ್ಬರು ಸೇಮ್ ತೆಗೆದುಕೊಳ್ತಾರೆ. ಇವನು 50 ತೆಗೆದ್ರೆ ಯಾಕ ಇಲ್ಲಿ ಬಂದ್ರೆ ಸಿ ಮತ್ತು ಆರ್ ಸೇಮ್ ತೆಗೆದುಕೊಳ್ತಾರೆ. ಇವನು 1,000 ರೂಪಾಯಿ ಇದ್ರೆ ಇವಂದು 1,000 ರೂಪಾಯಿ, ಇವಂದು 5,000 ಇದ್ರೆ ಇವಂದು 5,000, ಇವಂದು 1 ಲಕ್ಷ ಇದ್ರೆ ಇವಂದು ಕೂಡ 1 ಲಕ್ಷ. ಬಟ್ ಇವರಿಬ್ಬರು ಆದಾಯ ಎಷ್ಟಿರುತ್ತೆ? ಇವರಿಬ್ಬರು ಕೂಡ ಆದಾಯ ಅಷ್ಟೇ ಇರುತ್ತೆ. ಬಟ್ ಇಲ್ಲಿ ಎಸ್ ಡಿಗಿಂತ ಜಾಸ್ತಿ ತೆಗೆದುಕೊಳ್ತಾನೆ, ಇವನಿಗಿಂತ ಇವನು ಜಾಸ್ತಿ ತೆಗೆದುಕೊಳ್ತಾನ ಮೇಲೆ ಇವರಿಬ್ಬರು ಸೇಮ್ ತೆಗೆದುಕೊಳ್ಳೋದ್ರಿಂದ ಆರ್ ಮತ್ತು ಸಿ ಎಸ್ಗಿಂತ ಕಡಿಮೆನೇ ತೆಗೆದುಕೊಳ್ತಾರೆ. ಇವರು ಎಸ್ಗಿಂತ ಕಡಿಮೆನೆ. ಯಾಕಂದ್ರೆ ಇವರಿಬ್ಬರು 50-50 ಮಾಡಿದ್ರೆ ಇವರಷ್ಟಾಗುತ್ತೆ. ಬಟ್ ಇವರಷ್ಟೇನ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನಿಮಗೆ. ಇವರಿಬ್ಬರದ್ದು ಎಷ್ಟದ? 50-50. ಇವಂದು 50, ಯಾಕ? ಆರ್ ಮತ್ತು ಸಿ ಸೇಮ್ ತೆಗೆದುಕೊಳ್ತಾರೆ. ಬಟ್ ಇವನ್ಕಿಂತ ಇವನು ಜಾಸ್ತಿ ಅಂತ ಅಂದಾಗ ಇವರಿಬ್ಬರದ್ದು ಸೇರಿಸಿ 100 ಆಗ್ತಾನೆ. ಆದ್ರೆ ಇವರಿಬ್ಬರದ್ದು ಸೇರಿಸಿ 100 ಆಗ್ಬೇಕಲ್ಲ. ಇವಂದು 60, ಇವಂದು 40. ನೋಡ್ರಿ, ಇವಂದು 40, ಇವಂದು 60. ಈಗ ನೋಡ್ರಿ, ಈ ವ್ಯಕ್ತಿ ಇವರಿಬ್ಬರಿಗಿಂತ ಜಾಸ್ತಿ ತೆಗೆದುಕೊಳ್ತಾನೆ. ಹಾಗಾಗಿ ಎಸ್ ಅಂತಕ್ಕಂಥ ವ್ಯಕ್ತಿ ಸಿಗಿಂತ ಜಾಸ್ತಿನೂ ತೆಗೆದುಕೊಳ್ತಾನೆ. ಎಸ್ ಅಂತಕ್ಕಂಥ ವ್ಯಕ್ತಿ ಆರ್ಗಿಂತನೂ ಜಾಸ್ತಿ ತೆಗೆದುಕೊಳ್ತಾನೆ. ಹೌದಾ? ಕನ್ಫರ್ಮ್ ಆಯ್ತಿಲ್ಲ? ಎಸ್ ಅಂತಕ್ಕಂಥ ವ್ಯಕ್ತಿ ಸಿಗಿಂತನೂ ಜಾಸ್ತಿ ತೆಗೆದುಕೊಳ್ತಾನೆ, ಆರ್ಗಿಂತನೂ ಜಾಸ್ತಿ ತೆಗೆದುಕೊಳ್ತಾನೆ, ಇಲ್ಲಿ ಡಿಗಿಂತನೂ ಜಾಸ್ತಿ ತೆಗೆದುಕೊಳ್ತಾನೆ. ಕ್ಲಿಯರ್ ಆಯ್ತಾ ಈಗದು? ಎಸ್. ಈಗ ಅತಿ ಹೆಚ್ಚಾಗಿ ಪಡಿತಕ್ಕಂಥ ಯಾರೀಗ? ಎಸ್ ಅದ ಕೆಳಗಡೆ ಇವ್ರು 3 ಬಂದ್ರೆ ಈಗ ಎಸ್ ಅತಿ ಹೆಚ್ಚಾಗಿ ಸ್ಯಾಲರಿ ಪಡಿತಕ್ಕಂಥನು, ಅತಿ ಕಡಿಮೆ ತೆಗೆದುಕೊಳ್ತಕ್ಕಂಥ ಇವನ್ ಆಗ್ತಾನೆ ಈಗ. ಹೌದಾ? ಕ್ವಶನ್ ನೋಡೋಣ. ಈಗ ಇದು ಕ್ಲಿಯರ್ ಆಗಿ ಗೊತ್ತಾಯ್ತು? ಎಸ್. ಕ್ವಶನ್ ಅಲ್ಲಿ ನೋಡೋಣ ಏನ್ ಕೇಳಿದರೆ. ಕ್ವಶನ್, ಯಾರ ಆದಾಯವು ಅತಿ ಹೆಚ್ಚಿದೆ? ಎಷ್ಟು ಸಿಂಪಲ್ ಆಗಿ ಹೇಳ್ಬೋದು ನೀವು. ಯಾರ ಆದಾಯವು ಅತಿ ಹೆಚ್ಚಿದೆ? ಎಸ್ ನ ಆದಾಯವು ಅತಿ ಹೆಚ್ಚಿದೆ. ಸಿಂಪಲ್, ಮುಗಿದೋಯ್ತು, ಇಷ್ಟೇ ಉತ್ತರ.
ಎಸ್ ಅನ್ನ ಆದಾಯವು, ಎಸ್ ಅಂತಂದ್ರೆ ಯಾರಲ್ಲೇ ಶಾಮುವಿನ ಆದಾಯವು ಅತಿ ಹೆಚ್ಚಿದೆ. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ತು. ಕ್ಲಿಯರ್? ಅರ್ಥ ಆಗ್ತಿದೆ ಸ್ನೇಹಿತರೆ? ಎಸ್, ಅರ್ಥ ಆಯ್ತು ಅಂದ್ರೆ ಬೇಗ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 12. ABCDEF ಇವರದು ಸ್ನೇಹಿತರ ಸಮೂಹವಾಗಿದೆ. ನೋಡ್ರಿ, 6 ಜನ ಸ್ನೇಹಿತರು ಇದ್ದಾರೆ. ABCDEF ಅಂತಕ್ಕಂಥ 6 ಜನ ಸ್ನೇಹಿತರು ಇದ್ದಾರೆ. ಈ ಸಮೂಹದಲ್ಲಿ 2 ಗೃಹಿಣಿಯರು, ಒಬ್ಬರು ಪ್ರೊಫೆಸರ್, ಒಬ್ಬರು ವೈದ್ಯರು, ಒಬ್ಬರು ಇಂಜಿನಿಯರು, ಒಬ್ಬರು ವಕೀಲರು ಇದ್ದಾರೆ. ಈ ಒಂದು ಸಮೂಹದಲ್ಲಿ 2 ಗೃಹಿಣಿಯರು ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ. ಹೆಣ್ಮಕ್ಳು ಹೆಸರು ಇರ್ಬೋದು, ಅವರು ಗೃಹಿಣಿಯರು ಇರಬೇಕು, ಅವ್ರಿಗೆ ಜಾಬ್ ಇಲ್ಲ, ಹೌದಾ? ಅವರು ಹೌಸ್ ವೈಫ್ ಇದ್ದಾರೆ. ಒಬ್ರು ಎಂಜಿನಿಯರ್ ಇದ್ದಾರೆ, ಒಬ್ರು ವಕೀಲರು ಇದ್ದಾರೆ, ಒಬ್ರು ವೈದ್ಯ ಡಾಕ್ಟರ್ ಇದ್ದಾರೆ, ಒಬ್ರು ಪ್ರೊಫೆಸರ್ ಇದ್ದಾರೆ. ಈ 6 ಜನದಲ್ಲಿ ಕ್ಲಿಯರಾ? ಎಸ್, ವಕೀಲ. ಈ ಸಮೂಹದಲ್ಲಿ 2 ವಿವಾಹಿತ ಜೋಡಿಗಳಿದಾವೆ. ನೋಡ್ರಿ, ಈ 6 ಜನದಲ್ಲಿ 2 ಕಪಲ್ಗಳಿದಾವೆ ಅಂತ, 2 ವಿವಾಹಿತ ಜೋಡಿಗಳಿದಾವೆ, 2 ಕಪಲ್ಗಳಿದಾವೆ. ಈಗ ನೋಡ್ರಿ, ಗೃಹಿಣಿಯರ 2 ವಿವಾಹಿತ ಜೋಡಿಗಳಿದಾವೆ. ವಕೀಲನು ಗೃಹಿಣಿಯಾಗಿರುವ ಡಿ ಯನ್ನು ವಿವಾಹವಾಗಿದ್ದಾನೆ. ಇದು ಬೇಕು ನಮಗೆ. ವಕೀಲನು ಯಾರನ್ನ ಮದುವೆ ಆಗಿದ್ದಾನಂತವನು? ಗೃಹಿಣಿಯಾಗಿರುವ ಡಿ ಯನ್ನ. ನೋಡ್ರಿ, ಗೃಹಿಣಿಯಾಗಿರುವ ಡಿ ಯನ್ನ ವಿವಾಹ ಆಗಿದ್ದಾನೆ. ಈಗಿಲ್ಲ ಡಿ ಇದು ಮುಗೀತು, ಇಲ್ಲಿ ಯಾವುದೋ ಒಂದು ಗೃಹಿಣಿ ಮುಗೀತು, ಆಮೇಲೆ ಇಲ್ಲಿ ವಕೀಲನು ಮುಗೀತು. ಬಟ್ ವಕೀಲದ್ದು ಯಾರಂತ ಗೊತ್ತಿಲ್ಲ, ಇದರಲ್ಲಿ ಡಿ ಗೃಹಿಣಿ ಅಂತ ಗೊತ್ತಾಯ್ತು. ಕ್ಲಿಯರ್ ಆಯ್ತಾ? ಒಂದೊಂದು ಸ್ಟೇಟ್ಮೆಂಟ್ ಅಲ್ಲಿ ಮುಗೀತಿದ್ದು. ಈ ಸಮೂಹದಲ್ಲಿ ಯಾವೊಬ್ಬ ಮಹಿಳೆಯು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಇಲ್ಲ. ನೋಡ್ರಿ, ಇದರಲ್ಲಿ ಯಾರೋ ಒಬ್ಬ ಮಹಿಳೆ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಇಲ್ಲ. ಯಾವೊಬ್ಬ ಮಹಿಳೆಯು ಡಾಕ್ಟರ್ ಆಗಲಿ, ಮಹಿಳೆ ಡಾಕ್ಟರ್ ಇಲ್ಲ ಇಂಜಿನಿಯರ್ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು. ಪ್ರೊಫೆಸರ್ ಇರ್ಬೋದು, ಗೃಹಿಣಿ ಅಂದ್ರೆ ಆಲ್ಮೋಸ್ಟ್ ಆಲ್ ಮಹಿಳೆ ಇರ್ತಾಳೆ. ಪ್ರೊಫೆಸರ್ ಇರ್ಬೋದು ಇನ್ನೊಬ್ಬ ಮಹಿಳೆ, ಬಟ್ ಡಾಕ್ಟರ್ ಅಲ್ಲ ಇಂಜಿನಿಯರ್ ಅಲ್ಲ ಅಂತ ಹೇಳಿದ್ದಾರೆ. ಇರಲಿ, ಮಹಿಳೆ ಡಾಕ್ಟರ್ ಆಗಲಿ ಅಥವಾ ಇಂಜಿನಿಯರ್ ಆಗಲಿ ಇಲ್ಲ. ಸಿ ಯು ಇಂಜಿನಿಯರ್ ಆಗಿದ್ದು. ನೋಡ್ರಿ, ಸಿ ಅಂತಕ್ಕಂಥವ್ರು ಇಂಜಿನಿಯರ್. ಸಿ ಯು ಇಂಜಿನಿಯರ್ ಆಗಿದ್ದು, ನೋಡ್ರಿ, ಸಿ ಇಂಜಿನಿಯರ್ ಅಂತ ಗೊತ್ತಾಯ್ತು. ಸಿ ಇಂಜಿನಿಯರ್ ಆಗಿದ್ದು, ಹೌದಾ? ಸಿ ಯು ಇಂಜಿನಿಯರ್ ಆಗಿದ್ದು ಪ್ರೊಫೆಸರ್ ಆಗಿರುವ ಎಫ್ ಅನ್ನು ವಿವಾಹವಾಗಿದ್ದಾರೆ. ನೋಡ್ರಿ, ಪ್ರೊಫೆಸರ್ ಆಗಿರುವ ಎಫ್ ಅನ್ನ ವಿವಾಹವಾಗಿದ್ದಾರೆ. ಹಾಗಾದ್ರೆ ಪ್ರೊಫೆಸರ್ ಎಫ್ ಆಯ್ತು. ನೋಡ್ರಿ, ಇವರಿಬ್ರು ಪ್ರೊಫೆಸರ್ ಎಫ್ ಅಂತಂದ್ರೆ ಎಫ್ ಅಂತಕ್ಕಂಥವ್ರು ಪ್ರೊಫೆಸರ್. ಈಗಲಿ ಎರಡು ಕಪಲ್ ಸಿಕ್ಬಿಟ್ಬಿಲ್ಲ. ವಕೀಲ ಗೃಹಿಣಿ, ಎಂಜಿನಿಯರು ಪ್ರೊಫೆಸರ್. ಈಗಲೇ ವಕೀಲಂದು ಯಾವ ಹೆಸರು ಗೊತ್ತಿಲ್ಲ. ಸಿ ಡಿ ಎಫ್ ಗೊತ್ತ. ಸಿ ಇಲ್ಲಿ ಗೃಹಿಣಿ, ಎಫ್ ಗೊತ್ತಾಯ್ತು. ಇಲ್ಲಿ ಎಂಜಿನಿಯರು, ವಕೀಲ, ಪ್ರೊಫೆಸರ್ ಗೊತ್ತಾಯ್ತು. ಇಲ್ಲೊಬ್ಬ ಗೃಹಿಣಿ ಕೂಡ ಬಂದಿದ್ದಾಳೆ. ಈ ಪ್ರೊಫೆಸರ್ ಕೂಡ ಲೇಡಿ, ನೆನ್ಪಿಟ್ಕೊಳ್ರಿ. ಆಕಿ ಗೃಹಿಣಿ ಅಲ್ಲ, ಹೆಣ್ಮಗಳು. ಅವ್ರು ಯಾಕೆ ಹೆಣ್ಮಗಳು? ಆಗಲೇ ಹೇಳಿದ್ರೆ ಯಾವೊಬ್ಬ ಮಹಿಳೆ ವೈದ್ಯ ಅಲ್ಲ ಎಂಜಿನಿಯರ್ ಅಲ್ಲ ಅಂದಾಗ ಇನ್ನೊಬ್ಬ ಮಹಿಳೆ ಪ್ರೊಫೆಸರ್ ಇದ್ದಾಳೆ, ಹೌದಾ ತಾನೆ? ಆ ಪ್ರೊಫೆಸರ್ ಯಾರ ಹೆಂಡತಿ? ಇಂಜಿನಿಯರ್ನ ಹೆಂಡತಿ. ಇಂಜಿನಿಯರ್ ಯಾರು? ಸಿ. ಪ್ರೊಫೆಸರ್ ಯಾರು? ಎಫ್. ಕ್ಲಿಯರ್ ಆಯ್ತು ಇಲ್ಲಿಗಿದು? ಎಸ್. ಈಗ ನೋಡ್ರಿ, ಸಿ ಯು ಪ್ರೊಫೆಸರ್ ಎಂಜಿನಿಯರ್ ಆಗಿದ್ದು ಪ್ರೊಫೆಸರ್ ಆಗಿರುವಂತ ಎಫ್ ಅನ್ನ ವಿವಾಹ ಆಗಿದ್ದಾರೆ. ಎ ಯು ಗೃಹಿಣಿಯನ್ನ ವಿವಾಹವಾಗಿದ್ದಾನೆ. ಈಗಿಲ್ಲ 2 ಕಪಲ್ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಈಗಾಗಲೇ 2 ಕಪಲ್ ಬಂದ್ಬಿಟ್ಟಿದ್ದಾವೆ. ಇನ್ನೊಂದು ಕಪಲ್ ಏನಾದರೂ ಸೇರಿಸಿರಿ, ಎ ಯು ಗೃಹಿಣಿಯಾಗಿದ್ದು, ಎ ಯು ಗೃಹಿಣಿಯನ್ನ ವಿವಾಹವಾಗಿದ್ದಾರೆ ಅಂತಂದ್ರೆ ಇನ್ನೊಂದು ಕಪಲ್ ಆಗಿಬಿಡುತ್ತೆ ನಮಗೆ. ಹಾಗಾಗಿ ತಪ್ಪಾಗಿಬಿಡುತ್ತೆ. ಹಾಗಾದ್ರೆ ಗೃಹಿಣಿಯನ್ನ ವಿವಾಹ ಆಗಿರ್ತಾರೆ ಯಾರು? ವಕೀಲ. ಹಾಗಾದ್ರೆ ವಕೀಲ ಯಾರು? ಎ. ನೋಡ್ರಿ, ಕ್ಲಿಯರ್ ಆಯ್ತು ಈಗ? ಎ ಯು ಗೃಹಿಣಿಯನ್ನ, ಇನ್ನೊಬ್ಬ ಗೃಹಿಣಿ ಇದ್ದಾಳೆ. ಎ ಇನ್ನೊಬ್ಬ ಗೃಹಿಣಿಯನ್ನ ಮದುವೆ ಆಗಿತ್ತಂತಂದ್ರೆ 3 ಕಪಲ್ ಆಗಿಬಿಡ್ತು. ಇದೊಂದು ಕಪಲ್. ಹಾಗಾಗಿ ಅವು 2 ಕಪಲ್ ಅಂತ ಹೇಳಿರೋದ್ರಿಂದ ಗೃಹಿಣಿಯನ್ನ ಎ ಮದುವೆ ಆಗಿದ್ರೆ ವಕೀಲ ಎ ಆಯ್ತು. ನೋಡ್ರಿ, ವಕೀಲ ಎ ಆಯ್ತು, ಗೃಹಿಣಿ ವಕೀಲ. ಇದು ಒಂದಾಯ್ತು. ಉಳಿದಿರ್ತಕ್ಕಂಥದ್ದು ಬಿ ಮತ್ತು ಇ, ಹೌದಾ? ಎಸ್, ಮುಂದೆ ನೋಡ್ತಾ ಹೋಗೋಣ. ಎ ಯು ಗೃಹಿಣಿಯನ್ನ ವಿವಾಹವಾಗಿದ್ದಾರೆ. ಎ ಯು ಗೃಹಿಣಿಯಲ್ಲ. ಇಲ್ಲಿ ನೋಡ್ರಿ, ಉಳಿದಿರ್ತಕ್ಕಂಥದ್ದು ಗೃಹಿಣಿ ಮತ್ತು ವೈದ್ಯ. ಈ ಗೃಹಿಣಿ ಅಲ್ಲಂತೆ. ಈ ಗೃಹಿಣಿ ಅಲ್ಲ ಅಂದ್ರೆ ಯಾರು? ಈ ಗೃಹಿಣಿ ಅಲ್ಲ ಅಂದ್ರೆ ವೈದ್ಯ. ನೋಡ್ರಿ, ಈ ಯಾರಂಗಂದ್ರೆ ವೈದ್ಯ.
ಈ ಯಾರು ವೈದ್ಯ. ಅವರು ಹೇಳಿದರೆ ಇಯು ಗ್ರಹಣಿ ಎಲ್ ಅಂದಮೇಲೆ ಈ ಯಾರು ವೈದ್ಯ. ಹಾಗಾದ್ರೆ ಬಿ ಯಾರು ಉಳಿದಿರ್ತಕ್ಕಂಥ ಬಿ ತಾನೆ, ಬಿ ಯಾರು ಗ್ರಹಣಿ. ಬಿ ಯಾರು ಗ್ರಹಣಿ. ನೋಡ್ರಿ ಸಿಕ್ಕುವ ಈಗಿಲ್ಲಿ ಗ್ರಹಣಿ. ನೋಡ್ರಿ ಇಬ್ಬರು ಗ್ರಹಣಿಯರು, ಒಬ್ಬರು ವಕೀಲರು, ಒಬ್ಬರು ಇಂಜಿನಿಯರು, ಒಬ್ಬರು ಪ್ರೊಫೆಸರು, ಒಬ್ಬರು ವೈದ್ಯ, ಒಬ್ಬರು ಗ್ರಹಣಿ, 2 ಕಪ್ಪಲ್ಗಳಾದವು. ಕ್ಲಿಯರ್ ಆಯ್ತು ಇಲ್ಲಿಗೆ, ಎಲ್ಲದೂ ಗೊತ್ತಾಯ್ತು. ಎಸ್, ಈಗ ಆಯ್ಕೆಗಳು ಬರ್ರಿ ಅಂತ ಕೇಳಿದ್ರೆ ಈ ಮುಂದಿನ ಯಾವುದು ವಿವಾಹಿತ ಜೋಡಿಯಾಗಿದೆ. ವಿವಾಹಿತ ಜೋಡಿಗಳು 2 ಅದಾವೆ ಇಲ್ಲಿ ನಿಮ್ಗೆ. ಯಾವ್ದ್ಯಾವುದು? ಎ ಮತ್ತು ಡಿ ಅಂತಕ್ಕಂಥ ಒಂದು ಜೋಡಿ, ಇನ್ನು ಒಂದು ಸಿ ಮತ್ತು ಎಫ್ ಅಂತಕ್ಕಂಥ ಇನ್ನೂ ಒಂದು ಜೋಡಿ. ಅವು ಕೊಟ್ಟು ಬಿಟ್ಟಿದ್ದಾರೆ. ಇದು 2ನೇ ಸ್ಟೇಟ್ಮೆಂಟ್ಲಿ ಸಿ ಮತ್ತು ಎಫ್ ಜೋಡಿ ಕೊಟ್ಟು ಬಿಟ್ಟಿದ್ದಾರೆ ಡೈರೆಕ್ಟ್ ಆಗಿ, ಬಟ್ ಇದನ್ನು ಡೈರೆಕ್ಟ್ ಆಗಿ ಕೊಟ್ಟಿದ್ದಿಲ್ಲ. ಹೌದಾ? ಎಸ್, ನೋಡೋಣ ಈಗ. ಎ ಮತ್ತು ಬಿ, ಎ ಮತ್ತು ಬಿ ಅಲ್ಲ. ಎ ಮತ್ತು ಬಿ ಗ್ರಹಣಿ ಕರೆಕ್ಟು, ಬಟ್ ಈಕಿ ಬಿ ಗ್ರಹಣಿ, ಈಕಿ ಡಿ ಗ್ರಹಣಿ ಅಲ್ಲ, ಒಂದೇ ಆಯ್ಕೆ ಅಲ್ಲ. ಎರಡನೇದು ಬಿ ಮತ್ತು ಇ ಅದ. ಬಿ ಮತ್ತು ಇ ಅಲ್ಲ. ಬಿ ಮತ್ತು ಇ ಅವ್ರು ಕೇಳ್ತಕ್ಕಂಥ ಕ್ವಶನ್ ಏನು? ವಿವಾಹಿತ ಜೋಡಿ ಅಲ್ಲ. ಇವರಿಬ್ರು, ಒಬ್ರು ವೈದ್ಯ, ಒಬ್ರು ಗ್ರಹಣಿ, ಇವರಿಬ್ರು ವಿವಾಹಿತ ಜೋಡಿ ಅಲ್ಲ. ನೆಕ್ಸ್ಟ್ ಡಿ ಮತ್ತು ಇ, ಎಲ್ಲದ ಡಿ? ಡಿ ಮತ್ತು ಇ ಅಲ್ಲ. ಇವ್ರು ಗ್ರಹಣಿ, ಇವ್ರು ವೈದ್ಯ, ಇದು ವಿವಾಹಿತ ಜೋಡಿ ಅಲ್ಲ. ನೆಕ್ಸ್ಟ್ ಎ ಮತ್ತು ಡಿ ಆಯ್ಕೆ. ಡಿ ಈಸ್, ಎ ಮತ್ತು ಡಿ ಏನದಲ್ಲ, ಇದು ಒಂದು ವಿವಾಹಿತ ಜೋಡಿ. ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್, ಅರ್ಥ ಆಗ್ತಿದವಾ? ಎಸ್. ನೆಕ್ಸ್ಟ್ ಕ್ವಶನ್ 13. ನಟೇಶ್ ಎಂಬಾತ ಮೊದಲ 3 ವರ್ಷಗಳಿಗೆ %6 ಬಡ್ಡಿಯಂತೆ, ನಂತರದ 5 ವರ್ಷಗಳಿಗೆ ಪ್ರತಿ ವರ್ಷಕ್ಕೆ 9 ರೂಪಾಯಿ ಬಡ್ಡಿಯಂತೆ ಮತ್ತು 8 ವರ್ಷಗಳಿಂದಾಚೆಗೆ ಪ್ರತಿ ವರ್ಷ %13 ಬಡ್ಡಿ ದರದಂತೆ ಒಂದಿಷ್ಟು ಸಾಲವನ್ನು ಪಡೆಯುತ್ತಾನೆ. ಮೇಲಿನ ಎಲ್ಲ ಸರಳ ಬಡ್ಡಿಯ ದರದಲ್ಲಿವೆ. ಮೇಲಿನ ಎಲ್ಲವೂ ಸರಳ ಬಡ್ಡಿಯ ದರ, ಸಿಂಪಲ್ ಇಂಟ್ರೆಸ್ಟ್ ಇದಾವೆ. ಏನು? ಮೊದಲ 3 ವರ್ಷಗಳಿಗೆ %6 ಸರಳ ಬಡ್ಡಿ ದರದಂತೆ. ಮೊದಲ 3 ವರ್ಷಗಳಷ್ಟು %6 ಸರಳ ಬಡ್ಡಿ. ಹೌದಾ? ಆಮೇಲೆ ನಂತರದ 5 ವರ್ಷಗಳಿಗೆ, ಆಮೇಲೆ 5 ವರ್ಷಗಳಿಗೆ ಎಷ್ಟಂತ ಸರಳ ಬಡ್ಡಿ? 9% ಸರಳ ಬಡ್ಡಿ. ನೋಡ್ರಿ, ಮೊದಲು 3 ವರ್ಷ, ಆಮೇಲೆ 5 ವರ್ಷ. ಎಷ್ಟು ವರ್ಷ ಆದವು ಈಗ? 8 ವರ್ಷಗಳಾದವು. 8 ವರ್ಷಗಳಿಂದ ಆಚೆಗೆ ಅವ್ರು ಹೇಳಿದ್ರೆ 8 ವರ್ಷಗಳಿಂದ ಆಚೆಗೆ ಪ್ರತಿ ವರ್ಷ %13 ಬಡ್ಡಿ. ಹಾಗಾದ್ರೆ 8 ವರ್ಷಗಳಿಂದ ಆಚೆಗೆ ಎಷ್ಟು ವರ್ಷ? 11 ವರ್ಷಗಳ ನಂತರ ಅಂತ ಹೇಳಿರ್ತಾನೆ. ಹಾಗಾದ್ರೆ 8 ವರ್ಷಗಳ ಆಚೆಗೆ ಅಂದ್ರೆ 11 ವರ್ಷ. ಹೌದಾ? 8 ವರ್ಷಗಳಿಂದ ಆಚೆಗೆ ಅಂದ್ರೆ 11 ವರ್ಷಗಳವರೆಗೆ ಏನಾಯ್ತು? ಸರಳ ಬಡ್ಡಿ ದರದಲ್ಲಿ %13 ಸರಳ ಬಡ್ಡಿಯನ್ನು ನೀಡ್ತಾನೆ. ಕ್ಲಿಯರ್ ಆಯ್ತು? ಎಸ್. ಸಾರಿ, ಇಲ್ಲಿ 8 ವರ್ಷ ಆಯ್ತು. 11 ವರ್ಷ ಅಂದ್ರೆ ಇನ್ನ ಎಷ್ಟು ವರ್ಷ ಬೇಕಾದವು? 8 ವರ್ಷ ಈಗ ಆಗ್ಲಾಯ್ತು. 11 ವರ್ಷ ಅಂತಂದ್ರೆ 8 ವರ್ಷ ಇನ್ನು ಎಷ್ಟು ವರ್ಷ? 3 ವರ್ಷ. ನೋಡ್ರಿ, ಮುಂದಿನ 3 ವರ್ಷ ಇರ್ತವೆ. ಹೌದು ತಾನೆ? ಮೊದಲು 3 ವರ್ಷ, ಆಮೇಲೆ 5 ವರ್ಷದ 8 ವರ್ಷ ಆಯ್ತು. 8 ವರ್ಷದಿಂದ ಆಚೆಗೆ ಅಂತಂದ್ರೆ ಅದು 11 ವರ್ಷಕ್ಕಂತೆ. 11ಕ್ಕಂದ್ರೆ ಎಷ್ಟಾಯ್ತು? 8, 9, 10, 3 ವರ್ಷ. ಮುಂದಿನ 3 ವರ್ಷ ಟೋಟಲ್ ಎಷ್ಟು ವರ್ಷ ಆಗ್ತವೆ ಇವು? 3, 3, 6, 5, 11 ವರ್ಷ ಆಗ್ತವೆ. ಇದು ಕ್ಲಿಯರ್ ಆಯ್ತಾ? 3 ವರ್ಷಕ್ಕೆ 6%, 5 ವರ್ಷಕ್ಕೆ 9%, ಮುಂದಿನ 3 ವರ್ಷಕ್ಕೆ %13 ಬಡ್ಡಿ ಕೊಡ್ತಾ ಇದ್ದಾನೆ ಒಂದಿಷ್ಟು ಅಮೌಂಟ್ ಅನ್ನ. 11 ವರ್ಷಗಳ ನಂತರ ನಟೇಶ್ ₹8,100 ರೂಪಾಯಿನ ಸಂದಾಯ ಮಾಡಿದ್ದರೆ ₹8,160 ರೂಪಾಯಿ, ₹8,160 ರೂಪಾಯಿನ ಸಂದಾಯ ಮಾಡಿ ಬಡ್ಡಿ ಕಟ್ತಾನೆ. ಇದಕ್ಕೆ ಯಾವುದೋ ಒಂದು ಅಮೌಂಟಿಗೆ 3 ವರ್ಷಕ್ಕೆ 6% ಇಂಟ್ರೆಸ್ಟು, ನೆಕ್ಸ್ಟ್ 5ನೇ ವರ್ಷಕ್ಕೆ ಅಂದರೆ 8 ವರ್ಷಗಳವರೆಗೆ 9% ಇಂಟ್ರೆಸ್ಟು, 8 ವರ್ಷಗಳಿಂದ 11 ವರ್ಷದ ತನಕ 13% ಇಂಟ್ರೆಸ್ಟ್ ಕೊಟ್ಟಾಗ ₹8,160 ರೂಪಾಯಿನ ಬಡ್ಡಿ ಕೊಡ್ತಾನೆ. ಅಷ್ಟೇ, ಬಡ್ಡಿ ಅಷ್ಟೇ, ಅದು ಸಂದಾಯ ಮಾಡುತ್ತಾನೆ. ಆತ ಪಡೆದುಕೊಂಡ ಸಾಲದ ಮೊತ್ತ ಎಷ್ಟು? ಹಾಗಾದರೆ ಆತ ಎಷ್ಟು ಸಾಲವಾಗಿ ಪಡೆದಾನೆ? ಇಷ್ಟು ಬಡ್ಡಿ ಕಟ್ಟಿದ್ರೆ ಇಷ್ಟು ವರ್ಷಕ್ಕೆ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಇಷ್ಟಾದರೆ ಅವನು ಪಡೆದುಕೊಂಡಿರ್ತಕ್ಕಂಥ ಸಾಲದ ಮೊತ್ತ ಎಷ್ಟು? ಗೊತ್ತಿಲ್ಲ ನಮಗೆ. ಸಿಂಪಲ್ ಆಗಿ ನಾವು ಏನು ಮಾಡಬೇಕು? ಸಿಂಪಲ್ ಇಂಟ್ರೆಸ್ಟ್ ಕಂಡಿರ್ತಕ್ಕಂಥ PTR ಡಿವೈಡೆಡ್ ಬೈ 100. ಎಲ್ಲರಿಗೂ ಗೊತ್ತಲ್ಲ ಈ ಸೂತ್ರ. PTR ಡಿವೈಡೆಡ್ ಬೈ 100. ಈ ಒಂದು ಫಾರ್ಮುಲಾ ಗೊತ್ತಾಗ್ಬಿಟ್ರೆ ಸಾಕು ನಮಗೆ. ಪ್ರಿನ್ಸಿಪಲ್ ಅಮೌಂಟ್ ಕಂಡಿಡ್ರಿ ಅಂತ ಹೇಳಿದಾರೆ ಅವರು. ಪ್ರಿನ್ಸಿಪಲ್ ಅಮೌಂಟನ್ನು ಒಂದನೇ ಆಯ್ಕೆ ತೆಗೆದುಕೊಳ್ತೋಬೇಕು. ಆಯ್ಕೆ 1ರಲ್ಲಿ ಇದನ್ನ ಹಚ್ಕೊಳ್ಬೇಕು. ಟೈಮು ಇಲ್ಲಿ 3 ವರ್ಷ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 100 ಮಾಡ್ಕೊಂತವ್ರೆ. ಇದ್ರದ್ದು ಇಂಟ್ರೆಸ್ಟ್ ಸಿಗುತ್ತೆ, ಆಮೇಲೆ ಇದ್ರ ಇಂಟ್ರೆಸ್ಟ್ ಸಿಗುತ್ತೆ, ಆಮೇಲೆ ಇದನ್ನ ಕಂಡಿದ್ರೆ ಇದ್ರ ಇಂಟ್ರೆಸ್ಟ್ ಸಿಗುತ್ತೆ. 3 ಇಂಟ್ರೆಸ್ಟ್ ಅನ್ನು ಕೂಡಿಸಿದ್ರೆ 8,160 ಯಾವುದಕ್ಕೆ ಬರ್ತಾ ಅದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಈಗ ಆಯ್ಕೆ 1 ತೆಗೆದುಕೊಳ್ತೀನಿ ನಾನು. 8,000 ಇದೆ. ಏನದ? ಪ್ರಿನ್ಸಿಪಲ್ ಅಮೌಂಟು 8,000 ಇದೆ. ಹೌದಾ? ಇಂಟು ಟೈಮ್ ಎಷ್ಟು ವರ್ಷ? 3 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 6 ಡಿವೈಡೆಡ್ ಬೈ 100. ಹೌದಾ? ಇವು 2 0 ಕ್ಯಾನ್ಸಲ್, ಇವು 2 0 ಕ್ಯಾನ್ಸಲ್.
ಇದೆಷ್ಟಾಯ್ತು ನೋಡ್ರಿ, 8 3 24, 240 ಇಂಟು 6 ಎಷ್ಟಾಯ್ತು ಗುಣಾಕಾರ ಮಾಡ್ರಿ. 6 0 0, 6 4 24, 4 ಕೈಲೆ ಬಂತು 2, 6 12 14, 1440 ಇದ್ರ ಇಂಟ್ರೆಸ್ಟ್ ಆಯಿತು 8,000ಕ್ಕೆ. ಅದೇ 8,000ಕ್ಕೆ ಈಗ 5 ವರ್ಷಗಳವರೆಗೆ 9% ಇಂಟ್ರೆಸ್ಟು. ಸೇಮ್ ಅದೇ ಥರ ಹಚ್ಕೊಳ್ತೀನಿ. ಇವೆರಡು ಜೀರೋ ಕ್ಯಾನ್ಸಲ್, 80 ಉಳಿತು ಹೌದಾ. ಇಂಟು ಇಲ್ಲೆಷ್ಟು 5 ವರ್ಷ ಇಂಟು ಎಷ್ಟು ಶೇಕಡ ಬಡ್ಡಿ, 9% ಶೇಕಡ ಬಡ್ಡಿ. ಎಷ್ಟಾಗುತ್ತೆ ನೋಡ್ರಿ ಇದು, 8 5 40 ಅದೇ 8 5 410, 40 9 4 36, 360 ಆಯಿತು. 3,060 ಆಯಿತು ನೋಡ್ರಿ. ಈ ಜೀರೋಕ್ಕೆ ಈ ಜೀರೋನಾ, ಈ ಜೀರೋಕ್ಕೆ ಈ ಜೀರೋ. 8 5 40, 4 9 36 ಅಂದರೆ 360 ಅಂದರೆ 3,600 ರೂಪಾಯಿ ಇದ್ರ ಇಂಟ್ರೆಸ್ಟ್ ಆಯಿತು. ಯಾವುದ್ರದ್ದು, ಇದ್ರದ್ದು. ಕ್ಲಿಯರ್ ಆಯ್ತಾ ಇದು. ನೆಕ್ಸ್ಟು ಇದ್ರದ್ದು ಕಂಡಿಡೋಣ. ಈಗ 3 ವರ್ಷದ್ದು ಅದೇ 80 ಹಚ್ಕೊಳ್ಳೋಣ. 8,000 ಯಾಕೆ ಹಚ್ಕೊಳ್ತಾ ಇಲ್ಲ, ಇವೆರಡು ಜೀರೋ ಕ್ಯಾನ್ಸಲ್ ಆದಾಗ ಉಳಿತಕ್ಕಂಥದ್ದು 80, ಅದನ್ನೇ ಡೈರೆಕ್ಟಾಗಿ ಹಚ್ಕೊಳ್ತಾ ಇದ್ದೀನಿ ನಾನು. ಇಂಟು ಇದು ಎಷ್ಟು ಇಂಟ್ರೆಸ್ಟು 3, ಇದು ಎಷ್ಟು ವರ್ಷ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟು 13. ಇದು ಎಷ್ಟಾಗುತ್ತೆ ನೋಡ್ರಿ. ಈಗ 8 3 24, 240 ಇಂಟು ಎಷ್ಟಾಗುತ್ತೆ 13, 13 0 0, 13 4 52, 2 ಕೈಲೆ ಬಂತು 5, 13 26, 1 5, 31, 3,120 ಇದ್ರ ಇಂಟ್ರೆಸ್ಟ್ ಆಯಿತು ಹೌದಾ. ಈಗ ಇದೆಲ್ಲದನ್ನು 3 ಕೂಡಿಸಿದ್ರೆ ಈಗ ಈ ಇಂಟ್ರೆಸ್ಟ್ ಕೂಡಿಸಿದ್ರೆ 8,160 ಬಂತಂದರೆ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಬರ್ತಾನೆ ನೋಡ್ರಿ. 0 4 2 6, 6 4 10 1 11 ಕೈಲೆ ಬಂತು 1, 3 3 6, ಇದೊಂದು 6 7, ಇದೊಂದು 8, 8,160 ಇಲ್ಲೇ ಬಂದುಬಿಡ್ತು ನಮಗೆ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಆಯಿತು. ಹಾಗಾದ್ರೆ ಅವ್ನು ಪಡೆದಿರ್ತಕ್ಕಂಥ ಅಸಲು ಎಷ್ಟು, 8,000 ರೂಪಾಯಿ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಆಯ್ತು ನೋಡ್ರಿ. 8,160 ಬಂತ, ಕರೆಕ್ಟಾಗಿರ್ತಕ್ಕಂಥ ಉತ್ತರ ಎಷ್ಟಾಯ್ತು ಈಗ 8,000 ಅಸಲು ಪಡೆದುಕೊಂಡಿದ್ದಾರೆ. ಇಲ್ಲೇ ಒಂದೇ ಆಯ್ಕೆದಲ್ಲಿ ಉತ್ತರ ಗೊತ್ತಾಗ್ಬಿಡುತ್ತೆ ನಮಗೆ. ಎಸ್ ಇಲ್ಲ ಸರ್ ನಾವು ಬೇರೆದು ಮಾಡಿದ್ರೆ ಇಷ್ಟ ಬರ್ತೇನೆ, ಇಲ್ಲ ಸಾಧ್ಯ ಇಲ್ಲ. ಎರಡನೇ ಆಯ್ಕೆ ಎಷ್ಟದ ನೋಡ್ರಿ, ಬೇಕಾದ್ರೆ ಅದನ್ನು ಮಾಡಿ ನೋಡ್ಕೊಳ್ರಿ ನೀವು. ಎರಡನೇ ಆಯ್ಕೆ ಎಷ್ಟದ, 10,000 ಅದ. ಇಲ್ಲ ತೆಗೆದುಕೊಳ್ತೀನಿ ನಾನು 10,000. 10,000 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ, 10,000 ಅದ. ಇಲ್ಲಿ 2 ಜೀರೋ ಹೋದ್ರೆ ಇಲ್ಲಿ 100 ಉಳಿತೆ. 100 ಇಂಟು 3 ಇಂಟು 6 ನೋಡ್ರಿ ಎಷ್ಟಾಗುತ್ತೆ, 100 ಇಂಟು 3 ಇಂಟು 6 ಇದೆಷ್ಟು ಬರುತ್ತೆ ನೋಡ್ರಿ. 6 3 18, 18 100, 1800 ಆಯಿತು. ಯಾವುದ್ರದ್ದು, ಇದ್ರದ್ದು. ನೆಕ್ಸ್ಟು 100 ಇಂಟು 5 ಇಂಟು 9, 100 ಇಂಟು 5 ಇಂಟು 9, 9 45 ಅಂದರೆ 4,500 ಆಯಿತು. ನೆಕ್ಸ್ಟ್ 100 ಇಂಟು ಕಾಣ್ತಾ ಇದ್ದೀನಿ ಇದು ಎಷ್ಟು, 13 ಇಂಟು 3, 13 ಇಂಟು 3, 13 ಮೇಲೆ 39, ಇದೊಂದು 100, 3,900. ಇವು ಈಗ 3 ಇಂಟ್ರೆಸ್ಟ್ ಬಂತು. ಇವು 3 ಕೂಡಿಸಿದ್ರೆ 8,100 ಬರ್ತಾನೋ, ಬರಲ್ಲ, ಜಾಸ್ತಿ ಬರುತ್ತೆ. ಯಾಕಂದ್ರೆ 8,000 ಇಷ್ಟು ಬಂತಂದಮೇಲೆ ಇದ್ರ ಜಾಸ್ತಿ ಇರುತ್ತೆ. 2 ಜೀರೋಕ್ಕೆ 2 ಜೀರೋ, 8 5 13, 1 9, 22 ಕೈಲೆ ಬಂತು 2, 2 5 5 10, 10,200 ರೂಪಾಯಿ ಇಂಟ್ರೆಸ್ಟ್ ಆಯ್ತು ಇದಕ್ಕೆ ಹೌದಾ, ಜಾಸ್ತಿ ಆಗಿಬಿಡುತ್ತೆ. ಕ್ಲಿಯರ್. ಎಸ್, ನಾವು ಈ ರೀತಿಯಾಗಿ ಆಯ್ಕೆಗಳನ್ನು ತೆಗೆದುಕೊಂಡು ಲೆಕ್ಕ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಹೌದಾ. ಇನ್ನೂ ಒಂದು ವಿಧಾನದಲ್ಲಿ ಮಾಡ್ಕೊಳ್ಬೋದು ನಾವು, PTR ಡಿವೈಡೆಡ್ ಬೈ 100. ಇಲ್ಲಿ ನಮಗೆ ಪಿ ಗೊತ್ತಿಲ್ಲ, P ಇಂಟು 6 3 18 ಡಿವೈಡೆಡ್ ಬೈ 100. ಹಾಗಾದರೆ 18P ಡಿವೈಡೆಡ್ ಬೈ 100 ಈ ರೀತಿ ಕೂಡ ಮಾಡ್ಕೊಳ್ಬೋದು. 18P ಡಿವೈಡೆಡ್ ಬೈ 100 ಪ್ಲಸ್ ಇಲ್ಲಿ ಎಷ್ಟಾಗುತ್ತೆ, 9 45 ಡಿವೈಡೆಡ್ ಬೈ 100, 13 39 ಡಿವೈಡೆಡ್ ಬೈ 100 ಈ ರೀತಿ ಮಾಡ್ಕೊಂಡು ಹೋದಾಗ ಕೂಡ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಆ ರೀತಿ ಕೂಡ ಮಾಡ್ಕೊಳ್ಬೋದು. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ 14. ಕ್ವಶನ್ ನಂಬರ್ 14 ಮತ್ತು 15 ನೋಡ್ತಾ ಹೋಗ್ತೀವಿ. ಒಂದು ಊರಿನ ಬೇರೆ ಬೇರೆ 7 ವಿದ್ಯಾಸಂಸ್ಥೆಗಳಲ್ಲಿರುವ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಮಟ್ಟದ ವಿದ್ಯಾರ್ಥಿಗಳ ಹಂಚಿಕೆಯನ್ನು ಕೆಳಕಂಡ ಪೇಚಾಟನ್ನು ತೋರಿಸ್ತದೆ. ಪೇಚಾಟ್ ನಿಮ್ಮ ಚಿತ್ರದಲ್ಲಿ ಕಾಣ್ತಾ ಇದೆ, ತೋರಿಸುತ್ತದೆ. ಕೆಳಕಂಡ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 7 ವಿದ್ಯಾಸಂಸ್ಥೆಗಳಲ್ಲಿರುವ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಮಟ್ಟದ ವಿದ್ಯಾರ್ಥಿಗಳ ಹಂಚಿಕೆ ಕೊಟ್ಟಿದ್ದಾರೆ. ಮೊದಲನೇದು ಪದವಿ ಮಟ್ಟದಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು 27,300. ಯಾವುದು, ಪದವಿ ಮಟ್ಟದಲ್ಲಿರ್ತಕ್ಕಂಥವ್ರು. ಆಮೇಲೆ ಹಂಚಿಕೆ ಆಗಿರ್ತಕ್ಕಂಥದ್ದು ಆ ಪೇ ಚಾಟಲ್ಲಿ ಕೊಟ್ಟಿದ್ದಾರೆ. ಎರಡನೇ ಚಾಟ್ ಕೆಳಗಡೆ ಸ್ನಾತಕೋತ್ತರ ಪದವಿ ಮಟ್ಟದ್ದು, ಅಲ್ಲಿ ಕೂಡ ಹಂಚಿಕೆ ಆಗಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳಷ್ಟು 24,700. ಕ್ಲಿಯರ್ ಆಗಿ ಕೊಟ್ಟಿದ್ರೆ ಹಂಚಿಕೆ ಆಗಿರ್ತಕ್ಕಂಥವ್ರು ಎಷ್ಟೆಷ್ಟು ಪರ್ಸೆಂಟು, ಆಮೇಲೆ ಪಿ ಸ್ಕೂಲಲ್ಲಿ ಎಷ್ಟು, ಇನ್ಸ್ಟಿಟ್ಯೂಟಲ್ಲಿ ಎಷ್ಟು ಅಂತ ಅವರೆಲ್ಲ ಕೊಟ್ಟಿದ್ರೆ ಕ್ಲಿಯರ್ ಆಗಿ ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಈ ಕ್ವಶನ್ ಏನು ಕೊಟ್ಟಿದ್ರೆ ಅದ್ರ ಬಗ್ಗೆ ಹೋಗೋಣ. ಮೊದಲು ಕ್ವಶನ್ ಏನು ಕೊಟ್ಟಿದ್ರ, ಎಸ್ ವಿದ್ಯಾಸಂಸ್ಥೆಯಲ್ಲಿ
ಎಸ್ ಅಂತಕ್ಕಂಥ ವಿದ್ಯಾಸಂಸ್ಥೆಯಲ್ಲಿ ಅನುಕ್ರಮವಾಗಿ ಸ್ನಾತಕೋತ್ತರ ಪದವಿ, ಎಸ್ ಅಂತಕ್ಕಂಥ ವಿದ್ಯಾರ್ಥಿಯಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಹಾಗೂ ಪದವಿ ಮಟ್ಟದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಪದವಿ ಮಟ್ಟದಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಸ್ ವಿದ್ಯಾಸಂಸ್ಥೆ. ಎಸ್ ವಿದ್ಯಾ ಅಂದರೆ ಎಸ್ ಅಂತಕ್ಕಂಥ ಸ್ಕೂಲಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ತಕ್ಕಂಥವ್ರು 21%, ಪದವಿ ಮಾಡ್ತಕ್ಕಂಥವ್ರು ಮಾಸ್ಟರ್ ಡಿಗ್ರಿ, ಇದು ಡಿಗ್ರಿ 14%. ಹಾಗಾದರೆ ವಿದ್ಯಾರ್ಥಿಗಳ ಸಂಖ್ಯೆಯ ಅನುಪಾತವನ್ನು ಕಂಡುಹಿಡ್ರಿ ಅಂತ ಕೇಳಿದ್ರೆ, ಹಾಗಾದರೆ ವಿದ್ಯಾರ್ಥಿಗಳ ಸಂಖ್ಯೆ ಅನುಪಾತ ಅಂತಂದರೆ ಇವರು ಎಷ್ಟು ಜನ ಇದ್ದಾರೆ, ಇವರು ಎಷ್ಟು ಜನ ಇದ್ದಾರೆ. 21% ಅಂದರೆ ಎಷ್ಟು, 14% ಅಂದರೆ ಎಷ್ಟು ಕಂಡುಹಿಡ್ಲಿಕ್ಕಾಗುತ್ತಲ್ಲ? ಎಸ್, ಕಂಡುಹಿಡಿಬೋದು. ಎಸ್, 21% ಅಂತಂದರೆ 100ಕ್ಕೆ 21 ಜನ. ಹಾಗಾದರೆ ಸ್ನಾತಕೋತ್ತರ ಪದವಿಯಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ರಿ? ಸ್ನಾತಕೋತ್ತರ ಪದವಿಯಲ್ಲಿ ಕೆಳಗಡೆ ಇರ್ತಕ್ಕ ಸ್ನಾತಕೋತ್ತರ ಪದವಿಯಲ್ಲಿ ಎಷ್ಟು ಜನ? 27,700 ಜನ ಅದಾರೆ. 24,700. ಹೌದು ತಾನೆ? ರೇಷಿಯೋ ನೋಡ್ರಿ, 100ಕ್ಕೆ 21 ಜನ ಆದರೆ 24,700ಕ್ಕೆ ಎಷ್ಟು ಆಗ್ತಾರೆ? ಕ್ಲಿಯರಾ ಇದು? ಎಸ್. ಇಲ್ಲಿ 100ಕ್ಕೆ 14 ಜನ ಆದರೆ ಇಲ್ಲಿ ಎಷ್ಟದರ ಪದವಿ ಮಟ್ಟದಲ್ಲಿ? 27,300 ಇದ್ದಾರೆ. 27,300 ಇದ್ದಾರೆ. 27,300. ಕ್ಲಿಯರಾ? ಈಗ ನಾವು ಸಂಕ್ಷಿಪ್ತ ಮಾಡಿಕೊಂಡಾಗ ಇದರ ವಿದ್ಯಾರ್ಥಿಗಳ ಸಂಖ್ಯೆ ಸಿಗುತ್ತೆ, ಇದರ ವಿದ್ಯಾರ್ಥಿಗಳ ಸಂಖ್ಯೆ ಸಿಗ್ತೈತಿ. ಇಲ್ಲಿ ನೋಡ್ರಿ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಇಲ್ಲಿ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಮತ್ತೆ ಯಾವ್ದು ಕ್ಯಾನ್ಸಲ್? ಇಲ್ಲಿ ನೋಡ್ರಿ, ಅನುಪಾತ ಈ ಕಡೆ ಕಡೆ ಕ್ಯಾನ್ಸಲ್ ಮಾಡ್ಬೋದು ನಾವು. ಇಲ್ಲಿ 21 ಅದ, ಇಲ್ಲಿ 14 ಅದ, ಮಾಡ್ಬೋದಲ್ಲ? 7 3 7 2 ಇಲ್ಲೇನು ಉಳಿತು? 3 ಇಂಟು 247, 247 ಅನುಪಾತ. ಇಲ್ಲಿ 2 ಉಳಿತು ಇಂಟು 273 ಉಳಿತು. ಹೌದಾ? ಈಗ ಮತ್ತೆ ನೋಡ್ರಿ, 3ಕ್ಕೆ 273 ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರ್ತಲ್ಲ? 3 1 3, 3 9 27, 3 9 27, 3 1 3. ಕ್ಲಿಯರ್ ಆಯ್ತು ಇದು? ಎಸ್. ಈಗ 7ರ ಮಧ್ಯೆಯಲ್ಲಿ ಇದು ಹೋಗುತ್ತೆ, ಇದು ಹೋಗುತ್ತೆ ನೋಡ್ರಿ. 7 2 7 1 7, 2 ಉಳಿತೆ 21 ಆಗುತ್ತೆ. 7 3 21 ಹೋಯ್ತಾ? ಇದು 7ರ ಮಧ್ಯೆಯಲ್ಲಿ 7 3 21 ಎಷ್ಟು ಉಳಿತೆ? 21. 3 ಉಳಿತೆ 37. ಬರಲ್ಲ. 3 ಉಳಿತೆ, 7ರ ಮಧ್ಯೆಯಲ್ಲಿ ಹೋಗಲ್ಲ, ಇದು ಒಂದೇ ಹೋಗುತ್ತೆ. 91 ಹೋಗಲ್ಲ. ಈಗೇನು ಮಾಡಬೇಕು? ಯಾವ ಮಧ್ಯೆಯಲ್ಲಿ ಹೋಗುತ್ತೆ? 13 ಮಧ್ಯೆಯಲ್ಲಿ ಹೋಗುತ್ತೆ. 13 8 91, ಇದು 13 ಮಧ್ಯೆಯಲ್ಲಿ ಹೋಗುತ್ತೆ ನೋಡ್ರಿ. 13 8 ನೋಡ್ರಿ, 13 7 ನೋಡಿ. 7 3 21, ಕೈಲ ಮಂತಿ 2, 7 1 7, 13 7 ಹೋಗುತ್ತೆ ಇದು. ಇದು ನೋಡ್ರಿ 13 ಮಧ್ಯೆಯಲ್ಲಿ ಹೋಗುತ್ತಾನ? 247. 13 ಮಧ್ಯೆಯಲ್ಲಿ ಹೋಗುತ್ತೆ ಇದು. 13 13 1 13, 1 1 7 ಆಯ್ತು. ಎಸ್. 13 9 117 ನೋಡ್ರಿ. 13 7 91 ಆಯ್ತು. ಇದು 13 19 ಹೋಯ್ತು. ನೋಡ್ರಿ, ಇದು ಗೊತ್ತಿರ್ಬೇಕು ನಿಮ್ಗೆ. ಈ ತರನಾಗಿ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಗೊತ್ತಿರಬೇಕು. ಹೌದಾ? ಎಸ್. ಏನಾಯ್ತಿಲ್ಲ? 13 7 91, 13 19 247 ಉಳಿತು. ನೆಕ್ಸ್ಟು ಇನ್ನು 2ಕ್ಕೆ 19ಕ್ಕೆ ಹೋಗಲ್ಲ, 7ಕ್ಕೆ 19ಕ್ಕೆ ಹೋಗಲ್ಲ, ಬಿಟ್ಟು ಬಿಡ್ರಿ. ಹೆಂಗಿದೆ ಹಂಗೆ ಗುಣಾಕಾರ ಹಚ್ಬಿಡ್ರಿ. ಇದು 19ಕ್ಕೆ 19 ರೇಷಿಯೋ 7 2 14. ಹಾಗಾದರೆ ಸ್ನಾತಕೋತ್ತರ ಮತ್ತು ಪದವಿ ಮಟ್ಟದಲ್ಲಿ ಎಸ್ ವಿದ್ಯಾಸಂಸ್ಥೆಯಲ್ಲಿ ಸ್ನಾತಕೋತ್ತರ ಮತ್ತು ಪದವಿ ಮಟ್ಟದ ವಿದ್ಯಾರ್ಥಿಗಳ ಸಂಖ್ಯೆಯ ಅನುಪಾತ 19:14 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಈತ 19:14. ಎಸ್, 19 ಆಯ್ಕೆ ಡಿ ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್, ಇದಕ್ಕೆ ಸಂಬಂಧಿಸಿದ 2ನೇ ಕ್ವಶನ್ ನೋಡಿ ಯಾವ ರೀತಿ ಇದೆ. ಎನ್ ಮತ್ತು ಪಿ ವಿದ್ಯಾಸಂಸ್ಥೆಗಳಲ್ಲಿ ಸ್ನಾತಕೋತ್ತರ ಮಟ್ಟದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ನೋಡ್ರಿ, ಸ್ನಾತಕೋತ್ತರ ಮಟ್ಟದಲ್ಲಿ ಎನ್ ಮತ್ತು ಪಿ ವಿದ್ಯಾಸಂಸ್ಥೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದರೆ, ಎಸ್, ಸ್ನಾತಕೋತ್ತರ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಎನ್ ವಿದ್ಯಾಸಂಸ್ಥೆಯಲ್ಲಿ 15% ಇದ್ದಾರೆ ಮತ್ತು ಪಿ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ಕೋಷ್ಟಕದಲ್ಲಿ ಕಾಣ್ತದೆ, ಚಿತ್ರದಲ್ಲಿ ಕಾಣ್ತದೆ 12% ಇದ್ದಾರೆ. ಟೋಟಲ್ ಎಷ್ಟು ಪರ್ಸೆಂಟ್ ಆದರೂ? 12 ಮತ್ತು 15 27% ಆದರು. ಹಾಗಾದರೆ ಸ್ನಾತಕೋತ್ತರ ಮಟ್ಟದಲ್ಲಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 24,700. 24,700 ಇದ್ದಾರೆ. ಹಾಗಾದರೆ 100ಕ್ಕೆ 27 ಜನ ಆದರೆ 24,700ಕ್ಕೆ ಎಷ್ಟು ಜನರಾದರು? ಸಿಂಪಲ್ ಮಾಡ್ತಿರ್ಲಿಲ್ಲ ನೀವು? ಎಸ್, ನೋಡ್ರಿ, 100ಕ್ಕೆ 27 ಜನ ಆದರೆ 24,700ಕ್ಕೆ ಎಷ್ಟು ಜನ ಆದರು? ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್.
ಎಷ್ಟು ಸಿಂಪಲ್ ಆಗಿ 1 ಸೆಕೆಂಡ್ ಒಳಗಡೆ ಉತ್ತರ ಗೊತ್ತಾತ್ ನೋಡ್ರಿ. 7 7 49 ಇದೆಯಲ್ಲ, ಕೊನೆಯ ಡಿಜಿಟ್ ಯಾವುದು 9 ಇರ್ತ 4 ಆಯ್ಕೆಗಳಲ್ಲಿ ಅದುವೇ ಉತ್ತರ ಆಗಿರುತ್ತೆ. ಒಂದೇ ಒಂದು ಆಯ್ಕೆ ಇದೆ ಇದರಲ್ಲಿ, ಅದುವೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಯಾವ್ದಿದೆ? ಆಯ್ಕೆ ಸಿ 6649 ಇದೆಯಲ್ಲ, ಕೊನೆಯ ಡಿಜಿಟ್ 9 ಇದೆಯಲ್ಲ, ಅದೇ ಉತ್ತರ ಆಗುತ್ತೆ. 7 7 49 ಬರ್ತತಾನೆ ಲಾಸ್ಟ್ ಡಿಜಿಟ್. ಎಸ್, ದ ರೈಟ್ ಆನ್ಸರ್ ಇಸ್ 6649. ಎಸ್, ಮಾಡಿ ನೋಡೋಣ. ನೋಡ್ರಿ ಒಂದೊಂದು ಸಂಖ್ಯೆ ಮಾಡೋಣ. 7 7 7 49 9 ಕೈಲ ಬಂತು 4, 7 4 28 4 32 ಕೈಲ ಬಂತು 3, 7 2 14 3 17. ಹೌದಾ? ಎಸ್, ಪ್ಲಸ್ ಈಗ 2 7 14 ಕೈಲ ಬಂತು 1, 2 4 8 1 9, 2 2 4. ಕ್ಲಿಯರ್? ಈಗ ಕೂಡಿಸ್ರಿ. ಈಗ 9 6 6 ಕೈಲ ಬಂತು 1 6 ಬಂತ 6649. 6649. ದ ರೈಟ್ ಆನ್ಸರ್ ಇಸ್ 6669 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 16 ಮತ್ತು 17. ನೀಡಿರುವ ರೇಖಾಚಿತ್ರದ ಬಗ್ಗೆ ಕೆಳಗಿನ 2 ಪ್ರಶ್ನೆಗಳಿಗೆ ಉತ್ತರಿಸಿ. ರೇಖಾಚಿತ್ರ ಕಾಣ್ತಾ ಇದೆ, ಅದರ ಪ್ರಕಾರ ಇಲ್ಲಿ ಬರ್ಕೊಂಡಿದ್ದೀನಿ ನಾನು. ಇಲ್ಲಿ ಇಸ್ವಿಗಳಿದೆ 2009ರಿಂದ 2015 ತನಕ ಇಸ್ವಿಗಳಿದ್ದಾವೆ. ಆಮೇಲೆ ಹಂದಿ ಜ್ವರ ರೋಗದಿಂದ ಬಳಲುತ್ತಿರುವ ಸಂಖ್ಯೆ ಕೊಟ್ಟಿದ್ದಾರೆ. ಮೇಲ್ಗಡೆ ರೇಖೆ ಇದಲ್ಲ, ಅದು ಹಂದಿ ಜ್ವರದಿಂದ ಬಳಲುತ್ತಿರ್ತಕ್ಕಂಥ ರೋಗಿಗಳ ಸಂಖ್ಯೆ ಎಷ್ಟದ ನೋಡಿ. 2009ರಲ್ಲಿ 1799 ಅದ. ಆಮೇಲೆ 2010ರಲ್ಲಿ 2552 ಅದ. 2011ರಲ್ಲಿ 108 ಅದ. ಅದೇ ರೀತಿಯಾಗಿ 2015ರಲ್ಲಿ 182 ಜನ ಅದಾರೆ. ಇವರು ಆ ಡಿಸೀಸ್ ಇಂದ ಬಳಲ್ತಕ್ಕಂಥವ್ರು. ಆಮೇಲೆ ಕೆಳಗಡೆ ಇನ್ನೊಂದು ಲೈನ್ ಅದ, ಹಂದಿ ಜ್ವರ ರೋಗದಿಂದ ಸತ್ತವರ ಸಂಖ್ಯೆ ಕೆಳಗಡೆ ಇದೆಲ್ಲ ಲೈನ್ ಕಾಣ್ತಾ ಇದೆಯಲ್ಲ ನಿಮಗೆ. ಎಸ್, ಸತ್ತವರ ಸಂಖ್ಯೆ 2009ರಲ್ಲಿ 135 ಅದ, 2010ರಲ್ಲಿ 120 ಅದ. ಅದೇ ರೀತಿಯಾಗಿ 2015ರಲ್ಲಿ 15 ಜನ ಸತ್ತಿದ್ದಾರೆ. ಇಷ್ಟು ಅವ್ರು ಕೊಟ್ಟಿರ್ತಕ್ಕಂಥ ದತ್ತ. ಈ ಕಡೆ ಇದಲ್ಲ, ಇದನ್ನ ನಾನು ಹಚ್ಕೊಂಡಿದ್ದೀನಿ. ಏನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಶೇಕಡ ಕಂಡಿಡ್ಕೊಂಡಿದ್ದೀನಿ. ಅಂದ್ರೆ 1799 ಜನ ಬಳಲ್ತಿದಾರಲ್ಲ, ಸತ್ತವರು 135. ಸತ್ತವರ ಸಂಖ್ಯೆ ಶೇಕಡ ಎಷ್ಟು ಅಂತ ನೋಡ್ರಿ. 1799ಕ್ಕೆ 135 ಜನ ಸತ್ರೆ 100ಕ್ಕೆ 7 ಜನ ಸತ್ತಂಗಾಗತ್ತೆ. ಅಂದ್ರೆ ಸತ್ತವರ ಸಂಖ್ಯೆ ಶೇಕಡ ಸಂಖ್ಯೆ 7.5 ಮುಂದೆ ಸಂಖ್ಯೆಗಳು ಬರ್ತವೆ, ಸಾಕು ನಮಗೆ ಅಷ್ಟೇ. ಇಲ್ಲೇ 2552 ಜನ ಬಳಲ್ತಿದ್ರೆ 120 ಜನ ಸತ್ರೆ 100ಕ್ಕೆ 4 ಜನ ಸತ್ತಿದ್ದಾರೆ ಅಂತ ಅರ್ಥ. 4.7% ಜನ ಸತ್ತಿದ್ದಾರೆ. ಅದೇ ರೀತಿಯಾಗಿ ಇಲ್ಲೇ 122 ಜನ ಬಳಲ್ತಾ ಇದ್ರೆ 16 ಜನ ಸತ್ರೆ 13.11 ಜನ ಸತ್ತಂಗೆ 100ಕ್ಕೆ. ಇದು ಶೇಕಡ ವೈಸ್ ಈ ಕಡೆ ಸೈಡ್ ಬರ್ಕೊಂಡಿದ್ದೀನಿ. ಕ್ಲಿಯರ್? ಇದು ಆ ಚಾರ್ಟ್ ಪ್ರಕಾರ ನೋಡಿದ್ದೀನಿ. ಇದೇ ನಿಮಗೆ ಲೆಕ್ಕ ಮಾಡ್ತಕ್ಕಂಥ ಟೈಮ್ ಹಿಡಿತಕ್ಕಂಥದ್ದು, ಯಾಕಂದ್ರೆ ಶೇಕಡ ಕಂಡಿಡ್ಕೊಳ್ಬೇಕು. ಇದನ್ನೇನು ಕಂಡುಹಿಡ್ಕೊಂಡ್ಬಿಟ್ರೆ 2 ಕ್ವಶನ್ 2 ಸೆಕೆಂಡಲ್ಲಿ ಮುಗಿಯುತ್ತೆ. ಎಸ್, ಇಲ್ಲಿ ನೋಡಿ ಕ್ವಶನ್ ಏನು ಕೇಳಿದ್ದಾರೆ ನೋಡ್ರಿ ಇವಾಗ. ಎಸ್, ಕ್ವಶನ್ ನಂಬರ್ 1 ನೋಡ್ರಿ. ಏನು ಕೇಳಿದರೆ, ಹಂದಿ ಜ್ವರ ರೋಗದಿಂದ ಬಳಲುತ್ತಿರುವ ಶೇಕಡವಾರು ಹೆಚ್ಚು ಜನರು ಸತ್ತ ವರ್ಷ ಯಾವುದು? ಹೆಚ್ಚು ಜನರು ಸತ್ತಿರ್ತಕ್ಕಂಥದ್ದು. ಹೆಚ್ಚು ಜನ ಸತ್ತಿರ್ತಕ್ಕಂಥವ್ರು ಅಂತಂದ್ರೆ ಇಲ್ಲಿ ನೋಡ್ತೀವಿ ನಾವು 135 ಅಂತೇಳಿ 2009 ಅಂತ ಹಾಕ್ಬಿಟ್ರೆ ತಪ್ಪು. ಅವ್ರು ಕೇಳಿರ್ತಕ್ಕಂಥದ್ದು ಶೇಕಡವಾರು ಅಂದ್ರೆ 100ಕ್ಕೆ ಜಾಸ್ತಿ ಜನ ಸತ್ತಿರ್ತಕ್ಕಂಥದ್ದು ಎಲ್ಲಿ ಅಂತ ಕ್ವಶನ್ ಕೇಳಿದ್ರೆ ಯಾವ ವರ್ಷದಲ್ಲಿ. ಇಲ್ಲಿ 100ಕ್ಕೆ 7 ಜನ, 100ಕ್ಕೆ 4 ಜನ, 100ಕ್ಕೆ 14 ಜನ, 100ಕ್ಕೆ 5, 100ಕ್ಕೆ 13, 11. ಹಾಗಾದ್ರೆ 14 ಜನ ಸತ್ತಿದ್ದಾರೆ 100ಕ್ಕೆ. ಅದು ಯಾವ ವರ್ಷದಲ್ಲಿ? 2011ರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ ಎಷ್ಟು ಸಿಂಪಲ್ ಮಾಡಿದ್ವಿ, ಮುಗಿತು. ಇದು ಒಂದು ಕ್ವಶನ್ ಮುಗೀತು. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನಂತೇಳಿ 2009ರಿಂದ 2014ರವರೆಗೆ 2009ರಿಂದ 2014 ಲಾಸ್ಟ್ ಇದ್ದಿಲ್ಲ, ಹೌದಾ? ಇಲ್ಲಿವರೆಗೆ ಮಾತ್ರ 14ರವರೆಗೆ ಶೇಕಡವಾರು ನೋಡ್ರಿ, ಅದಕ್ಕೆ ಬರ್ಕೊಂಡಿದ್ದೆವು. ಶೇಕಡವಾರು ಸತ್ತವರ ಸಂಖ್ಯೆಯನ್ನು ಗಮನಿಸಿದಾಗ ಯಾವ ತರಹದ ದಿಕ್ಸೂಚಿ ಕಂಡು ಬರುತ್ತದೆ? ನಾವು ಲೈನ್ ಅಲ್ಲಿ ನೋಡಿದಾಗ, ನಾವು ಚಿತ್ರದಲ್ಲಿ ಕಾಣುತ್ತಲ್ಲ ಸತ್ತವರ ಸಂಖ್ಯೆ, ಕೊನೆಗೆ ಹಿಂಗೆ ಕೆಳಗಡೆ ಒಂದು ಲೈನ್ ಹೋಗ್ಬಿಟ್ಟಿದೆ. ಆಯ್ಕೆಯಲ್ಲಿ ಸ್ಥಿರವಾಗಿರೋದು ಆ ತರ ಕಂಡು ಬರುತ್ತೆ. ಇಲ್ಲ ನೋಡ್ರಿ, ಇಲ್ಲಿ ಏನಾಗಿದೆ ನೋಡ್ರಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ನೋಡ್ಕೊಳ್ಬೇಕೀಗ. ಸತ್ತವರ ಸಂಖ್ಯೆ ಶೇಕಡವಾರು ದಿಕ್ಸೂಚಿ ಏನಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ ನೋಡ್ರಿ. 2009ರಿಂದ 2014ರವರೆಗೆ ಶೇಕಡ 7 ಇದ್ದದ್ದು 4 ಆಯ್ತು, ಕಡಿಮೆ ಆಯ್ತು. 4 ಇದ್ದದ್ದು 14 ಆಯ್ತು, ಜಾಸ್ತಿ ಆಯ್ತು. 14 ಇದ್ದದ್ದು 5 ಆಯ್ತು, ಕಡಿಮೆ ಆಯ್ತು. 5 ಇದ್ದು 13 ಆಯ್ತು, ಜಾಸ್ತಿ ಆಯ್ತು. 13 ಇದ್ದದ್ದು 11 ಆಯ್ತು, ಕಡಿಮೆ ಆಯ್ತು. ಅಂದ್ರೆ ಹೆಚ್ಚಾಗೋದು ಕಡಿಮೆ ಆಗೋದು ಯಾವ್ದು? ಶೇಕಡವಾರದಲ್ಲಿ. ಶೇಕಡವಾರದು ಕಡಿಮೆ ಆಯ್ತು ಹೆಚ್ಚಾಯ್ತು, ಕಡಿಮೆ ಆಯ್ತು ಹೆಚ್ಚಾಯ್ತು, ಕಡಿಮೆ ಆಯ್ತು ಮುಂದೆ ಸಾಕ್ಬೇಕಾಗಿಲ್ಲ.
ಹೌದಾ, ಇಲ್ಲಿವರೆಗೂ ಮಾತ್ರ ಹೇಳಿದ್ದಾರೆ ಅವರು. ಹಾಗಾದ್ರೆ ಇದರಲ್ಲಿ ಏನಾಗಿದೆ, ಏರಿಳಿತಗಳಾಗಿದ್ದಾವೆ. ಆಯ್ಕೆ ಒಂದು, ಹೆಚ್ಚಾಗದೇ ಇರೋದು ಇಲ್ಲ ಹೆಚ್ಚಾಗಿದೆ, ಕಡಿಮೆ ಆಗದೇ ಇರೋದು ಇಲ್ಲ ಕಡಿಮೆ ಆಗಿದೆ, ಸ್ಥಿರವಾಗಿರೋದು ಇಲ್ಲ ಸ್ಥಿರವಾಗಿಲ್ಲ, ಏರಿಳಿತವಾಗಿರೋದು ಕರೆಕ್ಟ್ ಆಗಿರತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆ 4 ಏರಿಳಿತ ಆಗಿದೆ, ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ, ಏರಿಳಿತ ಆಗಿದೆ ಕರೆಕ್ಟ್ ಆಗಿರುತ್ತೆ. ನೋಡ್ರಿ, ಇದನ್ನ ಕಂಡುಹಿಡ್ಕೊಂಡ್ಬಿಟ್ರೆ 2 ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರ ನೀಡ್ಬಿಡ್ತೀರಾ. ಕ್ಲಿಯರ್. ಕ್ವೆಶ್ಚನ್ ನಂಬರ್ 18. 2008ರಿಂದ 2013 ಅವಧಿಯಲ್ಲಿ ಒಂದು ದೇಶದ ಪುರುಷರು ಮತ್ತು ಮಹಿಳೆಯರ ಸಂಖ್ಯೆ ಕೆಳಕಂಡ ನಕ್ಷೆಯಲ್ಲಿ ನೀಡಲಾಗಿದೆ. ಕೆಳಕಂಡ ನಕ್ಷೆ ಕಾಣ್ತಾ ಇದೆ ನಿಮಗೆ. 2008ರಿಂದ 13 ತನಕ ಲಕ್ಷಗಳಲ್ಲಿ ಕೊಟ್ಟಿದೆ. 80 ಲಕ್ಷ, 130 ಲಕ್ಷ, 140 ಲಕ್ಷ ಲಕ್ಷಗಳಲ್ಲಿದೆಲ್ಲ. ಆ ರೀತಿ 160 ಲಕ್ಷ ಯಾರು ಪುರುಷರು, ಮಹಿಳೆಯರು 70 ಲಕ್ಷ, ಅದೇ ರೀತಿಯಾಗಿ 150 ಲಕ್ಷ. ಈ ರೀತಿ ಅದೊಂದು ರೇಖೆ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇದೆ. ಎಸ್, ಕೊಟ್ಟಿರುವ ಎಷ್ಟು ವರ್ಷಗಳಲ್ಲಿ, ಇಲ್ಲಿ ಇಷ್ಟು ವರ್ಷಗಳಲ್ಲಿ ಪುರುಷರ ಸಂಖ್ಯೆಯು ಮಹಿಳೆಯರ ಸಂಖ್ಯೆಗಿಂತ ಕನಿಷ್ಠ 10 ಹೆಚ್ಚಾಗಿದೆ. ಕನಿಷ್ಠ 10 ಆದ್ರೂ ಇರಬೇಕು, 10ಕ್ಕಿಂತ ಕಡಿಮೆ ಇರಬಾರ್ದು. ಕನಿಷ್ಠ 10ಕ್ಕಿಂತ ಜಾಸ್ತಿ ಇರ್ಬೋದು. ಕನಿಷ್ಠ 10ಕ್ಕಿಂತ ಎಷ್ಟು ವರ್ಷಗಳಲ್ಲಿ ಪುರುಷರ ಸಂಖ್ಯೆ ಜಾಸ್ತಿ ಅದ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಪುರುಷರ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥದ್ದು ಎಲ್ಲೆಲ್ಲದ ನೋಡ್ರಿ. 70 ಇಲ್ಲಿ ಜಾಸ್ತಿ ಅದ, ಇಲ್ಲಿ 120 100 ಇಲ್ಲಿ ಜಾಸ್ತಿ ಅದ, ಇಲ್ಲಿ 150 ಇಲ್ಲಿ 140 ಇದು ಅಲ್ವೇ ಅಲ್ಲ. ಯಾಕಂದ್ರೆ ಪುರುಷರ ಸಂಖ್ಯೆ ಕಡಿಮೆ ಅದ. ಇನ್ನು ತೆಗೆದುಬಿಡ್ರಿ 2010. ಹೌದಾ. ನೆಕ್ಸ್ಟ್ ಇಲ್ಲಿ 100 112 ಅದ, ಇಲ್ಲಿ 110 160 ಎಲ್ಲ ಕಡೆಗೆ ಜಾಸ್ತಿ ಅದ. ಎಸ್, ಈಗ 10%ಕ್ಕಿಂತ ಜಾಸ್ತಿ ಇರಬೇಕು. ಕನಿಷ್ಠ 10%ಕ್ಕಿಂತ ಜಾಸ್ತಿ. ಇಲ್ಲಿ 100ಕ್ಕೆ 10 ಆದರೆ 70ಕ್ಕೆ ಎಷ್ಟಾಗ್ತವೆ, 7 ಆಗ್ತವೆ. ಹಾಗಾದ್ರೆ 77 ಆಗಬೇಕಿತ್ತು. ಇಲ್ಲಿ 80 ಅದ, 77ಕ್ಕಿಂತ ಜಾಸ್ತಿ ಅದ ತಾನೆ. ಎಸ್, 2008ರಲ್ಲಿ ಜಾಸ್ತಿ ಇದ್ದಾರೆ. ಕ್ಲಿಯರ್ ಆಯ್ತು. ಇದು 100ಕ್ಕೆ 10ರಷ್ಟು ಜಾಸ್ತಿ ಆಗಬೇಕು, 70ಕ್ಕೆ 7ರಷ್ಟು. ಹಾಗಾದ್ರೆ 70ಕ್ಕೆ 7 77 ಆಗಬೇಕು. ಹಾಗಾದ್ರೆ 77ಕ್ಕಿಂತ ಜಾಸ್ತಿ ಇದ್ದಾರೆ ತಾನೆ ಇವರು. 10%ಕ್ಕಿಂತ ಹೆಚ್ಚಿದ್ದಾರೆ. ಹಾಗಾದ್ರೆ 2008 1 ಬಂತು. ನೆಕ್ಸ್ಟು 100ಕ್ಕೆ 10 ಜನ ಆದರೆ 120ಕ್ಕೆ ಜನ 12 ಜನ ಆಗ್ತಾರೆ. ಹೌದು ತಾನೆ. ಹಾಗಾದ್ರೆ ಎಷ್ಟಾದ ಟೋಟಲ್ ಎಷ್ಟಾದ 120 1 12 132 ಜನ ಆಗ್ತಾರೆ. ಇಲ್ಲಿ ನೋಡ್ರಿ, 10% ಅಂದ್ರೆ 132 ಆಗ್ಬೇಕಾಗಿತ್ತು. ಬಟ್ ಇಲ್ಲಿ 130 ಅದ. 10%ಕ್ಕಿಂತ ಇವರು ಕಡಿಮೆ ಆದ್ರು. ಹಾಗಾದ್ರೆ ಇದು ಬರಲ್ಲ. ಹೌದು ತಾನೆ. ನೋಡ್ರಿ, 10%ಕ್ಕಿಂತ ಕನಿಷ್ಠ 10ಕ್ಕಿಂತ ಜಾಸ್ತಿ ಆಗಬೇಕು. ಕನಿಷ್ಠ 10 ಅಂತಂದ್ರೆ 132 ಆಗ್ತಾರೆ ಇವರು. 120 ಅದು 10% 12 ಆಗುತ್ತೆ. ಇದು ಒಂದು 0 12 ಆಗುತ್ತೆ. 132 ಇಲ್ಲಿ 130 ಆಗಿದೆ. 2009 ಬರಲ್ಲ. 10%ಕ್ಕಿಂತ ಕಡಿಮೆ ಇದಾರೆ ಇಲ್ಲಿ. ಎಸ್, ಇಲ್ಲಿ ನೋಡ್ರಿ, ಇದು ಬರದೇ ಇಲ್ಲಿದು. ಇಲ್ಲಿ 100 ಅದೇ 100ಕ್ಕೆ 10 110 ಆಗ್ತಾರೆ. 112 ಇದ್ರೆ ಹಾಗಾದ್ರೆ ಇದು ಒಂದು ಬಂತು. ಹಾಗಾದ್ರೆ 160 ಅಂತಂದ್ರೆ 16 ಜನ ಆಗ್ತಾರೆ. 176. ನೋಡ್ರಿ, 160 ಒಂದು 176 ಆಗುತ್ತೆ. ಇಲ್ಲಿ 170 ಜನ ಇದ್ರೆ 10%ಕ್ಕಿಂತ ಕಡಿಮೆ ಇದ್ರೆ ಇಲ್ಲಿ ಕೂಡ ಬರಲ್ಲ. ಕ್ಲಿಯರ್. ಹಾಗಾದ್ರೆ ಇಲ್ಲಿ ನೋಡ್ರಿ, 150 ಅಂದ್ರೆ 15 ಜನ ಆಗ್ತಾರೆ. 165 ಆಗುತ್ತೆ. ಹಾಗಾದ್ರೆ 165 160 ಅದ. ಇಲ್ಲಿ ಕೂಡ ಕನಿಷ್ಠ ಇವರು 10%ಕ್ಕಿಂತ ಕಡಿಮೆ ಇದ್ದಾರೆ. ಅವ್ರು ಕೇಳಿರ್ತಕ್ಕಂಥದ್ದು 10% ಪುರುಷರ ಮಹಿಳೆಯರ ಸಂಖ್ಯೆಗಿಂತ ಕನಿಷ್ಠ 10%ಕ್ಕಿಂತ ಹೆಚ್ಚಿರಬೇಕು. ಬಟ್ ಇಲ್ಲಿ ಈ 3 ಪ್ಲೇಸಲ್ಲಿ ಮಹಿಳೆಯರ ಸಂಖ್ಯೆಗಿಂತ ಕನಿಷ್ಠ ಇದ್ದಾರೆ, 10%ಕ್ಕಿಂತ ಕನಿಷ್ಠ ಇದ್ದಾರೆ. ಹಾಗಾದ್ರೆ ಕನಿಷ್ಠ 10ಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು 2008ರಲ್ಲಿ ಮತ್ತು 2011ರಲ್ಲಿ ಕೇವಲ 2 ವರ್ಷಗಳಲ್ಲಿ ಮಾತ್ರ. ನೋಡ್ರಿ, 2 ವರ್ಷಗಳ ಆಯ್ಕೆ ಬಿ ಇಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ 19. ಒಂದು ನಗರದಲ್ಲಿ ಮದ್ಯ ನಿಷೇಧದ ಮೇಲೆ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಲು ಒಂದು ಸಮೀಕ್ಷೆಯನ್ನ ಮಾಡ್ತಾರೆ. ನೋಡ್ರಿ, ಪುರುಷರು ಮತ್ತು ಮೇಲ್ ಮತ್ತು ಸ್ತ್ರೀಯರು, ಪುರುಷರು ಮತ್ತು ಮಹಿಳೆಯರ ಮೇಲೆ ಒಂದು ಮದ್ಯವನ್ನು ನಿಷೇಧ ಮಾಡಬೇಕು ಮಾಡಬಾರ್ದು ಅಂತಕ್ಕಂಥ ಒಂದು ಸಮೀಕ್ಷೆಯನ್ನು ಮಾಡ್ತಾರೆ. ಪ್ರಶ್ನಾವಳಿಯ ಆಧಾರದ ಮೇಲೆ ದಾಖಲು ಮಾಡಿದ ಅಭಿಪ್ರಾಯವನ್ನು ಈ ಮುಂದಿನ ಕೋಷ್ಟಕದಲ್ಲಿ ನೀಡಿದ್ದಾರೆ. ಹೌದಾ. ಎಸ್, ಇಲ್ಲಿ ಪುರುಷರು 680 ಇದೆ. 680 ಪುರುಷರು ಇವರು ನಿಷೇಧದ ಪರ ಇರ್ತಕ್ಕಂಥವ್ರು, ಇವರು ನಿಷೇಧದ ವಿರೋಧ ಇರ್ತಕ್ಕಂಥವ್ರು. ಹೌದಾ. ನಿಷೇಧ ಮಾಡ್ಬೇಕನ್ನೋರು ಇವರು, ನಿಷೇಧ ಮಾಡಬಾರ್ದು ಅನ್ನೋರು ಇವರು. ಹೌದಾ. ಕ್ಲಿಯರ್. ಇದೇನಿದು ಟೋಟಲ್ ಯಾವುದೇ ಅಭಿಪ್ರಾಯವಿಲ್ಲ, ಯಾವುದೇ ಅಭಿಪ್ರಾಯ ಇಲ್ಲ. ಇದು ಟೋಟಲ್. ಹೌದಾ. ನಿಷೇಧದ ಪರ ಇರ್ತಕ್ಕಂಥವ್ರು ಅಂದ್ರೆ ನಿಷೇಧದ ಪರ ಅಂದ್ರೆ ಮದ್ಯವನ್ನ ತೆಗಿಬೇಕನ್ನೋರು ಇವರು. ನಿಮ್ ಕೋಷ್ಟಕದಲ್ಲಿ ಕಾಣ್ತಾ ಇದೆ, ಮದ್ಯವನ್ನ ತೆಗಿಬಾರ್ದು, ನಿಷೇಧದ ವಿರೋಧ ಇರ್ತಕ್ಕಂಥವ್ರು ಇವರು. ಕ್ಲಿಯರಾ. ಎಸ್. ಕ್ವಶನ್ ಈಗ, ಈ ಮುಂದಿನ ಹೇಳಿಕೆಗಳಲ್ಲಿ ಅತ್ಯಂತ ಔಚಿತ್ಯಪೂರ್ಣ ಹೇಳಿಕೆ ಯಾವುದು, ಯೋಗ್ಯವಾಗಿರ್ತಕ್ಕಂಥ ಹೇಳಿಕೆ ಯಾವುದು, ಸರಿಯಾಗಿರ್ತಕ್ಕಂಥ ಹೇಳಿಕೆ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಒಂದೇದ್ ನೋಡ್ರಿ, ಹೆಚ್ಚು ಮಹಿಳೆಯರು ಮದ್ಯ ನಿಷೇಧವನ್ನ ವಿರೋಧಿಸುತ್ತಾರೆ.
ಮದ್ಯ ನಿಷೇಧವನ್ನ ವಿರೋಧಿಸ್ತಕ್ಕಂಥವ್ರು ಯಾರು? 380 ಜನರ ಮಹಿಳೆಯರು. ಒಟ್ಟು ಎಷ್ಟು? 1400 ಜನರು. 420 ಜನದಲ್ಲಿ 380 ಜನ ಹೆಚ್ಚಾಗ್ತಾರೆ? ಇಲ್ಲ, ಹೆಚ್ಚು ಜನರು ಪರ ಇದ್ದಾರೆ, ಮದ್ಯ ಇದು ನಿಷೇಧದ ಪರ ಇದ್ದಾರೆ ಇವರು. ಬಟ್ ಅವ್ರ ಕ್ವಶನ್ ಏನಂದ್ರೆ ಹೆಚ್ಚು ಮಹಿಳೆಯರು ಮದ್ಯ ನಿಷೇಧವನ್ನ ವಿರೋಧಿಸುತ್ತಾರೆ ಅಂತ ತಪ್ಪಿದೆ. ಅದು ಒಂದನೇದ್ದು ತಪ್ಪಿದೆ. ಹೆಚ್ಚು ಜನರು ಮದ್ಯ ನಿಷೇಧದ ಪರ ಇಲ್ಲ, ಮದ್ಯ ನಿಷೇಧದ ವಿರೋಧ ಹೆಚ್ಚು ಜನರು ಇಲ್ಲ. ಹೆಚ್ಚು ಜನರು ಎಲ್ಲಿದ್ದಾರೆ? ಹೆಚ್ಚು ಮಹಿಳೆಯರು ಮದ್ಯ ನಿಷೇಧವನ್ನ ವಿರೋಧಿಸುತ್ತಾರೆ. ಇಲ್ಲ, ಕಡಿಮೆ ಜನರು ಮದ್ಯ ನಿಷೇಧವನ್ನ ವಿರೋಧಿಸುತ್ತಾರೆ. ಹೆಚ್ಚು ಜನರು ಮದ್ಯ ನಿಷೇಧದ ಪರ ಇದ್ದಾರೆ, ಪ್ಲಸ್ ಅಂತ ಹಾಕಿದ್ರೆ ನಿಮ್ ಕೋಷ್ಟಕದಲ್ಲಿ ಕಾಣ್ತಾ ಇದೆ. ಕಡಿಮೆ ಜನರಿದ್ದಾರೆ, ಅದಕ್ಕೋಸ್ಕರ ಒಂದನೇದು ತಪ್ಪು. ಎರಡನೇದು ಬರ್ತೀನಿ. ಹೆಚ್ಚು ಪುರುಷರು ಮದ್ಯ ನಿಷೇಧವನ್ನ ವಿರೋಧಿಸುತ್ತಾರೆ. ಮದ್ಯ ನಿಷೇಧವನ್ನ ವಿರೋಧಿಸ್ತಕ್ಕಂಥವ್ರು ಇದು. ಹೆಚ್ಚು ಜನ ನೋಡ್ರಿ, 2000ದಲ್ಲಿ 6 ಜನ, ಇವ್ರು ಕಡಿಮೆ ಇದ್ದಾರೆ, ಇವ್ರು ಹೆಚ್ಚಿದ್ದಾರೆ. ಹೆಚ್ಚು ಜನರು ಮದ್ಯ ನಿಷೇಧ ವಿರೋಧಿಸ್ತಾನೆ. ಹಾಗಾದ್ರೆ ಎರಡನೇದ್ದು ಸರಿ ಇದೆ, ಹೌದಾನೆ? ಹೆಚ್ಚು ಜನರು ಮದ್ಯ ನಿಷೇಧವನ್ನ ವಿರೋಧಿಸುತ್ತಾರೆ. 2000ಕ್ಕೆ 1200 ಹೆಚ್ಚು ಜನರಾದ್ರೆ ತಾನೆ. ಹಾಗಾದ್ರೆ ಎರಡನೇ ಹೇಳಿಕೆ ಔಚಿತ್ಯಪೂರ್ಣ ಇದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಮೂರನೇದಕ್ಕೆ ಬರ್ತೀನಿ. ಹೆಚ್ಚು ಪುರುಷರು ಮದ್ಯ ನಿಷೇಧದ ಪರ ಇದ್ದಾರೆ. ಇಲ್ಲ, ಮದ್ಯ ನಿಷೇಧದ ಪರ ಎಷ್ಟು? 680 ಇದ್ದಾರೆ. ಹೆಚ್ಚು 2000ಕ್ಕೆ 680 ಜಾಸ್ತಿ ಆಯ್ತು? ಇಲ್ಲ, ಕಡಿಮೆ ಆಯ್ತು. ಇದು ಔಚಿತ್ಯಪೂರ್ಣ ಹೇಳಿಕೆ ಅಲ್ಲ. ನೆಕ್ಸ್ಟ್ ಕೊನೆಯಲ್ಲಿ ಬರ್ತೀನಿ. 10%ಕ್ಕಿಂತಲೂ ಹೆಚ್ಚು ಪುರುಷರಿಂದ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಯಾವ ಅಭಿಪ್ರಾಯ ಇಲ್ಲ. 10%ಕ್ಕಿಂತಲೂ ಹೆಚ್ಚು ಪುರುಷರಿಂದ 10% ನೋಡ್ರಿ, ಇಲ್ಲೇ 2080 ಅದ. 2080 ಆದ್ರೆ 10% ಎಷ್ಟಾದ್ರೆ 208 ಆಗ್ತಾರೆ. 100ಕ್ಕೆ 10% ಅಂತಂದ್ರೆ 100ಕ್ಕೆ 10 ಆದ್ರೆ 2800ಕ್ಕೆ 2080ಕ್ಕೆ 208 ಜನರು ಆಗ್ತಾರೆ. ಈ 208ಕ್ಕಿಂತ ಅಧಿಕ ಜನರು ಆಗ್ತಾರಂತ ಇವರು. 10%ಕ್ಕಿಂತ ಅಧಿಕ ಜನರು, ಇವರು ಯಾವುದೇ ಅಭಿಪ್ರಾಯ ಇಲ್ಲ ಅಂತ. ಇಲ್ಲ, 10%ಕ್ಕಿಂತ ಕಡಿಮೆ ಇದ್ದಾರೆ ಇವರು. ಹಾಗಾದ್ರೆ 4ನೇ ಹೇಳಿಕೆ ಕೂಡ ಏನಾಯ್ತು? ತಪ್ಪಾಯ್ತು. ಹಾಗಾದ್ರೆ ಇಲ್ಲಿ ಔಚಿತ್ಯಪೂರ್ಣ ಹೇಳಿಕೆ ಯಾವುದು? ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಹೇಳಿಕೆ. ಆಯ್ಕೆ 2, ಹೆಚ್ಚು ಜನ ಪುರುಷರು ಮದ್ಯ ನಿಷೇಧದ ವಿರೋಧ ಇದ್ದಾರೆ, ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಗುತ್ತೆ. ಕ್ಲಿಯರ್? ಎಸ್. ಕೊನೆಯ ಕ್ವಶನ್ ನೋಡೋಣ ಸ್ನೇಹಿತರೆ, ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಇದು. ನೋಡಿ, ಕ್ವಶನ್ ನಂಬರ್ 20. ಈ ಮುಂದಿನ ಚಿತ್ರದಲ್ಲಿ ತ್ರಿಕೋನಗಳ ಸಂಖ್ಯೆ ಎಷ್ಟು? ಈ ರೀತಿ ಆಕೃತಿ, ಇದರಲ್ಲಿ ತ್ರಿಕೋನಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದರೆ, ಇದು ನನ್ನ ಪ್ರಕಾರ ಇದರಲ್ಲಿ 12 ತ್ರಿಕೋನಗಳು ಕಾಣ್ತಾ ಇದಾವೆ. ನಿಮಗೇನಾದ್ರೂ ಇನ್ನೂ ಜಾಸ್ತಿ ಕೇಳುತ್ತೆ 14 ಏನಾದ್ರು ಕಾಣ್ತಾ ಇದ್ರೆ ನನಗೆ ಕಮೆಂಟ್ ಮಾಡ್ಬೋದು. 12 ಎಲ್ಲೆಲ್ಲಿದ್ದಾವೆ ಅಂತ ಹೇಳಿದ್ರೆ ನೋಡ್ರಿ, ಈ ಒಂದು ಬೇಸ್ ಮೇಲೆ ನೋಡ್ರಿ, ಈ ಒಂದು ಬೇಸ್ ಮೇಲೆ, ಇದ್ರ ಬೇಸ್ ಮೇಲೆ ಇದು ಒಂದು, ಇದು ಒಂದು, ಎರಡಾದ ತಾನೆ. ಈ ಒಂದು ತ್ರಿಭುಜ ಟೋಟಲ್, ಇದು ಒಂದು ತ್ರಿಭುಜ. ಯಾವ ಬೇಸ್ ಮೇಲೆ? ಈ ಬೇಸ್ ಮೇಲೆ. ಹಾಗಾದ್ರೆ ಇಲ್ಲಿ ಎಷ್ಟು ತ್ರಿಭುಜಗಳದು? 2 ಆದವು. ನೆಕ್ಸ್ಟ್ ಈ ಬೇಸ್ ಮೇಲೆ ಬಂದಾಗ ಈಗ ಇಲ್ಲಿದ್ದ ಇದು ಒಂದು ತ್ರಿಭುಜ, ಆಮೇಲೆ ಈ ಕಡೆಯಿಂದ ಇದು ಒಂದು ತ್ರಿಭುಜ. ಇಲ್ಲಿ ಎಷ್ಟು ತ್ರಿಭುಜಗಳಾದವು? 2 ತ್ರಿಭುಜಗಳಾದವು. ನೆಕ್ಸ್ಟ್ ಈ ಬೇಸ್ ಮೇಲೆ ಬಂದಾಗ ನೋಡ್ರಿ, ಇಲ್ಲಿಂದ ಇದು ಒಂದು ತ್ರಿಭುಜ, ನೆಕ್ಸ್ಟ್ ಇಲ್ಲಿಂದ ಇದು ಒಂದು ತ್ರಿಭುಜ, ಇಲ್ಲಿ 2 ತ್ರಿಭುಜಗಳಾದವು. ನೆಕ್ಸ್ಟ್ ಈ ಬೇಸ್ ಮೇಲೆ ಬಂದಾಗ ಚಿಕ್ಕವು ನೋಡ್ರಿ, ಇಲ್ಲಿಂದ ಇದು ಒಂದು ತ್ರಿಭುಜ, ನೆಕ್ಸ್ಟ್ ಇಲ್ಲಿಂದ ಇದು ಒಂದು ತ್ರಿಭುಜ, ಇಲ್ಲಿ 2 ತ್ರಿಭುಜಗಳದು. ಟೋಟಲ್ 8 ತ್ರಿಭುಜಗಳಾದವು. ಇನ್ನು 4 ತ್ರಿಭುಜಗಳು ಎಲ್ಲಿದಾವೆ ಅಂತ ಹೇಳಿದ್ರೆ ನೋಡ್ರಿ, ಈ ಬೇಸ್ ಮೇಲೆ ಇಲ್ಲಿಂದ ಹಿಡಿದು ಈ ಟೋಟಲ್ ಇದು ಒಂದು ತ್ರಿಭುಜ. ನೆಕ್ಸ್ಟ್ ಈ ಬೇಸ್ ಮೇಲೆ ಬಂದಾಗ ಟೋಟಲ್ ಇಲ್ಲಿಂದ ಹಿಡಿದು ನೋಡ್ರಿ, ಈ ಬೇಸ್ ಮೇಲೆ ಬಂದಾಗ ಟೋಟಲ್ ಇಲ್ಲಿಂದ ಹಿಡಿದು ಈ ಕಡೆ ಈ ದೊಡ್ಡದಾಗಿರ್ತಕ್ಕ ಇದು ಒಂದು ತ್ರಿಭುಜ. ನೆಕ್ಸ್ಟ್ ಈ ಬೇಸ್ ಮೇಲೆ ಬಂದಾಗ ಇಲ್ಲಿಂದ ಹಿಡಿದು ಈ ಕಡೆಯಿಂದ ಇಲ್ಲಿಗೆ ಇದು ಒಂದು 3 ಆಯ್ತು. ನೆಕ್ಸ್ಟ್ ಈ ಬೇಸ್ ಮೇಲೆ ಬಂದಾಗ ಇಲ್ಲಿಂದ ಹಿಡಿದು ಈ ಕಡೆಯಿಂದ ಇಲ್ಲಿಗೆ ಈ ಕಡೆ ಟೋಟಲ್ ಎಷ್ಟದು? 4 ಆದವು. ನನಗೆ ಕಾಣ್ತಕ್ಕಂಥದ್ದು 4 ಮತ್ತು 8 12 ತ್ರಿಭುಜಗಳು ಕಾಣ್ತದವ. ಸರ್ ಇನ್ನೂ ಇದರಲ್ಲಿ ಇದಾವೆ ಅಂತ ಅನ್ನೋದು ಕಮೆಂಟ್ ಮಾಡ್ಬೋದು. ಇದು ನಂದೇ ಉತ್ತರ ಸರಿ ಅಂತ ಹೇಳ್ತಾ ಇಲ್ಲ, ಒಂದು ನಾನು ಮಾಡಿದ್ದು ಸರಿ ಅಂತ ನನ್ನ ಅನಿಸಿಕೆ ಅಷ್ಟೇ. ಕ್ಲಿಯರ್? ಎಸ್. ಇದಕ್ಕಿಂತ ಏನಾದರೂ ಜಾಸ್ತಿ ಕಾಣ್ತಾ ಇದ್ರೆ, ಇಲ್ಲ ಸರ್ ಇನ್ನು 12ಕ್ಕಿಂತ ಕಡಿಮೆ ಇದಾವೆ ಅಂತ ಅನ್ಕೊಂಡ್ರು ಕೂಡ ಕಮೆಂಟ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾನು ಈ 20 ಕ್ವಶನ್ಗಳನ್ನು ಕೂಡ ನಿಮಗೆ ಮನಮುಟ್ಟುವಾಗೆ ತಿಳಿಯುವಾಗೆ ಹೇಳಿದ್ದೀನಿ ಅಂತ ಕೂಡ ನನ್ನ ಭಾವನೆ ಇದೆ. ಸ್ನೇಹಿತರೆ, ವಿಡಿಯೋನ ನೋಡಿದ ಮೇಲೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮಸ್ಕಾರ.